साथ उतनी जल्दी से मैं एक सैलरी को प्लान कर देता हूँ। अभी क्या नेक्स्ट डायमेंशन जो है ना वो 4 डायमेंशन होने वाला है। जयुराध माधव कुंज बिहारी जयुराध माधव कुंज बिहारी जयु गोपी जन वल्लभा गिरिवरधारी जयु गोपी जन वल्लभा गिरिवरधारी यशोदानंदन ब्रज जनरंजन यशोदानंदन ब्रज जनरंजन यमुना तीरा वनचारी यमुना तीरा वनचारी जयुराध माधव कुंज विहारी हरे कृष्णा कृष्ण कृष्ण हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितांश हे कृष्णा करुणा सिन्धु दीनबन्धो जगत्पते गोपीश गोपिका कान्ता राधा कान्ता नमोस्तुते तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशतारिणि जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्णा कृष्ण कृष्ण हरे 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 राम 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 हरे हरे। ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवी सरस्वती व्यासं ततो जयमुदीरयेत्। नष्टप्रायेषु भद्रेषु नित्यं भागवतसेवया भगवती उत्तमश्लोके भक्तिर्भवति नैष्टिकी। कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः। नमः पंकजनाभाय नमः पंकजमालिने नमः पंकजनेत्राय नमस्ते पंच पंकजाग्रहे। ಹರೇ ಕೃಷ್ಣ. ಎಲ್ಲರಿಗೂ ಭಾಗವತಂ ರಸ ಆಲಯಂ ತರಗತಿಗೆ ಸ್ವಾಗತ. हरे कृष्ण माताजी। हरे कृष्ण माताजी। हरे कृष्ण हरे कृष्ण माताजी। हरे कृष्ण माताजी। हरे कृष्ण माताजी। हरे कृष्ण माताजी। हरे कृष्ण प्रभुजी। हरे कृष्ण माताजी। हरे कृष्ण। हरे कृष्ण। हरे कृष्ण। हरे कृष्ण माताजी। हरे कृष्ण माताजी। हरे कृष्ण। हरे कृष्ण प्रभुजी। ನೆನ್ನೆ ನಾವು 37ನೇ ಶ್ಲೋಕದವರೆಗೂ ನೋಡಿದೀವಿ. ಅಂದ್ರೆ ಕುಂತಿ ಮಹಾರಾಣಿ
ಭಗವಂತನಿಗೆ ಏನಂತ ಹೇಳ್ತಾಳೆ, ಅವಳು ಮೊದ್ಲಿಗೆ ಹೇಳ್ತಾಳೆ, ಆ ಯಾರು ಕಷ್ಟದಲ್ಲಿದ್ದಾರೆ ಅವರು ಭಗವಂತನನ್ನ ನೆನ್ಸೋಕೆ ಸಾಧ್ಯ. ಅವಳು ಹೇಳ್ತಾಳೆ, ನಾವು ಕಷ್ಟದಲ್ಲಿದ್ದಾಗ ಪ್ರತಿ ಕ್ಷಣ ನೀನ್ ನಮ್ಮ ಜೊತೆ ಇದ್ದೆ, ಈಗ ನಮಗೆ ಸ್ವಲ್ಪ ಆ ಕಷ್ಟಗಳಿಂದ ನಿರಾಳ ಆದ್ವಿ ಅಂತ ಕೂಡಲೇ ನೀನ್ ನಮ್ಮನ್ನ ಬಿಟ್ಟು ಹೋಗ್ತಾ ಇದೀಯಾ. ಆ ರೀತಿ ನೀನ್ ನಮ್ಮನ್ನ ಬಿಟ್ಟು ಹೋಗೋ ಹಾಗಿದ್ರೆ ನಮ್ಗೆ ಇನ್ನೂ ಕಷ್ಟ, ಅದು ಆ ಎಲ್ಲಾ ಕಷ್ಟಗಳು ಮತ್ತೆ ಪುನರಾವರ್ತನೆ ಆಗ್ಲಿ ಅಂತ ಕೇಳ್ತಾಳೆ. ಮತ್ತೆ ಹೇಳ್ತಾಳೆ, ಯಾರೆಲ್ಲ ಭಗವಂತನಿಗೆ ಶರಣಾಗ್ತಾರೆ, ಯಾರೆಲ್ಲ ಭಗವಂತನ ಶರಣಾಗೋದಿಲ್ಲ ಅಂದ್ರೆ ಯಾರು ಸೌಂದರ್ಯವಂತರಾಗಿರ್ತಾರೆ, ಯಾರು ಉತ್ತಮ ಕುಲದಲ್ಲಿ ಜನಿಸಿರ್ತಾರೆ, ಯಾರು ಶ್ರೀಮಂತರಾಗಿರ್ತಾರೆ, ಯಾರು ಅಪಾರ ಜ್ಞಾನವನ್ನ ಹೊಂದಿರ್ತಾರೆ ಅಂತವರೆಲ್ಲ ಭಗವಂತನಿಗೆ ಶರಣಾಗೋದಿಲ್ಲ. ಅವೆಲ್ಲವೂ ಕೂಡ ಭಗವಂತನ ಶರಣಾಗತಿಗೆ ಅನರ್ಹತೆಗಳು ಅಂತ ಹೇಳ್ತಾಳೆ. ನಂತರ ಭಗವಂತ ಯಾಕೆ ಭೂಮಿ ಮೇಲೆ ಅವತರಿಸ್ತಾನೆ ಅನ್ನೋದನ್ನು ಕೂಡ ಅನೇಕ ಕಾರಣಗಳನ್ನ ಕೊಡ್ತಾಳೆ. ಅಂದ್ರೆ ಭಗವಂತನ ಭಕ್ತರನ್ನ ವೈಭವೀಕರಿಸೋದಕ್ಕಾಗಿ ಬರ್ತಾನೆ, ಮತ್ತೆ ಭೂಭಾರ ಹರಣ ಮಾಡೋದಕ್ಕಾಗಿ ಬರ್ತಾನೆ. ನಂತರ ಭಗವಂತ ಎಲ್ಲರಿಗೂ ಭಕ್ತಿ ಮಾರ್ಗದಲ್ಲಿ ಎಲ್ಲರನ್ನು ತೊಡಗಿಸ್ಬೇಕು, ಎಲ್ಲರಿಗೂ ಕೂಡ ಭಕ್ತಿನ ಕೊಡೋದಕ್ಕೆ ಚೈತನ್ಯ ಮಹಾಪ್ರಭುಗಳ ಹಾಗೆ ಬರ್ತಾನೆ. ಹೀಗೆ ಅನೇಕ ಕಾರಣಗಳನ್ನ ಕೊಡ್ತಾಳೆ ಯಾಕೆ ಭಗವಂತ ಬರ್ತಾನೆ ಅಂತ ಎಲ್ಲ ಹೇಳ್ತಾ ಈಗ ಇನ್ನು ಮುಂದುವರಿಸಿ ಏನ್ ಹೇಳ್ತಾಳೆ ಅಂತ ನೋಡೋಣ. ಶ್ಲೋಕ 38. ಕೇವಯಂ ನಾಮ ರೂಪಾಭ್ಯಂ ಯದೂಭಿ ಸಹ ಪಾಂಡವಃ ಭವತೋ ಅದರ್ಶನಂ ಯರ್ಹಿ ಹೃಷಿಕಾಣಾಂ ಇವ ಈಶಿತೌ. ಅನುವಾದ. ಚಿದಾತ್ಮವು ಕಣ್ಮರೆಯಾದ ಒಡನೆಯೇ ಹೇಗೆ ಒಂದು ನಿರ್ದಿಷ್ಟ ಶರೀರದ ಹೆಸರು ಮತ್ತು ಖ್ಯಾತಿಗಳು ನಾಶವಾಗುತ್ತವೆಯೋ ಹಾಗೆ ನೀನು ನಮ್ಮತ್ತ ದೃಷ್ಟಿ ಹಾಯಿಸದಿದ್ದರೆ ಪಾಂಡವರು ಮತ್ತು ಯದುಗಳೊಂದಿಗೆ ನಮ್ಮ ಖ್ಯಾತಿ ಮತ್ತು ಚಟುವಟಿಕೆಗಳು ನಿರ್ನಾಮವಾಗುತ್ತವೆ. ಅಂದ್ರೆ ಇದಕ್ಕೆ ಮುಂಚೆ ಕೂಡ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಹೇಗೆ ಪಾಂಡವರು ಅವರು ಮೊದಲಿನಿಂದಲೂ ಪಾಂಡವರು ಎಲ್ಲರೂ ಕೂಡ ಯಾವಾಗ್ಲೂ ಭಗವಂತನ ಮೇಲೆ ಹೇಗೆ ಅವಲಂಬಿತರಾಗಿದ್ರು ಅಂತ ಭಗವದ್ಗೀತೆಯಲ್ಲಿ ಕೂಡ ನಾವು ಕೇಳ್ತೀವಿ. 3 ಜನ ಕರ್ತೃಗಳಿದ್ದಾರೆ. ಯಾವ್ದಾದ್ರು ಒಂದು ಕೆಲಸ ಒಳ್ಳೆ ರೀತಿಯಲ್ಲಿ ಅದು ಆಗ್ಬೇಕು ಅಂತಂದ್ರೆ 3 ಜನ ಕರ್ತೃಗಳಿರ್ತಾರೆ. ಒಂದು ಜೀವಾತ್ಮ, ಇನ್ನೊಂದು ಪರಮಾತ್ಮ, ಮತ್ತೊಂದು ಪ್ರಕೃತಿ. ಜೀವಾತ್ಮಕ್ಕೆ ಒಂದು ಅಲ್ಪ ಸ್ವಾತಂತ್ರ್ಯ ಇದೆ, ಅದಕ್ಕೆ ಆಸೆ ಪಡೋದು ಬಿಟ್ರೆ ಬೇರೇನೋ ಅದಕ್ಕೆ ಶಕ್ತಿ ಇಲ್ಲ, ಇನ್ನೇನೋ ಅದಕ್ಕೆ ಮಾಡೋ ಸಾಮರ್ಥ್ಯ ಅದಕ್ಕಿಲ್ಲ. ಜಸ್ಟ್ ಅದನ್ನು ಆಸೆ ಪಡುತ್ತಷ್ಟೇ. ಆಸೆ ಪಟ್ಟಾಗ ಆ ಹೃದಯದಲ್ಲಿರುವಂತ ಪರಮಾತ್ಮ ಆ ಇಚ್ಛೆಗೆ ಅವನು ಯೋಗ್ಯನಾಗಿದ್ರೆ ಅದಕ್ಕೆ ಪರ್ಮಿಷನ್ ಕೊಡ್ತಾನೆ ಪರಮಾತ್ಮ ಆಗ್ಲಿ ಅಂತ. ಅವನ್ ಪರ್ಮಿಷನ್ ಕೊಟ್ಟಿದ್ ಕೂಡಲೇ ಪ್ರಕೃತಿ ಎಲ್ಲ ರೀತಿಯಲ್ಲಿ ಸಹಾಯ ಮಾಡ್ತಾಳೆ. ಅದನ್ನ ಆಸೆ ಪಟ್ಟಂತ ಜೀವಿಗೆ ಸಿಗ್ಲಿಕ್ಕೆ ಆ ಪ್ರಕೃತಿ ಸಹಾಯ ಮಾಡ್ತಾಳೆ. ಹೀಗೆ ಒಂದು ಕೆಲಸ ಅದು ನಡಿಬೇಕು ಅಂತಂದ್ರೆ ಪರಮಾತ್ಮನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡೋದಿಲ್ಲ ಅಂತ ಪಾಂಡವರಿಗೆ ಗೊತ್ತಿರುತ್ತೆ. ಆದ ಕಾರಣ ಅವ್ರು ಏನ್ ಹೇಳ್ತಾರೆ, ಅವ್ರಿಗೆ ಎಷ್ಟೇ ಸಾಮರ್ಥ್ಯಗಳಿದ್ರು ಕೂಡ ಅವ್ರು ಹೇಳ್ತಾರೆ, ನಮ್ಮ ಎಲ್ಲಾ ಸಾಮರ್ಥ್ಯಗಳು ಭಗವಂತ ಅವನ ಒಂದು ನಿಮಿಷ ನಮ್ಮನ್ನ ನಿರ್ಲಕ್ಷಿಸಿದ ಅಂದ್ರೆ ಅದು ಯಾವ್ದು ಕೂಡ ಏನು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇಲ್ಲಿ ಕುಂತಿ ಕೂಡ ಉದಾಹರಣೆ ಕೊಡ್ತಾ ಇದ್ದಾಳೆ. ಏನಂತ ಉದಾಹರಣೆ ಕೊಡ್ತಾ ಇದ್ದಾಳೆ ಅಂದ್ರೆ, ಭಗವಂತ ಅವನು ಆತ್ಮ ಇದ್ದ ಹಾಗೆ. ಆತ್ಮ ದೇಹ ಬಿಡ್ತು ಅಂತಂದ್ರೆ ಆ ದೇಹನ ಯಾರು ಕೂಡ ಅದ್ರ ಹೆಸರಿನಿಂದ ಕರೆಯೋದಿಲ್ಲ, ಎಲ್ಲರೂ ಕೂಡ ಶವ ಅಂತಾರೆ. ಅಂದ್ರೆ ಸತ್ತೋದ್ಮೇಲೆ ಅವ್ರ ಹೆಸರಿನಿಂದ ಕರೆಯೋದಿಲ್ಲ, ಅವರ ದೇಹವನ್ನ ಶವ ಅಂತ ಕರೀತಾರೆ. ಹಾಗೆ ಅವ್ರ ಹೆಸರು ಕಳ್ಕೋತಾರೆ, ಹಾಗೆ ಖ್ಯಾತಿಗಳನ್ನು ಕೂಡ ಕಳ್ಕೋತಾರೆ ಅಂತ ಹೇಳ್ತಾರೆ. ಹಾಗೆ ಆತ್ಮ ದೇಹದಿಂದ ಹೋದ್ರೆ ಆ ದೇಹಕ್ಕೆ ಒಂದು ಹೆಸರು ಅದು ಇರೋದಿಲ್ಲ, ಮತ್ತೆ ಅದ್ರ ಖ್ಯಾತಿಗಳು ಇರೋದಿಲ್ಲ. ಹಾಗೆ ಭಗವಂತ ನೀನು ನಮ್ಮನ್ನು ಬಿಟ್ಟು ಈಗ ಹೋಗ್ಬಿಟ್ಟೆ ಅಂತಂದ್ರೆ, ಇಲ್ಲಿ ಪಾಂಡವರು ನಿಜವಾಗ್ಲೂ ಕೂಡ ತುಂಬಾ ಖ್ಯಾತಿಯನ್ನ ಹೆಸರನ್ನ ಮಾಡಿದ್ದಾರೆ, ಆದ್ರೆ ನೀನಿಲ್ಲ ಅಂತಂದ್ರೆ ಅವರಿಗೆ ಆ ಖ್ಯಾತಿಯ ಹೆಸರು ಅದಿರೋದಿಲ್ಲ ಅಂತ. ಅದಕ್ಕೊಂದು ಉದಾಹರಣೆ ಕೂಡ ನೋಡ್ತೀವಿ. ಆ ಮಲಯ ಪರ್ವತದ ಶ್ರೀಗಂಧ ಮರಗಳ ಬಗ್ಗೆ ಹೇಳ್ತಾರೆ. ಅಂದ್ರೆ ಕೆಲವೊಂದು ಪ್ರಾಂತ್ಯಗಳಲ್ಲಿ ಕೆಲವೊಂದು ವಿಷಯಗಳು ಅದು ಇರೋದ್ರಿಂದನೇ ಆ ಪ್ರಾಂತ್ಯಕ್ಕೆ ಹೆಸರು ಬರುತ್ತೆ ಅಂತ. ಹಾಗೆ ಭಗವಂತ ಯದುವಂಶದಲ್ಲಿ ಜನನ ಪಡೆದ ಕಾರಣ ಯದುವೀರ ಅಂದ್ರೆ ಯಾದವ, ಅವನ ಹೆಸರು ಅದು ಖ್ಯಾತಿನ ಪಡೀತು. ಹಾಗೆ ಈಗ ನೀನು ನಮ್ಮ ಜೊತೆ ಇದ್ರೆ ಮಾತ್ರನೇ ನಮಗೆ ಆ ಖ್ಯಾತಿಯ ಹೆಸರೆಲ್ಲ ಇರೋದಕ್ಕೆ ಸಾಧ್ಯ. ನೀನು ಇಲ್ಲಿಂದ ಹೊರಟೋದಂತಂದ್ರೆ ನಮಗೆ ಆ ಖ್ಯಾತಿ ಆಗ್ಲಿ ಹೆಸರಾಗ್ಲಿ ಉಳಿಯೋದಿಲ್ಲ ಅಂತ. ಹಾಗೆ ಅವಳು ಹೇಳ್ತಾ ಇದ್ದಾಳೆ, ಪಾಂಡವರು ಮತ್ತು ಯದುಗಳೊಂದಿಗೆ ನಮ್ಮ ಖ್ಯಾತಿ ಮತ್ತು ಚಟುವಟಿಕೆಗಳು ನಿರ್ನಾಮವಾಗುತ್ತೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀಕೃಷ್ಣನಿಂದಾಗಿಯೇ ಪಾಂಡವರು ಉಳಿದಿದ್ದಾರೆಂಬುದು ಕುಂತಿದೇವಿಗೆ ಚೆನ್ನಾಗಿ ಗೊತ್ತಿದೆ. ಪಾಂಡವರು ನಿಸ್ಸಂದೇಹವಾಗಿಯೂ ನಾಮ ಮತ್ತು ಕೀರ್ತಿಗಳಲ್ಲಿ ಸುಸ್ಥಾಪಿತರಾಗಿದ್ದಾರೆ. ನೀತಿಯೇ ಮೂರ್ತಿವೆತ್ತಂತಿರುವ ರಾಜ ಯುಧಿಷ್ಠಿರನ ಮಾರ್ಗದರ್ಶನ ಅವರಿಗಿದೆ. ಯದುಗಳು ಸಂದೇಹವಿಲ್ಲದೆ ಅವರ ಪರಮ ಮಿತ್ರರು. ಹೇಗೆ ಪ್ರಜ್ಞೆಯ ಮಾರ್ಗದರ್ಶನವಿಲ್ಲದೆ ಶರೀರದ ಇಂದ್ರಿಯಗಳು ನಿರುಪಯೋಗಿಯೋ ಹಾಗೆ ಭಗವಾನ್ ಶ್ರೀಕೃಷ್ಣನ ಮಾರ್ಗದರ್ಶನವಿಲ್ಲದೆ ಅವ್ರು ಯಾರಿಗೂ ಅಸ್ತಿತ್ವವೇ ಇಲ್ಲ.
ಪರಮ ಪ್ರಭುವಿನ ಮಾರ್ಗದರ್ಶನವಿಲ್ಲದೆ ಯಾರು ತನ್ನ ಘನತೆ, ಪೌರುಷ ಮತ್ತು ಕೀರ್ತಿಗಳ ಬಗ್ಗೆ ಗರ್ವಿತರಾಗಬಾರದು. ಅಂದ್ರೆ ಭಗವಂತ ಅವನಿರೋದ್ರಿಂದನೇ ಅವರು ನಿಸ್ಸಂದೇಹವಾಗಿ ಯುಧಿಷ್ಠಿರ ಅವನೊಬ್ಬ ನೀತಿವಂತ, ಅವನೊಬ್ಬ ಧರ್ಮಿಷ್ಠ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ಪಾಂಡವರು ಕೂಡ ಧರ್ಮ ಮಾರ್ಗದಲ್ಲಿದ್ದ ಕಾರಣ ಭಗವಂತ ಅವರಿಗೆ ಸಹಾಯ ಮಾಡ್ತಾ ಇದ್ದಾನೆ. ಧರ್ಮ ಮಾರ್ಗದಲ್ಲಿ ಇದ್ದದ್ದು ಮಾತ್ರ ಅಲ್ಲ, ಅವರು ಭಗವಂತನಿಗೆ ಶರಣಾದವರು. ಅಂದ್ರೆ ಅವ್ರ ಹತ್ರ ಎಷ್ಟೇ ಸಾಮರ್ಥ್ಯ ಇದ್ರು ಕೂಡ ಭಗವಂತ ನಿನ್ನಿಚ್ಛೆ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಅಂತ ಭಗವಂತನಿಗೆ ಶರಣಾಗತಿಯನ್ನ ಹೊಂದವರು. ಆದ ಕಾರಣ ಹೇಳ್ತಾ ಇದ್ದಾನೆ, ಕುಂತಿದೇವಿ ಹೇಳ್ತಾ ಇದ್ದಾಳೆ, ನೀನಿಲ್ಲ ಅಂತಂದ್ರೆ, ನಿನ್ನ ಮಾರ್ಗದರ್ಶನ ಇಲ್ಲ ಅಂದ್ರೆ ಅವ್ರಿಗೆ ಏನು ಅಸ್ತಿತ್ವನೇ ಇಲ್ಲ ಅಂತ. ಪರಮ ಪ್ರಭುವಿನ ಮಾರ್ಗದರ್ಶನವಿಲ್ಲದೆ ಯಾರು ತನ್ನ ಘನತೆ, ಪೌರುಷ ಮತ್ತು ಕೀರ್ತಿಗಳ ಬಗ್ಗೆ ಗರ್ವಿತರಾಗಬಾರ್ದು. ನಮ್ಮಲ್ಲಿ ಏನೇ ಟ್ಯಾಲೆಂಟ್ ಇದ್ರು ಕೂಡ, ನಮ್ಮ ಹತ್ರ ಏನೇ ವಸ್ತುಗಳಿದ್ರು ಕೂಡ ಅವೆಲ್ಲವೂ ಕೂಡ ಭಗವಂತನಿಗೆ ಸೇರಿದು. ಯಾಕೆ ನಾವು ಕೂಡ ಭಗವಂತನಿಗೆ ಸೇರಿದವರು. ಅಂದ್ರೆ ನಾವು ಭಗವಂತನ ದಾಸರು, ಅವನ ವಿಭಿನ್ನಾಂಶ, ನಾವು ಅವನ ಮಕ್ಕಳು. ಅವನಿಲ್ಲ ಅಂತಂದ್ರೆ ನಾವ್ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾವು ಅವನಿಲ್ಲದೆ ನಾವೇ ಸ್ವತಂತ್ರವಾಗಿ ಏನೆಲ್ಲ ಮಾಡ್ತೀವಿ ಅಂತ ಏನೋ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವನ ಇಚ್ಛೆ ಇಲ್ಲದೆ ಏನೂ ನಡೆಯೋದಿಲ್ಲ. ಸಕಲ ಜೀವಿಗಳು ಅಸ್ವತಂತ್ರರೇ. ಅಂದ್ರೆ ಎಲ್ಲರೂ ಕೂಡ ಭಗವಂತನಿಗೆ ಅವಲಂಬಿಸ್ತಾರೆ. ಅಂತಿಮವಾಗಿ ಅವಲಂಬಿಸಬಹುದಾದ ವಸ್ತುವೆಂದರೆ ಭಗವಂತನೊಬ್ಬನೇ. ನಮ್ಮ ಐಹಿಕ ಜ್ಞಾನದ ಮುನ್ನಡೆಯಿಂದ ನಾವು ಪ್ರತಿಕ್ರಿಯಾತ್ಮಕವಾದ ಎಲ್ಲ ಬಗೆಯ ಐಹಿಕ ಸಂಪನ್ಮೂಲಗಳನ್ನು ನಿರ್ಮಿಸಬಹುದು. ಪ್ರತಿಕ್ರಿಯಾತ್ಮಕವಾದ ಈ ಸಾಮಗ್ರಿಗಳ ನಿರ್ಮಾಣ ಅವು ಎಷ್ಟೇ ಗಟ್ಟಿಮುಟ್ಟಾಗಿದ್ದರೂ ಭಗವಂತನ ಮಾರ್ಗದರ್ಶನವಿಲ್ಲದೆ ಹಾಸ್ಯಾಸ್ಪದವಾಗಿ ಕೊನೆಗೊಳ್ಳುತ್ತವೆ. ಅಂದ್ರೆ ನಾವು ಅನ್ಕೋತೀವಿ ನಾವು ಎಷ್ಟೊಂದು ಸೈಂಟಿಫಿಕ್ ಆಗಿ ಮುಂದುವರೆದು ಬಿಟ್ಟಿದ್ದೀವಿ, ನಾವು ಇನ್ನೊಂದು ಗ್ರಹಕ್ಕೆ ಹೋಗೋ ತರ ಸ್ಪುಟನಿಕ್ ಗಳೆಲ್ಲ ಮಾಡಿದೀವಿ, ಮತ್ತೆ ಏನೇನೋ ವೈಜ್ಞಾನಿಕವಾಗಿ ಕಂಡಿಡ್ದಿದೀವಿ, ನಂತರ ಯಾವ್ದೇದೋ ಕಾಯಿಲೆಗಳಿಗೆ ಔಷಧಿಗಳೆಲ್ಲ ಹುಡುಕಿದೀವಿ. ಈ ರೀತಿ ಎಲ್ಲ ನಾವು ಅನ್ಕೋತೀವಿ ನಾವು ತುಂಬಾ ಮುಂದುವರೆದಿದೀವಿ ಅಂತ. ಆದ್ರೆ ಭಗವಂತನ ಇಚ್ಛೆ ಇಲ್ಲ ಅಂತಂದ್ರೆ ಅದೆಲ್ಲವೂ ಕೂಡ ಹಾಸ್ಯಾಸ್ಪದವಾಗ್ಬಿಡತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶ್ಲೋಕ 39. ನಾ ಇಯಂ ಶೋಭಿಷ್ಯತೆ ತತ್ರ ಯಥಾ ಇದಾನೀಂ ಗದಾಧರ ತ್ವತ್ಪದೈ ಅಂಕಿತ ಭಾತಿ ಸ್ವಲಕ್ಷಣ ವಿಲಕ್ಷಿತೈ. ಅನುವಾದ: ಓ ಗದಾಧರನೇ ಕೃಷ್ಣ, ನಮ್ಮ ಸಾಮ್ರಾಜ್ಯವು ನಿನ್ನ ಹೆಜ್ಜೆ ಗುರುತುಗಳಿಂದ ವಿನ್ಯಾಸಗೊಂಡಿದೆ, ಹಾಗಾಗಿ ಅದು ಸುಂದರವಾಗಿ ಕಾಣಿಸುತ್ತಿದೆ. ನೀನು ಹೊರಟು ಹೋದಲ್ಲಿ ಅದು ಹಾಗೆ ಇರಲು ಸಾಧ್ಯವಿಲ್ಲ. ಅಂದ್ರೆ ಭಗವಂತ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಭಗವಂತನ ಹೆಜ್ಜೆ ಗುರುತುಗಳು ಅಂದ್ರೆ ಭಗವಂತನ ಪಾದದಲ್ಲಿ, ಅಂಗಾಲಿನಲ್ಲಿ ಶುಭ ಲಕ್ಷಣಗಳು ಅನ್ನೋದು ಇರುತ್ತೆ. 16 ರೀತಿಯ ಶುಭ ಲಕ್ಷಣದ ಚಿಹ್ನೆಗಳು ಇದೆ ಅಂತ. ಭಗವಂತ ಪಾಂಡವರು ಇರುವಂತಹ ರಾಜ್ಯದಲ್ಲಿ ಅವನು ಓಡಾಡ್ತಾ ಇರೋದ್ರಿಂದ ಆ ಹೆಜ್ಜೆ ಗುರುತುಗಳು ಅವರ ರಾಜ್ಯದಲ್ಲಿದೆ, ಆ ರಾಜ್ಯದ ನೆಲದಲ್ಲಿದೆ. ಆದ ಕಾರಣ ಆ ಪ್ರಕೃತಿ ಅವರಿಗೆ ಯಥೇಚ್ಛವಾಗಿ ಏನೆಲ್ಲ ಅವ್ರಿಗೆ ಬೇಕು ಅದನ್ನೆಲ್ಲ ಕೊಡ್ತಾ ಇದೆ. ಭಗವಂತ ಅವನು ಅಲ್ಲಿಂದ ಹೊರಟೋದ ಅಂತಂದ್ರೆ ಅದು ಯಾವ್ದು ಮತ್ತೆ ಸಿಗೋದಿಲ್ಲ. ಮುಂದೆ ನಾವು ನೋಡ್ತೀವಿ ಇದು ನಿಜ ಆಗುತ್ತೆ. ಅಂದ್ರೆ ಯಾವಾಗ ಕೃಷ್ಣ ಅವನು ಭೂಲೋಕವನ್ನ ಬಿಟ್ಟು ಮತ್ತೆ ಅವನ ಧಾಮಕ್ಕೆ ಹಿಂದಿರುಗಿ ಬಿಡ್ತಾನೆ, ಆಗ ಕಲಿಯುಗ ಪ್ರಾರಂಭ ಆಗ್ಬಿಡತ್ತೆ. ಕಲಿಯುಗ ಪ್ರಾರಂಭ ಆದಾಗ ಅಲ್ಲಿದ್ದಂತಹ ಎಲ್ಲ ಏನಂತೀವಿ ಶುಭ ಸೂಚನೆಗಳು ಏನಿತ್ತು ಅದೆಲ್ಲವೂ ಕೂಡ ಅಂದ್ರೆ ಅಪಶಕುನಗಳಾಗಿ ಪರಿವರ್ತನೆ ಆಗ್ಬಿಡತ್ತೆ. ಅದನ್ನ ಇಲ್ಲಿ ಅವಳು ಹೇಳ್ತಾ ಇದ್ದಾಳೆ, ನೀನ್ ಹೋಗ್ಬಿಟ್ರೆ ನಮ್ಮ ರಾಜ್ಯದಲ್ಲಿ ಮತ್ತೆ ಆ ಸಮೃದ್ಧಿ ಇರೋದಿಲ್ಲ, ಭಗವಂತ ನಮ್ಮನ್ನು ಬಿಟ್ಬಿಟ್ಟು ಹೋಗ್ಬೇಡ ಅಂತ. ಭಾವಾರ್ಥ: ಭಗವಂತನಿಂದ ಉಳಿದವರನ್ನು ಪ್ರತ್ಯೇಕಿಸುವಂತಹ ಕೆಲವು ನಿರ್ದಿಷ್ಟ ಗುರುತುಗಳು ಭಗವಂತನ ಪಾದಗಳಲ್ಲಿವೆ. ಧ್ವಜ, ವಜ್ರ, ಅಂಕುಶ, ಛತ್ರ, ಕಮಲ, ಚಕ್ರ ಇವೇ ಮೊದಲಾದವು ಭಗವಂತನ ಅಂಗಾಲಿನಲ್ಲಿರುವ ಗುರುತುಗಳು. ಶ್ರೀಕೃಷ್ಣನು ಹೆಜ್ಜೆ ಇಟ್ಟಾಗ ನೆಲದ ಧೂಳಿನಲ್ಲಿ ಈ ಗುರುತುಗಳು ಮೂಡುತ್ತವೆ. ಪಾಂಡವರೊಂದಿಗೆ ಶ್ರೀಕೃಷ್ಣನು ಹಸ್ತಿನಾಪುರದಲ್ಲಿದ್ದಾಗ ಆ ನೆಲದಲ್ಲಿ ಅಂತಹ ಗುರುತುಗಳು ಮೂಡಿದ್ದವು. ಅಂತಹ ಶುಭ ಚಿಹ್ನೆಗಳಿಂದ ಪಾಂಡವರ ಸಾಮ್ರಾಜ್ಯವು ಸಮೃದ್ಧವಾಗಿತ್ತು. ಕುಂತಿದೇವಿಯು ಈ ವಿಶಿಷ್ಟ ಲಕ್ಷಣಗಳನ್ನು ಬೆರಳು ಮಾಡಿ ತೋರಿಸಿದಳು ಮತ್ತು ಭಗವಂತನ ಅನುಪಸ್ಥಿತಿಯಲ್ಲಿ ಎಲ್ಲಿ ದುರಾದೃಷ್ಟವು ಕಾಲಿಡುತ್ತದೆಯೋ ಎಂದು ಬೆದರಿದಳು. ಶ್ಲೋಕ 40. ಇಮೇ ಜನಪದ ಸ್ಮೃದ್ಧ ಸುಪಕ್ವ ಔಷಧಿ ವಿರುದ್ಧ ವನ ಅದ್ರಿ ನದಿ ಉದನ್ವತಃ ಹಿ ಏದಂತೆ ತವ ವೀಕ್ಷಿತೈ. ಅನುವಾದ: ಈ ಎಲ್ಲ ನಗರಗಳು ಮತ್ತು ಹಳ್ಳಿಗಳು ಎಲ್ಲಾ ವಿಧದಲ್ಲೂ ಸಮೃದ್ಧವಾಗಿವೆ. ಔಷಧಿಗಳು ಮತ್ತು ಧಾನ್ಯಗಳು ಹೇರಳವಾಗಿವೆ. ಮರಗಳು ಫಲದಿಂದ ತುಂಬಿವೆ, ನದಿಗಳು ತುಂಬಿ ಹರಿಯುತ್ತಿವೆ, ಪರ್ವತಗಳು ಖನಿಜ ಸಮೃದ್ಧವಾಗಿವೆ, ಸಾಗರಗಳು ಐಶ್ವರ್ಯಭರಿತವಾಗಿವೆ. ಇವೆಲ್ಲ ನಿನ್ನ ಕೃಪಾದೃಷ್ಟಿಯ ಪರಿಣಾಮ ಅಂತ ಹೇಳ್ತಾ ಇದ್ದಾಳೆ. ಭಗವಂತ ನಿನ್ನ ದೃಷ್ಟಿ
ಅಂದ್ರೆ ಭಗವಂತ ನಾವು ನೋಡ್ತೀವಿ ಸೃಷ್ಟಿಯ ಕಾಲದಲ್ಲಿ ಅವನ ಬರೀ ಒಂದು ಕಣ್ಣೋಟದಿಂದ ಅಲ್ಲಿ ಮಹತ್ತತ್ವ ಅಂದ್ರೆ ಏನೂ ಇಲ್ಲದ ಜಾಗದಲ್ಲಿ ಅಲ್ಲಿ ಒಂದು ಸೃಷ್ಟಿ ಪ್ರಾರಂಭ ಆಗುತ್ತೆ. ಹಾಗೆ ಅವನು ಕೃಷ್ಣ ಅವರ ಪಾಂಡವರ ರಾಜ್ಯದಲ್ಲಿ ಇರೋ ಒಂದೇ ಒಂದು ಕಾರಣಕ್ಕೆ ಆ ಸಾಮ್ರಾಜ್ಯ ಎಷ್ಟು ಸಮೃದ್ಧವಾಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾಳೆ. ನಿನ್ನ ಒಂದು ನೋಟ ಸಾಕು, ಎಲ್ಲಾ ಕಡೆ ಆ ತುಂಬಿ ತುಳುಕುತ್ತೆ ಪ್ರಕೃತಿ ಅನ್ನುವಂಥದ್ದು, ಸುಂದರವಾಗಿ ಆಗುತ್ತೆ ಅಂತ ಹೇಳ್ತಾ ಇದ್ದಾಳೆ. ಅಲ್ಲಿ ಎಲ್ಲ ಸಮೃದ್ಧಿ ಇರುತ್ತೆ ಅಂತ. ಆ ರೀತಿ ನಿನ್ನ ನೋಟ ಬಿದ್ರೆ ಸಾಕು, ಆ ಜಾಗ ಆ ತರ ಇರುತ್ತೆ. ನಿನ್ ಕೃಪಾದೃಷ್ಟಿ ಇನ್ಮೇಲೆ ಈ ಕಡೆ ನಮ್ಮ ಮೇಲೆ, ನಮ್ಮ ರಾಜ್ಯದ ಮೇಲೆ ಬಿದ್ದಿಲ್ಲ ಅಂದ್ರೆ ಅದು ಮತ್ತೆ ಏನಾಗ್ಬೋದು ನಮ್ಮ ಪರಿಸ್ಥಿತಿ ಅನ್ನೋದನ್ನ ಅವಳು ಹೇಳ್ತಾ ಇದ್ದಾಳೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಮಾನವನ ಉನ್ನತಿಯು ನೈಸರ್ಗಿಕ ಕೊಡುಗೆಗಳಿಂದ ಸಮೃದ್ಧವಾಗಿರುವುದಲ್ಲದೆ ಬೃಹತ್ ಕೈಗಾರಿಕಾ ಉದ್ಯಮಗಳಿಂದ ಅಲ್ಲ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ನೈಸರ್ಗಿಕ ಕೊಡುಗೆಗಳಿಂದ ಮಾತ್ರನೇ ಸಮೃದ್ಧಿ ಇರೋದಕ್ಕೆ ಸಾಧ್ಯನೇ ಹೊರತು ನಾವು ಮಾಡಿರುವಂತಹ ಈ ಫ್ಯಾಕ್ಟರಿಗಳು, ಅದರಿಂದ ಮಾಡಿರುವಂತಹ ಏನೋ ಒಂದು ಯಂತ್ರೋಪಕರಣಗಳಿದೆ, ಅದರಿಂದ ನಾವು ಉನ್ನತಿಯನ್ನ ಹೊಂದೋದಕ್ಕೆ ಸಾಧ್ಯ ಇಲ್ಲ ಅಂತ. ಬೃಹತ್ ಕೈಗಾರಿಕಾ ಉದ್ಯಮಗಳು ದೈವರಹಿತ ನಾಗರಿಕತೆಯ ಉತ್ಪನ್ನಗಳಾಗಿದ್ದು ಮಾನವ ಬದುಕಿನ ಉದಾತ್ತ ಧ್ಯೇಯಗಳನ್ನು ನಾಶಗೊಳಿಸಲು ಕಾರಣವಾಗುತ್ತವೆ. ಇವೆಲ್ಲವೂ ಕೂಡ ಎಷ್ಟು ಹೆಚ್ಚುತ್ತಾ ಹೋಗುತ್ತೆ ಅಂತಂದ್ರೆ, ಹಿಂದಿನ ಜನ ದೊಡ್ಡ ದೊಡ್ಡ ಪರಿವಾರಗಳಿತ್ತು, ಕುಟುಂಬಗಳನ್ನೋದು ಒಂದು ಕುಟುಂಬದಲ್ಲಿ ಹೆಚ್ಚು ಕಮ್ಮಿ 20 ಜನನಾದ್ರೂ ಇರ್ತಾ ಇದ್ರು. ಯಾರಾದ್ರೂ ಒಬ್ರೇ ಕೆಲಸಕ್ಕೆ ಹೋಗುವಂಥದ್ದು, ಸಂಪಾದನೆ ಮಾಡುವಂಥದ್ದು, ಆ ರೀತಿ ಇರ್ತಿತ್ತು. ಅಷ್ಟು ಒಬ್ಬ ವ್ಯಕ್ತಿ ಸಂಪಾದನೆ ಮಾಡಿದ್ರೆ 20 ಜನ ಸಂತೋಷವಾಗಿ ಜೀವನ ಮಾಡೋ ಹಾಗಿತ್ತು. ಈಗ ಎಲ್ಲ ಮುಂದುವರೆದಿದೆ ಅಂತ ಹೇಳ್ತಾರೆ. ಮನೆಯಲ್ಲಿ ಗಂಡ ಹೆಂಡತಿ ಎಲ್ಲರೂ ಕೂಡ ಕೆಲಸಕ್ಕೆ ಹೋದ್ರು ಕೂಡ ತೃಪ್ತಿ ಅನ್ನೋದಿಲ್ಲ, ಸಮಾಧಾನ ಅನ್ನೋದಿಲ್ಲ. ಇನ್ನ ನಾವು ಏನೋ ಪಡ್ಕೊಂಡಿದೀವಿ ಅಂತ ಅನ್ಸೋದಿಲ್ಲ, ಇನ್ನ ಮಾಡ್ಬೇಕು ಅಂತ ಇರ್ತಾರೆ. ಹಾಗೆ ಈ ಯಾವ್ದು ಬೃಹತ್ ಕೈಗಾರಿಕಾ ಉದ್ಯಮಗಳು ಬಂತು, ಅದು ದೈವರಹಿತ ನಾಗರಿಕತೆನ ಪ್ರಾರಂಭ ಮಾಡಿದೆ. ಅದು ಬದುಕಿನ ಉದಾತ್ತ ಧ್ಯೇಯಗಳನ್ನ ನಾಶ ಮಾಡ್ತಾ ಇದೆ. ಅಂತಹ ವಿನಾಶಕಾರಿ ಕೈಗಾರಿಕೆಗಳು ಹೆಚ್ಚಿಸುತ್ತಾ ಹೋದಲ್ಲಿ ಅವು ಮಾನವನ ಅಗತ್ಯ ಶಕ್ತಿಯನ್ನು ಹೀರಿಬಿಡುತ್ತೆ. ಅಂದ್ರೆ ಕೆಲಸ ಮಾಡೋದು ಯಾವ ಮಟ್ಟಕ್ಕೆ ಅಂತಂದ್ರೆ, ಮೊದಲೆಲ್ಲ ಎಲ್ಲರೂ ಹೇಳೋದು 8 ಗಂಟೆ ಸಮಯ ಮಾಡ್ಬೇಕು ಅಂತ. ಈಗ ಯಾವ ಸಮಯದಲ್ಲಿ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಶಿಫ್ಟ್ಗಳು ಅಂತ ಬಂದದೆಲ್ಲ ಈ ಕೈಗಾರಿಕೆಗಳು ಸ್ಟಾರ್ಟ್ ಆದ್ಮೇಲೆ. ಮತ್ತೆ ಅವರು ಓವರ್ ಟೈಮ್ ಮಾಡೋದು, ಇವೆಲ್ಲವೂ ಕೂಡ ಅವುಗಳು ಬಂದ್ಮೇಲೆನೆ ಶುರು ಆದದ್ದು. ಆ ರೀತಿ ಇವೆಲ್ಲವೂ ಕೂಡ ನಮ್ಮ ಶಕ್ತಿಯನ್ನ ಹೀರಿ ಬಿಡ್ತವೆ. ಇದರಿಂದ ಕೆಲವರು ಉಳಿದವರನ್ನು ಶೋಷಿಸಿ ವಿಲಾಸಮಯ ಜೀವನವನ್ನು ನಡೆಸಬಹುದಾದರೂ ಜನಸಾಮಾನ್ಯರಲ್ಲಿ ಅಶಾಂತಿ ಮತ್ತು ಅತೃಪ್ತಿಗಳು ತಾಂಡವ ಮಾಡುತ್ತೆ. ಈ ರೀತಿ ಮಾಡೋದ್ರಿಂದ, ನಾಗರಿಕತೆ ಅನ್ನೋ ಹೆಸರಲ್ಲಿ ಈ ತರ ನಾವು ಕೈಗಾರಿಕೆಗಳನ್ನ ಬೆಳೆಸೋದ್ರಿಂದ, ಉದ್ಯಮಗಳನ್ನ ಬೆಳೆಸೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ, ಯಾರು ಶ್ರೀಮಂತರಿದ್ದಾರೆ ಅವರು ಅದನ್ನ ಭೋಗಿಸ್ತಾ ಇದ್ದಾರೆ, ಆದ್ರೆ ಜನಸಾಮಾನ್ಯರಲ್ಲಿ ಅಶಾಂತಿ ಮತ್ತು ಅತೃಪ್ತಿಗಳು ಹೆಚ್ಚುತ್ತಾ ಹೋಗ್ತಾ ಇದೆ. ಧಾನ್ಯಗಳು, ವನಸ್ಪತಿಗಳು, ಹಣ್ಣುಗಳು, ನದಿಗಳು, ರತ್ನ ಮತ್ತು ಖನಿಜಭರಿತ ಪರ್ವತಗಳು, ಮುತ್ತಿನ ಸಮೃದ್ಧಿಯಿಂದ ಕೂಡಿದ ಸಾಗರಗಳು, ಇಂತಹ ಪ್ರಾಕೃತಿಕ ಕೊಡುಗೆಗಳು ಆ ಪರಮನ ಅಪ್ಪಣೆಯಂತೆ ಒದಗುತ್ತಿವೆ. ಅವರ ಇಚ್ಛೆಯಂತೆ ಐಹಿಕ ಪ್ರಕೃತಿಯು ಅವುಗಳನ್ನು ಹೇರಳವಾಗಿ ಉತ್ಪತ್ತಿ ಮಾಡುತ್ತಿದೆ ಮತ್ತು ಕೆಲವು ವೇಳೆ ಅವುಗಳನ್ನು ಮಿತಿಗೊಳಿಸುತ್ತದೆ. ಪ್ರಕೃತಿಯ ಈ ದೈವಿ ಕೊಡುಗೆಗಳನ್ನು ಮಾನವ ಜೀವಿತನ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ಳುವುದು ಪ್ರಕೃತಿ ನಿಯಮವಾಗಿದೆ. ಐಹಿಕ ಪ್ರಕೃತಿಯ ಮೇಲೆ ಪ್ರಭುತ್ವವನ್ನು ಸ್ಥಾಪನೆ ಮಾಡುವಂತಹ ಶೋಷಕ ಉದ್ದೇಶಕ್ಕೆ ಒಳಗಾಗದೆ ತೃಪ್ತಿ ಎನಿಸುವಷ್ಟು ಸಮೃದ್ಧವಾಗುವುದು ಕೂಡ ಪ್ರಕೃತಿ ನಿಯಮವೇ. ಅಂದ್ರೆ ನಾವು ಭಗವಂತನ ಮೇಲೆ ಅವಲಂಬಿತರಾಗ್ತೀವಿ. ಯಾಕಂದ್ರೆ ಭಗವಂತ ಅವನ ಕೃಪಾ ದೃಷ್ಟಿಯಿಂದ ಈ ಪ್ರಕೃತಿ ನಮಗೆ ಈ ಎಲ್ಲಾ ಸಂಪತ್ತನ್ನ ಕೊಡ್ತಾ ಇದ್ದಾಳೆ. ಆ ಸಂಪತ್ತನ್ನ ಬಳಸಿ ನಾವು ತೃಪ್ತರಾಗ್ಬೇಕು. ಅದನ್ನ ಬಿಟ್ಟು ನಾವು ಈ ಭಗವಂತನ ಉದಾತ್ತ ಧ್ಯೇಯ ನಾಶ ಮಾಡುವಂಥದ್ದು, ಅಂದ್ರೆ ಮಾನವ ಬದುಕಿನ ಉದಾತ್ತ ಧ್ಯೇಯಗಳನ್ನ ನಾಶ ಮಾಡುವಂತಹ ಈ ಕೈಗಾರಿಕಾ ಉದ್ಯಮಗಳನ್ನ ನಾವು ಬೆಳೆಸ್ತಾ ಹೋದ್ರೆ ಅದು ದೈವರಹಿತ ನಾಗರಿಕತೆಗೆ ನಮ್ಮನ್ನ ಕೊಂಡೊಯ್ಯುತ್ತೆ ಅನ್ನೋದನ್ನಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ನಮ್ಮ ಭೋಗಾಕಾಂಕ್ಷೆಗೆ ತಕ್ಕಂತೆ ಐಹಿಕ ಪ್ರಕೃತಿಯನ್ನು ಶೋಷಿಸಲು ನಾವು ಪ್ರಯತ್ನಿಸಿದಂತೆಲ್ಲ ಆ ಶೋಷಕ ಪ್ರಯತ್ನಗಳ ಪ್ರತಿಕ್ರಿಯೆಯಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ನಮ್ಮಲ್ಲಿ ಸಾಕಷ್ಟು ಧಾನ್ಯ, ಫಲ, ವನಸ್ಪತಿ, ಔಷಧಿಗಳು ಇರುವಾಗ ಕಸಾಯಿಖಾನೆಗಳನ್ನು ನಡೆಸುವ ಅಥವಾ ಬಡ ಪ್ರಾಣಿಗಳನ್ನು ಕೊಲ್ಲುವ ಅಗತ್ಯವಾದರೂ ಎಲ್ಲಿದೆ? ತನಗೆ ತಿನ್ನಲು ಸಾಕಷ್ಟು ಧಾನ್ಯ ಮತ್ತು ತರಕಾರಿಗಳು ಇರುವಾಗ ಮನುಷ್ಯನು ಒಂದು ಪ್ರಾಣಿಯನ್ನು ಕೊಲ್ಲಬೇಕಾದ್ದಿಲ್ಲ. ನದಿಗಳ ನೀರಿನ ಪ್ರವಾಹ ಜಮೀನನ್ನು ಫಲವತ್ತಾಗಿ ಮಾಡುತ್ತದೆ. ನಮಗೆ ಬೇಕಾದ್ದಕ್ಕಿಂತ ಹೆಚ್ಚಿಗೆ ನಮ್ಮಲ್ಲಿದೆ. ಪರ್ವತಗಳಲ್ಲಿ ಖನಿಜಗಳ ಉತ್ಪತ್ತಿ ಇದೆ, ಸಾಗರಗಳಲ್ಲಿ ರತ್ನಗಳಿವೆ. ಮಾನವ ನಾಗರಿಕತೆಯು ಸಾಕಷ್ಟು ಪ್ರಮಾಣದಲ್ಲಿ ಧಾನ್ಯ, ಖನಿಜ, ರತ್ನ, ನೀರು, ಹಾಲು ಇತ್ಯಾದಿಗಳನ್ನು ಹೊಂದಿರುವಾಗ ನತದೃಷ್ಟ ವ್ಯಕ್ತಿಗಳು ದುಡಿಮೆಗೆ ಹಚ್ಚಿ ಆತಂಕಕಾರಿ ಕೈಗಾರಿಕಾ ಉದ್ಯಮಗಳ ಬೆನ್ನು ಹತ್ತುವ ಅಗತ್ಯವಾದರೂ ಎಲ್ಲಿದೆ? ಆದರೆ ಈ ಎಲ್ಲಾ ಪ್ರಾಕೃತಿಕ ಕೊಡುಗೆಗಳು ಭಗವಂತನ ಅನುಗ್ರಹವನ್ನು ಅವಲಂಬಿಸಿವೆ.
ನಮ್ಮ ಈಗಿನ ಅಗತ್ಯವೆಂದರೆ ಭಗವಂತನ ನಿಯಮಗಳಿಗೆ ಅಧೀನರಾಗಿರುವುದು ಮತ್ತು ಭಕ್ತಿ ಸೇವೆಯಿಂದ ಮಾನವ ಜೀವನದ ಪರಿಪೂರ್ಣತೆಯನ್ನು ಸಾಧಿಸುವುದು. ಕುಂತಿಯ ಈ ಸೂಚನೆಗಳು ನಿರ್ದಿಷ್ಟವಾಗಿವೆ. ಭಗವಂತನ ಅನುಗ್ರಹ ಎಲ್ಲರ ಮೇಲೂ ಇರಲಿ, ಅವನ ದಯೆಯಿಂದ ನಿಸರ್ಗ ಸಮೃದ್ಧಿಯು ಒಂದೇ ಸಮನೆ ಉಳಿದುಕೊಂಡು ಬರಲಿ ಎಂದು ಅವಳು ಬಯಸುತ್ತಾಳೆ. ಅಂದ್ರೆ ಪ್ರಭುಪಾದರು ಕೂಡ ಹೇಳ್ತಾರೆ, ನಾವು ನಿಜವಾಗ್ಲೂ ಒಂದು ಸರಳ ಜೀವನ ಮಾಡ್ಬೇಕು, ಉನ್ನತ ಧ್ಯೇಯ ಇಟ್ಕೋಬೇಕು ಅಂತ. ಆ ಸರಳ ಜೀವನ ಮಾಡೋದಕ್ಕೆ ನಮ್ಗೆ ಏನ್ ಬೇಕು? ಆಹಾರ ಬೇಕು. ಆ ಆಹಾರ, ಹಾಲು, ಅದನ್ನ ನಾವು ಒಂದಷ್ಟು ಜಾಗ ಇದ್ರೆ ಕೃಷಿ ಮಾಡ್ಬೋದು. ನಂತರ ಒಂದು ಗೋವುಗಳು ಅಷ್ಟೇ ಇದ್ರೆ ಅದರಿಂದ ಹಾಲು, ಹಾಲಿನ ಉತ್ಪನ್ನಗಳನ್ನ ಬಳಸಿ ನಾವು ಒಂದು ತೃಪ್ತಿಕರವಾದ ಜೀವನವನ್ನ ಮಾಡೋದಕ್ಕೆ ಸಾಧ್ಯ ಇದೆ. ಅದನ್ನ ಬಿಟ್ಟು ನಾವೇನ್ ಮಾಡ್ತೀವಿ? ಕೈಗಾರಿಕೆಗಳು, ಉದ್ಯಮಗಳ ಮೇಲೆ ಜಾಸ್ತಿ ಅವಲಂಬಿತರಾಗ್ತಾ ಹೋಗ್ತೀವಿ. ಆಗ ಏನ್ ಮಾಡ್ತೀವಿ? ಪರಿವಾರ ಅನ್ನೋದೇ ಬರೋದಿಲ್ಲ. ಅಂದ್ರೆ ತಂದೆ ಒಂದ್ ಕಡೆ, ತಾಯಿ ಒಂದ್ ಕಡೆ, ಮಕ್ಕಳು ಒಂದ್ ಕಡೆ ಆಗ್ಬಿಡ್ತಾರೆ. ಎಲ್ಲಾರು ಕೂಡ ಯಾವಾಗೋ ಒಂದೇ ಸತಿ ಸಿಗ್ತಾರೆ. ಮತ್ತೆ ಆ ಹಣ ಸಂಪಾದನೆ ಮಾಡೋದೇ ಜೀವನದ ಇದಾಗ್ಬಿಡುತ್ತೆ. ಯಾವುದೇ ಜ್ಞಾನ ಬೆಳೆಸ್ಕೋಬೇಕು, ಸಂಸ್ಕಾರ, ಸಂಬಂಧಗಳು, ಪರಿವಾರ ಅನ್ನೋದು ಯಾವ್ದು ಇರೋದಿಲ್ಲ. ಹಾಗೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಎಲ್ಲಿ ನಮ್ಗೆ ಅಗತ್ಯವಾದ ವಿಷಯಗಳು ಬೇಕೋ ಅದನ್ನ ಬಿಟ್ಟು ಅನಗತ್ಯವಾದ ವಿಷಯಗಳನ್ನ ಸಂಗ್ರಹ ಮಾಡೋದಕ್ಕೋಸ್ಕರ ನಮ್ಮ ಇಡೀ ಶಕ್ತಿಯನ್ನ ನಾವು ಅದರಲ್ಲೇ ಪೋಲು ಮಾಡ್ಬಿಡ್ತೀವಿ. ಮಾನವ ಜನ್ಮ ಸಿಕ್ಕೋದು ಅದು ಅಪರೂಪಕ್ಕೆ, ಅದನ್ನ ನಾವು ಪರಿಪೂರ್ಣವಾಗಿ ಮರೆತು ಬಿಡ್ತೀವಿ. ಹಾಗೆ ಹೇಳ್ತಾ ಇದ್ದಾಳೆ ಕುಂತಿ ಮಹಾರಾಣಿ ಕೂಡ, ಇಂತಹ ಸಮೃದ್ಧಿ ಅದು ಭಗವಂತನ ಒಂದು ಕೃಪಾದೃಷ್ಟಿಯಿಂದ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ. ಅಂತಹ ಕೃಪಾದೃಷ್ಟಿ ಪಾಂಡವರ ಮೇಲೆ ಇರುವ ಕಾರಣ ಅವರ ಸಾಮ್ರಾಜ್ಯ ಆ ರೀತಿ ಸಮೃದ್ಧಿಯನ್ನ ಹೊಂದಿದೆ. ಆದ್ರೆ ಈಗ ಭಗವಂತ ನೀನು ಹೊರಟೋದ್ಮೇಲೆ ನಾವು ಏನಾಗೋದು ಅನ್ನೋದನ್ನ ಕೇಳ್ತಾ ಇದ್ದಾಳೆ. ಶ್ಲೋಕ 41. ಅಥ ವಿಶ್ವ ಈಶಾ ವಿಶ್ವ ಆತ್ಮನ್ ವಿಶ್ವಮೂರ್ತೆ ಸ್ವಕೇಶು ಮೇ ಸ್ನೇಹ ಪಾಶಾಂ ಇಮಾಂ ಚಿಂದಿ ದೃಢಂ ಪಾಂಡುಷು ವೃಷ್ಣಿಷು. ಅನುವಾದ: ಓ ವಿಶ್ವಪ್ರಭುವೆ, ವಿಶ್ವಾತ್ಮನೆ, ವಿಶ್ವಮೂರ್ತಿಯೇ, ದಯವಿಟ್ಟು ನನ್ನ ರಕ್ತ ಸಂಬಂಧಿಗಳಾದ ಪಾಂಡವರು ಮತ್ತು ವೃಷ್ಣಿಗಳೊಂದಿಗಿನ ನನ್ನ ಪ್ರೀತಿಯ ಬಂಧನವನ್ನು ಕಡಿದು ಬಿಡು. ಇಲ್ಲಿ ಅವಳಿಗೆ ಒಂದು ಯೋಚನೆ ಬರ್ತಿದೆ. ಏನಂತಂದ್ರೆ, ಭಗವಂತನನ್ನ ನಾನು ಇಲ್ಲೇ ಇರಿಸ್ಕೋಬೇಕು, ಪಾಂಡವರ ಹಸ್ತಿನಾಪುರದಲ್ಲೇ ಇರಿಸ್ಕೋಬೇಕು ಅಂತ. ಯಾಕೆ ಅಂತಂದ್ರೆ ಭಗವಂತ ಅವನು ಅವ್ರ ಜೊತೆಯಲ್ಲಿ ಇರ್ಬೇಕು ಅನ್ನೋದು ಅವಳ ಇಚ್ಛೆ. ಆದ್ರೆ ಈಗ ಆ ರೀತಿ ಅವನು ಅಲ್ಲೇ ಉಳ್ಕೊಂಡ ಅಂತಂದ್ರೆ, ಅನೇಕ ವರ್ಷಗಳಿಂದ ವೃಷ್ಣಿ ವಂಶಜರು ಅಂದ್ರೆ ಯದು ವಂಶಜರು ಯಾರಿದ್ದಾರೆ ಅಲ್ಲಿ ದ್ವಾರಕೆಯಲ್ಲಿ, ಅವರೆಲ್ಲರೂ ಕೂಡ ಬೇಸರ ಮಾಡ್ಕೋತಾರೆ. ಅವರು ಕೂಡ ಕುಂತಿಯ ತಂದೆ ಮನೆ ಕಡೆಯವರು, ಅವರು ಕೂಡ ಅವಳಿಗೆ ಸಂಬಂಧಿಕರೇ ಆಗ್ತಾರೆ. ಅವರಿಗೆ ಪಾಪ ಕೃಷ್ಣನ ದಯೆ ಇರೋದಿಲ್ಲ. ಅವ್ರು ಅನ್ಕೋತಾರೆ, ಭಗವಂತ ನಾವೇನ್ ಪಾಪ ಮಾಡಿದೀವಿ, ಯಾಕೆ ನೀನು ನಮ್ಮ ಜೊತೆ ಇಲ್ಲ ಅಂತ. ಹಾಗೆ ಹೇಳ್ತಾ ಇದ್ದಾಳೆ, ಆ ಕಡೆ ಪಾಂಡವರನ್ನು ಬಿಡಕ್ಕಾಗಲ್ಲ, ಈ ಕಡೆ ವೃಷ್ಣಿಗಳನ್ನು ಬಿಡಕ್ಕಾಗಲ್ಲ. ಅದಕ್ಕೆ ಹೇಳ್ತಾಳೆ, ನನ್ನ ಪ್ರೀತಿಯ ಬಂಧನವನ್ನ ಕಡಿದು ಬಿಡು ಅಂತ. ಪ್ರೀತಿಯ ಬಂಧನ ಅಂತಂದ್ರೆ ನಾವು ಇಲ್ಲಿ ಯಾವ ರೀತಿ ಬಂಧನದ ಬಗ್ಗೆ ಅವಳು ಹೇಳ್ತಾ ಇದ್ದಾಳೆ ಅಂದ್ರೆ, ಈಗ ನಾವು ಸಾಂಸಾರಿಕ ಬಂಧನ ಅಂತ ಹೇಳ್ತೀವಿ, ಅಂದ್ರೆ ಅಹಂ ಮಮ ಅಂತ ಹೇಳ್ತೀವಲ್ಲ, ಆ ರೀತಿ. ಅಂದ್ರೆ ನಾನು ಮತ್ತೆ ನನ್ನವರು, ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್ ಅಂತ ಹೇಳ್ತೀವಲ್ಲ, ಆ ರೀತಿ. ಅಂತಹ ಬಂಧನಗಳನ್ನ ಕಡಿದು ಬಿಡು. ಅಂದ್ರೆ ನನಗೆ ಆ ಮೋಹ ಅನ್ನೋದನ್ನ ಬಿಡಿಸಿಬಿಡು. ನನಗೆ ನನ್ನ ಬಂಧುಗಳು, ನನ್ನ ಬಾಂಧವರು, ಅಂತಹ ಮೋಹವನ್ನು ಬಿಡಿಸ್ಬಿಡು. ದೈಹಿಕವಾಗಿ ಬರುವಂತದ್ದು ಅದನ್ನ ಅಂತಹ ಆಸಕ್ತಿಗಳನ್ನ ನನ್ನಿಂದ ತೆಗೆದ್ಬಿಡು. ಆದ್ರೆ ನನಗೆ ನಿನ್ನ ಭಕ್ತಿ ಮಾಡುವಂತಹ ಆಸಕ್ತಿ, ಅದರಲ್ಲಿ ನನಗೆ ರುಚಿ ಇರಲಿ ಅಂತ ಅನ್ನೋದು ಅವನ ಉದ್ದೇಶ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗ್ಲಿ. ಭಗವಂತನ ಶುದ್ಧ ಭಕ್ತನಾದವನು ಸ್ವಾರ್ಥಕ್ಕಾಗಿ ಭಗವಂತನನ್ನು ಏನನ್ನಾದರೂ ಕೇಳಲು ನಾಚಿಕೊಳ್ಳುತ್ತಾನೆ. ಅಂದ್ರೆ ಯಾರು ಭಕ್ತರು ಭಗವಂತನ ಹತ್ರ ಏನನ್ನು ಕೇಳಕ್ ಹೋಗೋದಿಲ್ಲ. ಅವ್ರು ಹೇಳ್ತಾರೆ, ಭಗವಂತ ನಾನ್ ನಿನ್ ಜೊತೆ ವ್ಯವಹಾರ ಮಾಡ್ತಿಲ್ಲ, ಭಗವಂತನೇ ಕೊಡ್ತೀನಿ ಅಂದ್ರೂ ಕೂಡ ನಾನ್ ನಿನ್ ಜೊತೆ ವ್ಯವಹಾರ ಮಾಡ್ತಿಲ್ಲ, ನನಗೆ ಬೇಕಾಗಿರುವಂತದ್ದು ನಿನ್ನ ಜೊತೆ ಆ ಪ್ರೀತಿಯ ಸಂಬಂಧ, ಅದು ಶಾಶ್ವತವಾಗಿದ್ರೆ ಸಾಕು ಅಂತಾರೆ. ಗೃಹಸ್ಥರಾದರೂ ಕೆಲವು ವೇಳೆ ಸಾಂಸಾರಿಕ ಪ್ರೇಮ ಸಂಬಂಧಿಯಾದ ಬಂಧನಕ್ಕೊಳಗಾಗಿ ಭಗವಂತನಿಂದ ನೆರವನ್ನು ಕೇಳುತ್ತಾರೆ. ಗೃಹಸ್ಥರು ಏನ್ ಮಾಡ್ತಾರೆ, ಅವರು ಸಾಂಸಾರಿಕ ಪ್ರೇಮ ಸಂಬಂಧ ಅಂದ್ರೆ ನಾವು ನಮ್ಮ ಕುಟುಂಬದವರ ಮೇಲೆ ತುಂಬಾ ಅತಿಯಾಗಿ ಮೋಹದಲ್ಲಿದ್ದಾಗ ಏನ್ ಮಾಡ್ತೀವಿ, ಅವ್ರಿಗೆ ಏನಾದ್ರೂ ಕಷ್ಟಗಳು ಬಂದಿದೆ ಅಂತ ಅನ್ಕೊಂಡು ನಾವೇನ್ ಮಾಡ್ತೀವಿ, ಭಗವಂತನ ಹತ್ರ ಕೇಳಕ್ ಹೋಗ್ತೀವಿ. ನಮ್ದು ದೊಡ್ಡ ಲಿಸ್ಟ್ ಹಿಡ್ಕೊಂಡು ಹೋಗ್ತೀವಿ. ನನ್ನ ಮಗನಿಗೆ ಇದು ಬೇಕು, ನನ್ ಗಂಡನ್ಗೆ ಇದಾಗ್ಬೇಕು, ನನ್ ಮಕ್ಕಳಿಗೆ ಇದಾಗ್ಬೇಕು, ಈ ರೀತಿ ನನ್ನ ಅಪ್ಪ ಅಮ್ಮಗದ್ ಬೇಕು. ಹೀಗೆ ಸಂಬಂಧಗಳನ್ನ ಇಟ್ಕೊಂಡು ನಾವು ಭಗವಂತನ ಹತ್ರ ಹೋಗಿ ಸ್ವಾರ್ಥದಿಂದ ಕೇಳ್ಕೊತೀವಿ. ಆದ್ರೆ ಶುದ್ಧ ಭಕ್ತರು ಆ ರೀತಿ ಅಲ್ಲ. ಅವ್ರು ಯಾರಿಗೋಸ್ಕರನು ಏನನ್ನು ಕೇಳಕ್ ಹೋಗಲ್ಲ. ಭಗವಂತನ ಜೊತೆ ಅವನ ಭಕ್ತಿ ಮತ್ತೆ ಅವನ ಪ್ರೀತಿ ಅದೆರಡನ್ನ ಮಾತ್ರ ಬಯಸಿ ಹೋಗ್ತಾರೆ. ಶ್ರೀಮತಿ ಕುಂತಿ ದೇವಿಯು ಈ ಬಗ್ಗೆ ಜಾಗೃತಳಾಗಿದ್ದಳು.
ಆದ್ದರಿಂದಲೇ ತನ್ನ ರಕ್ತ ಸಂಬಂಧಿಗಳಾದ ಪಾಂಡವರು ಮತ್ತು ವೃಷ್ಣಿಗಳೊಂದಿಗಿನ ತನ್ನ ಪ್ರೇಮ ಬಂಧನವನ್ನು ಕಡಿದು ಹಾಕುವಂತೆ ಭಗವಂತನಲ್ಲಿ ಪ್ರಾರ್ಥಿಸಿದಳು. ಅಂದ್ರೆ ಅವಳು ಹೇಳ್ತಾ ಇರುವಂತದ್ದು ಅವ್ರ ಸಂಬಂಧಗಳನ್ನ ಕಡ್ದಾಕು ಅಂತ ಹೇಳ್ತಾ ಇರುವಂತದ್ದಲ್ಲ, ಅವರ ಮೇಲೆ ಇರುವಂತಹ ಆಸಕ್ತಿ, ಆ ಮೋಹ, ಆ ಅಟ್ಯಾಚ್ಮೆಂಟ್ ಏನಿದೆ ಅದನ್ನ ನನಗೆ ಕಡಿದು ಹಾಕು ಅಂತೇಳಿ ಹೇಳ್ತಾ ಇದ್ದಾಳೆ. ಪಾಂಡವರು ಅವಳ ಸ್ವಂತ ಮಕ್ಕಳಾಗಿದ್ದರು, ವೃಷ್ಣಿಗಳು ಅವಳ ಪಿತೃವಂಶದ ಸಂಬಂಧಿಗಳಾಗಿದ್ದರು. ಕೃಷ್ಣನಿಗೆ ಈ ಎರಡು ವಂಶಗಳೊಂದಿಗೆ ಸಮಾನ ಸಂಬಂಧವಿತ್ತು. ಎರಡು ವಂಶಗಳವರು ಭಗವಂತನ ನೆರವನ್ನು ಹಾರೈಸುತ್ತಿದ್ದರು, ಏಕೆಂದರೆ ಅವೆರಡೂ ವಂಶದವರು ಭಗವಂತನನ್ನು ಅವಲಂಬಿಸಿದ ಭಕ್ತರಾಗಿದ್ದರು. ಕುಂತಿದೇವಿಯು ಶ್ರೀಕೃಷ್ಣನು ತನ್ನ ಮಕ್ಕಳಾದ ಪಾಂಡವರೊಂದಿಗೆ ಉಳಿಯಲು ಬಯಸಿದಳು, ಆದರೆ ಅವನು ಹಾಗೆ ಮಾಡಿದರೆ ತನ್ನ ಪಿತೃವಂಶಜರಿಗೆ ಈ ಪ್ರಯೋಜನ ತಪ್ಪಿ ಹೋಗಬಹುದೆಂಬ ಅರಿವು ಅವಳಿಗಿತ್ತು. ಈ ಎಲ್ಲ ಬಗೆಯ ಪಕ್ಷಪಾತಗಳು ಕುಂತಿಯ ಮನಸ್ಸನ್ನು ಘಾಸಿಗೊಳಿಸಿದವು. ಆದ್ದರಿಂದ ಅವಳು ಎಲ್ಲಾ ಬಗೆಯ ಪ್ರೀತಿ ಬಂಧನಗಳನ್ನು ತೊರೆಯಲು ಇಚ್ಛಿಸಿದಳು. ಅಂದ್ರೆ ನನಗೆ ಆ ಆಸಕ್ತಿ, ಆ ಮೋಹ, ಸಂಬಂಧಗಳ ಮೇಲೆ ಇರುವಂತಹ ಮೋಹ, ಆಸಕ್ತಿ ಅದು ಬೇಡ. ನನಗೆ ಭಗವಂತ, ನನಗೆ ನಿನ್ನ ಜೊತೆ ಇರುವಂತಹ ಪ್ರೀತಿ ಬೇಕು. ನನ್ನ ಸಂಬಂಧಗಳ ಜೊತೆನಲ್ಲೂ ಕೂಡ ಅವರು ನಿನ್ನ ಭಕ್ತರು ಅನ್ನೋ ರೀತಿಯಲ್ಲಿ ಸಂಬಂಧ ಬೇಕೇ ಹೊರತು, ಆ ಭಕ್ತ ಸಂಘ ಅನ್ನೋ ರೀತಿಯಲ್ಲಿ ಅವ್ರ ಜೊತೆ ಸಂಬಂಧ ಬೇಕೇ ಹೊರತು ಅವ್ರು ನನ್ನ ರಕ್ತ ಸಂಬಂಧಿಕರು ಅನ್ನೋ ರೀತಿ, ಅಂದ್ರೆ ನನ್ನ ಮಕ್ಕಳು, ನನ್ನ ತಂದೆ ತಾಯಿ, ಆ ರೀತಿ ಒಂದು ಮೋಹ ಬಂಧನ ನನಗೆ ಬೇಡ ಅಂತ ಹೇಳ್ತಾ ಇದ್ದಾಳೆ. ಒಬ್ಬ ಶುದ್ಧ ಭಕ್ತನಾದವನು ತನ್ನ ವಂಶದೊಂದಿಗಿನ ಸಂಕುಚಿತ ಭಾವನಾತ್ಮಕ ಸಂಬಂಧಗಳನ್ನು ತೊರೆಯುತ್ತಾನೆ. ಅಂದ್ರೆ ನಾವು ನಮ್ಮ ಪರಿವಾರದ ಜೊತೆ ಅಫೆಕ್ಷನ್ ಇಟ್ಕೋಬೇಕು ಅಂತಾರೆ. ಅಂದ್ರೆ ಅವರಲ್ಲಿ ಒಂದು ಪ್ರೀತಿ, ವಿಶ್ವಾಸ ಅನ್ನೋದಿರ್ಬೇಕು ನಮ್ಗೆ. ಆದ್ರೆ ಅವರ ಮೇಲೆ ನಮ್ಗೆ ಅದು ಮೋಹ ಆಗ್ಬಾರ್ದು, ಅಂದ್ರೆ ಅದೊಂದು ಅಟ್ಯಾಚ್ಮೆಂಟ್ ಆಗ್ಬಾರ್ದು ಅಂತಾರೆ. ಹಾಗೆ ನಾವು ಅವ್ರಿಗೆ ತುಂಬಾ ಏನಂತೀವಿ, ಅವ್ರು ಇರಕ್ಕೆ ನಮ್ಗೆ ಸಾಧ್ಯ ಇಲ್ಲ, ಅಂತಹ ಒಂದು ಮನಸ್ಥಿತಿ ಬರಬಾರ್ದು. ಬಿಟ್ಟಿರ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳೋದು ಅದು ಕೃಷ್ಣನ ಮೇಲೆ ಬರಬೇಕು. ಹಾಗೆ ಹೇಳ್ತಾ ಇದ್ದಾರೆ ಇಲ್ಲಿ. ತನ್ನ ಭಕ್ತಿ ಸೇವೆಯ ಕಾರ್ಯಕ್ಷೇತ್ರವನ್ನು ಎಲ್ಲಾ ವಿಸ್ಮೃತಿಗೊಳಗಾದ ಜೀವಿಗಳಿಗೆ ವಿಸ್ತರಿಸುತ್ತಾನೆ. ಯಾರು ಭಕ್ತ ಇದ್ದಾನೆ ಅವನು ಏನ್ ಮಾಡ್ತಾನೆ ಅಂತಂದ್ರೆ ಅವನ ವಂಶದವರ ಜೊತೆ ಆ ಭಾವನಾತ್ಮಕ ಸಂಬಂಧಗಳನ್ನ ತೊರಿತಾನೆ. ಆದ್ರೆ ಭಕ್ತಿ ಸೇವೆ ಕಾರ್ಯಕ್ಷೇತ್ರವನ್ನು ಎಲ್ಲಾ ವಿಸ್ಮೃತಿಗೊಳಗಾದ ಜೀವಿಗಳಿಗೆ ವಿಸ್ತರಿಸುತ್ತಾನೆ. ಅಂದ್ರೆ ಈ ನಾವ್ ಹೇಳ್ತೀವಿ ಸನ್ಯಾಸಿಗಳು ಅಂದ್ರೆ ಅವರು ಜಗತ್ ಸಂಸಾರಿಗಳು ಅಂತ, ಅವ್ರದ್ದು ಕುಟುಂಬ ದೊಡ್ಡದಾಗುತ್ತೆ ಅಂತ. ಹಾಗೆ ಶುದ್ಧ ಭಕ್ತರ ಕುಟುಂಬ ಕೂಡ ತುಂಬಾ ದೊಡ್ಡದಾಗುತ್ತೆ. ಅವರು ಯಾರೆಲ್ಲ ಭಗವಂತನನ್ನ ಮರೆತಿದ್ದಾರೆ ಅಂತಹ ಅಜ್ಞಾನಿಗಳನ್ನ ಜಾಗೃತಗೊಳಿಸೋದಕ್ಕೆ ಅವರು ಎಲ್ಲರ ಮೇಲೆ ಅವರ ಪ್ರೀತಿಯನ್ನ ತೋರಿಸ್ತಾರೆ. ಇದರ ವಿಶಿಷ್ಟ ಉದಾಹರಣೆ ಎಂದರೆ ಚೈತನ್ಯ ಮಹಾಪ್ರಭುಗಳ ಹಾದಿಯಲ್ಲಿ ನಡೆದ 6 ಗೋಸ್ವಾಮಿಗಳ ಪಡೆ. ಅವರೆಲ್ಲರೂ ಉಚ್ಚ ಜಾತಿಯ ಸುಸಂಸ್ಕೃತ ವಿದ್ಯಾವಂತ ಶ್ರೀಮಂತ ಕುಟುಂಬಗಳಿಂದ ಬಂದವರು. ಆದರೂ ಅವರು ಜನಸಾಮಾನ್ಯರ ಒಳಿತಿಗಾಗಿ ತಮ್ಮ ಸೌಖ್ಯ ಗೃಹಗಳನ್ನು ತೊರೆದು ಸನ್ಯಾಸಿಗಳಾದರು. ಸಂಸಾರದೊಂದಿಗಿನ ಪ್ರೀತಿಯ ಸಂಬಂಧವನ್ನು ಕಡಿದುಕೊಳ್ಳುವುದರ ಅರ್ಥವೆಂದರೆ ಕಾರ್ಯಕ್ಷೇತ್ರದ ವಿಸ್ತರಣೆ ಮಾಡಿಕೊಳ್ಳುವುದು. ಅಂದ್ರೆ ಸಂಸಾರದೊಂದಿಗೆ ನನಗೆ ಪ್ರೀತಿ ಸಂಬಂಧ, ಅದನ್ನ ಕಡಿದು ಹಾಕುವಂತಂದ್ರೆ ನನ್ನ ಪರಿವಾರ ಇಷ್ಟೇ ಅಲ್ಲ, ಅಂದ್ರೆ ನನ್ನ ಪರಿವಾರ ಬರೀ ಪಾಂಡವರು ವೃಷ್ಣಿಗಳು ಮಾತ್ರ ಅಲ್ಲ, ಅದಕ್ಕಿಂತ ದೊಡ್ಡದು. ಅಂದ್ರೆ ಅದಕ್ಕಿಂತ ದೊಡ್ಡದು ಅಂತಂದಾಗ ಅದು ವಿಸ್ತರಣೆ ಆಗ್ತಾ ಇದೆ. ಅಂದ್ರೆ ಸಂಸಾರ ಅಂದ್ರೆ ಸನ್ಯಾಸಿಗೆ ಅದು ಇಡೀ ಸಮಸ್ತ ಬ್ರಹ್ಮಾಂಡದಲ್ಲಿ ಇರುವಂತ ಎಲ್ಲಾ ಜೀವಿಗಳು ಅವರ ಸಂಸಾರದಲ್ಲಿ ಬರ್ತಾರೆ. ಇದನ್ನ ಮಾಡುವ ಹೊರತು ಯಾರೊಬ್ಬನು ತನ್ನನ್ನು ಬ್ರಾಹ್ಮಣನಿಂದಾಗಲಿ, ರಾಜನೆಂದಾಗಲಿ, ಜನನಾಯಕನೆಂದಾಗಲಿ ಅಥವಾ ಭಗವತ್ ಭಕ್ತನೆಂದಾಗಲಿ ಕರೆಸಿಕೊಳ್ಳುವ ಯೋಗ್ಯತೆಯನ್ನು ಪಡೆಯಲಾರ. ಒಬ್ಬ ಬ್ರಾಹ್ಮಣ ಅಂತಂದ್ರೆ ಅವನಿಗೆ ಉದಾರ ಮನಸ್ಸಿರ್ಬೇಕು, ಅವನು ಆ ಜ್ಞಾನವನ್ನ ಯಥೇಚ್ಛವಾಗಿ ಎಲ್ಲರಿಗೂ ಕೊಡ್ಬೇಕು. ಅದೇ ರೀತಿ ರಾಜ ಅಂತಂದ್ರೆ ಅವನು ದೇವರ ಪ್ರತಿನಿಧಿ, ಅವನೆಲ್ಲ ಪ್ರಜೆಗಳನ್ನ ತನ್ನ ಮಕ್ಕಳ ಹಾಕಿ ಕಾಯ್ಬೇಕು. ಪ್ರಜೆಗಳು ಅಂತಂದ್ರೆ ಮನುಷ್ಯರು ಮಾತ್ರ ಅಲ್ಲ, ಪರೀಕ್ಷಿತ ಮಹಾರಾಜ ಅದನ್ನ ಹೇಳ್ತಾರೆ. ಅವನ ಸಾಮ್ರಾಜ್ಯದಲ್ಲಿ ಇರುವಂತಹ ಒಂದು ಜೀವ ಜಂತುಗಳು ಕೂಡ ಅವನ ಪ್ರಜೆಗಳು, ಆ ಜೀವ ಜಂತುಗಳು ಕೂಡ ಅವನ ದೇಶದಲ್ಲಿಯೇ ಹುಟ್ಟಿರುವಂತವು. ಆದ ಕಾರಣ ಅದರ ಯೋಗಕ್ಷೇಮ ನೋಡ್ಕೊಳ್ಳುವಂಥದ್ದು ಕೂಡ ರಾಜನ ಕರ್ತವ್ಯ ಆಗಿರುತ್ತೆ. ಅದೇ ರೀತಿ ಜನನಾಯಕರು ಮತ್ತೆ ಭಗವತ್ ಭಕ್ತರು ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲರ ಒಳಿತನ್ನ ಬಯಸ್ತಾರೆ. ಆ ರೀತಿ ಅವರು ಬಯಸ್ಲಿಲ್ಲ ಅಂತಂದ್ರೆ ಅವರನ್ನ ಭಕ್ತರು ಅಂತ ಕರೆಸ್ಕೊಳ್ಳೋದಕ್ಕೆ ಯೋಗ್ಯತೆ ಅವ್ರಿಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಪರಮ ಪುರುಷನು ತಾನು ಒಬ್ಬ ಆದರ್ಶ ರಾಜನಾಗಿ ತನ್ನದೇ ನಿದರ್ಶನವನ್ನು ಜಗತ್ತಿಗೆ ತೋರಿಸಿದನು. ಶ್ರೀರಾಮಚಂದ್ರನು ಒಬ್ಬ ಆದರ್ಶ ರಾಜನ ಗುಣಗಳನ್ನು ವ್ಯಕ್ತಪಡಿಸುವ ಸಲುವಾಗಿ ಪ್ರೀತಿಯ ಹೆಂಡತಿಯೊಂದಿಗಿನ ತನ್ನ ಪ್ರೇಮ ಸಂಬಂಧವನ್ನು ಕಡಿದು ಹಾಕಿದನು. ಅಂದ್ರೆ ಅವನು ಒಬ್ಬ ರಾಜ ಎಲ್ಲಾ ಪ್ರಜೆಗಳನ್ನ ತನ್ನ ಮಕ್ಕಳ ಹಾಗೆ ಅವನು ಹೇಗೆ ನೋಡ್ಕೊಂಡ ಶ್ರೀರಾಮಚಂದ್ರ. ಯಾವಾಗ್ಲೂ ಕೂಡ ಶ್ರೀರಾಮಚಂದ್ರ ಅಂತಂದ್ರೆ ರಾಮರಾಜ್ಯ ಅಂತಾರೆ, ಅವನನ್ನ ರಾಜನನ್ನಾಗಿಯೇ ಎಲ್ಲರೂ ನೆನಪಿಸ್ಕೊಳ್ಳುವಂಥದ್ದು. ಅವನು ಆ ರೀತಿ ರಾಮರಾಜ್ಯ ಮಾಡುವಾಗ ಅವನು ತನ್ನ ಹೆಂಡತಿ ಮಕ್ಕಳನ್ನ ಅವರ ಜೊತೆ ಕೂಡ ಸಂಬಂಧವನ್ನ ಕಡಿದು ಹಾಕೋತಾನೆ.
ಬ್ರಾಹ್ಮಣ, ಭಕ್ತ, ರಾಜ ಅಥವಾ ಜನನಾಯಕರಂತಹ ವ್ಯಕ್ತಿಗಳು ತಮ್ಮ ಪಾಲಿನ ಕರ್ತವ್ಯಗಳನ್ನು ನೆರವೇರಿಸುವಾಗ ತುಂಬಾ ವಿಶಾಲ ಮನಸ್ಸಿನವರಾಗಿರಬೇಕು. ಕುಂತಿದೇವಿಯು ಈ ಅಂಶದ ಬಗ್ಗೆ ಜಾಗೃತಳಾಗಿದ್ದಳು. ತಾನು ದುರ್ಬ ದುರ್ಲ ಛಿ, ದುರ್ಬಲ ದುರ್ಬಲಳಾಗಿದ್ದರಿಂದ ತನ್ನ ವಂಶದೊಂದಿಗಿನ ಭಾವನಾತ್ಮಕ ಸಂಬಂಧದಿಂದ ತನ್ನನ್ನು ಬಿಡುಗಡೆ ಮಾಡಬೇಕೆಂದು ಪ್ರಾರ್ಥಿಸಿದಳು. ಇಲ್ಲಿ ಭಗವಂತನನ್ನು ವಿಶ್ವಪ್ರಭು, ವಿಶ್ವ ಮಾನಸ ಪ್ರಭು ಎಂದೆಲ್ಲ ಸಂಬೋಧಿಸುವುದರ ಅರ್ಥವೆಂದರೆ ಕುಟುಂಬದೊಂದಿಗಿನ ಕಠಿಣ ಬಂಧನವನ್ನು ಕಡಿದು ಹಾಕುವ ಅವನ ಸರ್ವಶಕ್ತಿ ಸಾಮರ್ಥ್ಯವನ್ನು ಸೂಚಿಸಲಾಗಿದೆ. ಆದ್ದರಿಂದ ಕೆಲವು ವೇಳೆ ಅನುಭವಕ್ಕೆ ಬರುವಂತೆ ಭಗವಂತನು ದುರ್ಬಲ ಭಕ್ತರೊಂದಿಗಿನ ತನ್ನ ವಿಶೇಷ ಮಮತೆಯಿಂದಾಗಿ ತನ್ನ ಸರ್ವಶಕ್ತಿ ಸಾಮರ್ಥ್ಯದಿಂದ ಏರ್ಪಟ್ಟ ಸಂದರ್ಭವಶದಿಂದ ಕುಟುಂಬದೊಂದಿಗಿನ ಅವರ ಸಂಬಂಧವನ್ನು ಕಡಿದು ಹಾಕುತ್ತಾನೆ. ಇದು ನಾವು ನೋಡ್ತೀವಿ, ಈಗಾಗ್ಲೇ ಒಂದು ಕಥೆಯಲ್ಲಿ ನಾವು ಕೇಳಿದೀವಿ. ಭಗವಂತ ಆ ದುರ್ಬಲವಾಗಿರುವಂತಹ ಕೋಮಲ ಶ್ರದ್ಧೆ ಇಟ್ಕೊಂಡಿರುವಂತವ್ರನ್ನ ಅವರನ್ನ ಆ ಒಂದು ದೃಢ ಶ್ರದ್ಧೆಗೆ ತರೋದಕ್ಕೆ ಅವನು ಅವರ ಆ ಭೌತಿಕ ಬಂಧನಗಳನ್ನ ಕಡಿದು ಹಾಕ್ತಾನೆ. ಯಾರ ಕತೆ ನಾವು ಕೇಳಿದ್ವಿ ಅಂತ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ರೀಸೆಂಟ್ ಆಗಿ ನಾವು ಒಂದು ಕಥೆಯಲ್ಲಿ ಕೇಳಿದ್ವಿ, ಭಗವಂತ ಹೇಗೆ ಅವನು ಕೃಪೆ ತೋರಿಸ್ತಾನೆ ಬಂಧನಗಳಿಂದ ಮುಕ್ತಿ ಮಾಡೋದಕ್ಕೆ ಅಂತ. ನಾರದರಿಗೆ ಧನ್ಯವಾದಗಳು. ನಾರದರಿಗೆ 5 ವರ್ಷ ಇದ್ದಾಗ ತಾಯಿಯನ್ನ ಕಳ್ಸ್ಕೊಳ್ತಾರೆ. ಹಾಗೆ ಯಾರು ಕೋಮಲ ಶ್ರದ್ಧೆಯನ್ನು ಇಟ್ಕೊಂಡಿದ್ದಾರೆ, ಅಂದ್ರೆ ದುರ್ಬಲ ಭಕ್ತರಾಗಿದ್ದಾರೆ, ಅವರನ್ನ ದೃಢ ಶ್ರದ್ಧೆಗೆ ತರೋದಕ್ಕೆ, ಅಂದ್ರೆ ಶುದ್ಧ ಭಕ್ತರನ್ನಾಗಿ ಮಾಡೋದಕ್ಕೆ ಆ ಕುಟುಂಬ ಸಂಬಂಧಗಳನ್ನ ಅವನು ಕಡಿದು ಹಾಕ್ತಾನೆ, ಅವನ ಕೃಪೆ ಅದು ಅಂತ ಹೇಳ್ತಾರೆ. ಹೀಗೆ ಮಾಡಿದ್ದರಿಂದ ತನ್ನ ಭಕ್ತನು ತನ್ನ ಮೇಲೆ ಸಂಪೂರ್ಣವಾಗಿ ಅವಲಂಬಿತನಾಗಿರುವ ಹಾಗೆ ಮರಳುವ ಹಾದಿಯನ್ನು ಸುಗಮಗೊಳಿಸುತ್ತಾನೆ. ಅಂದ್ರೆ ಭಗವಂತನ ಕಡೆಗೆ ಅವರು ಯಾವುದೇ ಅಡ್ಡಿ ಆತಂಕ ಇಲ್ದಿರ ಭಗವಂತನ ಸೇವೆ ಮಾಡೋದಕ್ಕೆ ಆಗೋ ಹಾಗೆ ಅವನು ಮಾಡ್ತಾನೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಶ್ಲೋಕ 42. ತ್ವಯಿಮೇ ಅನನ್ಯ ವಿಷಯ ಮತಿ ಮಧುಪತೆ ಅಸುಕೃತ್ ರತಿಂ ಉದ್ವಹತಾತ್ ಅದ್ಧ ಗಂಗಾ ಇವ ಓಗಂ ಉದನ್ವತಿ. ಅನುವಾದ: ಓ ಮಧುಪತಿಯೇ, ಹೇಗೆ ಗಂಗೆಯು ಸಾಗರದೆಡೆಗೆ ಯಾವ ತಡೆಯೂ ಇಲ್ಲದೆ ಪ್ರವಾಹಿಸುತ್ತಾಳೆಯೋ ಹಾಗೆ ನನ್ನ ಗಮನವು ನಿರಂತರವಾಗಿ ನಿನ್ನನ್ನು ಬಿಟ್ಟು ಬೇರಾವುದರ ಎಡೆಗೂ ಚಲಿಸದಂತೆ ಇರಲಿ. ಅದರ ಕೇಳ್ತಾ ಇದ್ದಾಳೆ ಭಗವಂತ, ನೀನು ಗಂಗೆ ಯಾವ ರೀತಿ ಅಂದ್ರೆ ಒಂದು ನದಿ ಹೇಗೆ ಅದು ನೇರವಾಗಿ ಸಮುದ್ರದ ಕಡೆಗೆ ಪ್ರವಾಹ ಮಾಡುತ್ತೋ ಅದೇ ರೀತಿ ನನ್ನ ಗಮನ ಕೂಡ ಅದು ನಿರಂತರವಾಗಿ ನಿನ್ನ ಕಡೆಗೆ ಇರ್ಲಿ, ಬೇರೆ ಯಾವ ವಿಷಯವೂ ನನ್ನ ಮನಸ್ಸಿನಲ್ಲಿ, ನನ್ನ ಬುದ್ಧಿಯಲ್ಲಿ ಅದು ಬರದೇ ಇರ್ಲಿ ಅಂತ ಕೇಳ್ಕೊತಾ ಇದ್ದಾಳೆ. ಭಾವಾರ್ಥ: ಪ್ರಭುಪಾದರಿಗೆ ಜಯವಾಗಲಿ. ಭಗವಂತನ ದಿವ್ಯ ಪ್ರೇಮ ಸೇವೆಯ ಕಡೆಗೆ ಎಲ್ಲ ಗಮನವೂ ಹರಿದಾಗ ಶುದ್ಧ ಭಕ್ತಿ ಸೇವೆಯ ಪರಿಪೂರ್ಣತೆ ಲಭ್ಯವಾಗುತ್ತದೆ. ನಾವು ಯಾವಾಗ ಭಗವಂತನ ಕಡೆಗೆ ಗಮನವನ್ನ ಹರಿಸ್ತೀವಿ, ಭಗವಂತನ ಪಾದ ಕಮಲಗಳಲ್ಲಿ ನಮ್ಮ ಮನಸ್ಸನ್ನ ನೆಡ್ತೀವಿ, ಆಗ ಶುದ್ಧ ಭಕ್ತಿ ಸೇವೆ ಅದು ಪರಿಪೂರ್ಣ ಆಗುತ್ತೆ ಅಂತ ಹೇಳ್ತಾ ಇದ್ದಾಳೆ. ಬೇರೆಲ್ಲ ಬಗೆಯ ಸ್ನೇಹ ಸಂಬಂಧವನ್ನು ಕಡಿದುಕೊಳ್ಳುವುದರ ಅರ್ಥವೆಂದರೆ ಬೇರೊಬ್ಬರಿಗಾಗಿ ವಿಶ್ವಾಸ ತೋರಿಸುವಂತಹ ನಯವಾದ ಭಾವನೆಗಳನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡುವುದು ಎಂದಲ್ಲ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾಳೆ, ನನಗೆ ಈ ಮೋಹವನ್ನ ಬಿಡಿಸ್ಬಿಡು, ಅವ್ರ ಜೊತೆ ಇರುವಂತಹ ಮೋಹ ಅಂದ್ರೆ ನನ್ನ ತಂದೆ ಕಡೆ ಮತ್ತೆ ನನ್ನ ಗಂಡನ ಕಡೆ ಸಂಬಂಧಗಳ ಜೊತೆ ಇರುವಂತಹ ಮೋಹವನ್ನ ಬಿಡಿಸ್ಬಿಡು ಅಂತಂದ್ರೆ ನಾನು ಅವರಿಂದ ದೂರ ಆಗ್ಬೇಕು ಅಂತ ಕೇಳ್ತಾ ಇಲ್ಲ ಅವಳು ಏನ್ ಹೇಳ್ತಾ ಇದ್ದಾಳೆ ಅಂತ ನಾವು ಇಲ್ಲಿ ಪ್ರಭುಪಾದರು ವಿವರಿಸಿ ಹೇಳ್ತಾ ಇದ್ದಾರೆ. ಬೇರೊಬ್ಬರಿಗೆ ವಿಶ್ವಾಸ ತೋರಿಸುವಂತಹ ನಯವಾದ ಭಾವನೆಗಳನ್ನ ಬಿಟ್ಟು ಕಠೋರ ಆಗ್ಬೇಕು ಅಂತ ಹೇಳ್ತಾ ಇಲ್ಲ. ಇದು ಸಾಧ್ಯವೂ ಅಲ್ಲ, ಆ ರೀತಿ ನಾವು ಮಾಡೋದಕ್ಕೂ ಸಾಧ್ಯ ಇಲ್ಲ. ಜೀವಿಯು ಯಾರೇ ಆಗಿರಲಿ ಈ ಬಗ್ಗೆ ಸ್ನೇಹ ಭಾವನೆಗಳನ್ನು ಉಳ್ಳವನಾಗಿರಲೇಬೇಕು. ಅಂದ್ರೆ ಮನುಷ್ಯ ಅಂತಂದ್ಮೇಲೆ ಅವನಲ್ಲಿ ಈ ಎಲ್ಲಾ ಭಾವನೆಗಳು ಇರ್ಲೇಬೇಕು. ಏಕೆಂದ್ರೆ ಇದೇ ಜೀವಂತಿಕೆಯ ಲಕ್ಷಣ. ಅವನು ಜೀವ ಇದೆ ಅಂತಂದ್ರೆ ಅವನಲ್ಲಿ ಈ ಎಲ್ಲ ಭಾವನೆಗಳು ಇರುತ್ತೆ. ಜೀವಂತಿಕೆಯ ಲಕ್ಷಣಗಳಾದ ಆಸೆ, ಕೋಪ, ಹಂಬಲ, ಆಕರ್ಷಣ ಭಾವ ಇವೇ ಮೊದಲಾದವನ್ನು ಅಡಗಿಸಲು ಸಾಧ್ಯ ಇಲ್ಲ. ಇದನ್ನೆಲ್ಲ ನಾವು ಇಲ್ಲ ಅಂತ ಮಾಡಕ್ಕಾಗಲ್ಲ. ಆಸೆ ಅದನ್ನ ನಾನು ಹೋಗ್ಸಕ್ಕಾಗಲ್ಲ. ಕೋಪ ಅದು ಕೂಡ ಎಲ್ಲರ ಜೊತೆನಲ್ಲಿ ಬಂದಿರುವಂತದ್ದು. ಹಂಬಲ ಏನೋ ಒಂದು ಆಸೆ ಹೆಚ್ಚಾಗಿ ಪಡ್ಕೋಬೇಕು ಅನ್ನುವಂಥದ್ದು. ಆಕರ್ಷಣೆ ಇವೆಲ್ಲವೂ ಕೂಡ ನಾವು ಇಲ್ಲದೆ ಹಾಗೆ ಮಾಡಕ್ಕಾಗಲ್ಲ. ಇದೆಲ್ಲ ಮನುಷ್ಯನ ಸ್ವಭಾವಗಳು, ಅವನ ಸಹಜ ಗುಣಗಳು. ಆದ್ರೆ ಉದ್ದೇಶವನ್ನು ಮಾತ್ರ ಬದಲಾಯಿಸಬೇಕಾಗಿದೆ. ಅಂದ್ರೆ ಇಲ್ಲಿ ನಾವು ಅದು ಯಾವ್ದ್ರ ಮೇಲೆ ಆಸೆ ಪಡಬೇಕು, ಯಾವಾಗ ಏನಕ್ಕೆ ಕೋಪ ಪಡಬೇಕು, ಯಾವ್ದ್ರ ಕಡೆಗೆ ಆಕರ್ಷಣೆ ನಮ್ಗಾಗ್ಬೇಕು, ಯಾವ್ದನ್ನ ಪಡಿಬೇಕು ಅನ್ನೋ ಹಂಬಲ ಬರ್ಬೇಕು ಅನ್ನಂತಹ ಆ ವಸ್ತುವನ್ನ ನಾವು ಬದಲಾಯಿಸಕ್ಕೆ ಸಾಧ್ಯ. ಹಾಗೆ ಮಾಡಿದ್ರೆ ಮಾತ್ರನೇ ಅದು ಉತ್ತಮವಾದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆಸೆಯನ್ನು ಇಲ್ಲವಾಗಿಸಲು ಸಾಧ್ಯವಿಲ್ಲ. ಆದ್ರೆ ಆ ಆಸೆಯನ್ನು ಇಂದ್ರಿಯ ತೃಪ್ತಿಗಾಗಿ ಬಳಸುವ ಬದಲು ಭಗವಂತನನ್ನು ಕುರಿತು ಭಕ್ತಿ ಸೇವೆಗೆ
ಹೊಂದುವಂತೆ ಬದಲಾಯಿಸಿಕೊಳ್ಬೇಕು. ನಾವು ಪಡುವಂತ ಆಸೆಗಳು ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ಇಂದ್ರಿಯಗಳ ತೃಪ್ತಿಗಾಗಿ ಪಡಬಾರ್ದು. ನಮ್ಮ ಆಸೆಗಳು ಯಾವ ರೀತಿ ಆಸೆಗಳಾಗಿರ್ಬೇಕು? ಭಕ್ತಿ ಸೇವೆ ಮಾಡೋದ್ರಲ್ಲಿ ಅದಕ್ಕೆ ಭಕ್ತಿಗೆ ಪೂರಕ ಆಗುವಂತ ಆಸೆಗಳು ನಮ್ಮಲ್ಲಿ ಬರಬೇಕು. ಕುಟುಂಬ, ಸಮಾಜ, ದೇಶ ಇವೇ ಮೊದಲಾದವುಗಳ ಬಗೆಗೆ ಇರುವ ಹೇಳಿಕೊಳ್ಳುವಂತಹ ಸ್ನೇಹ, ಅವುಗಳ ಬಗ್ಗೆ ನಮಗೆ ಇರುವ ಇಂದ್ರಿಯ ಲಾಲಸೆಯ ವಿವಿಧ ಮುಖಗಳನ್ನು ಒಳಗೊಂಡಿರುತ್ತವೆ. ಭಗವಂತನ ತೃಪ್ತಿಗಾಗಿ ಈ ಆಸೆಗಳನ್ನು ಬದಲಾಯಿಸಿದಾಗ ಅದು ಭಕ್ತಿ ಸೇವೆ ಎನಿಸಿಕೊಳ್ಳುತ್ತದೆ. ಅಂದ್ರೆ ನಾವು ನೋಡ್ತೀವಿ, ಭಕ್ತ ಯಾವಾಗ ಕೋಪ ಮಾಡ್ಕೋತಾನೆ ಅಂದ್ರೆ ಭಗವಂತನನ್ನ ಅವನ ಮುಂದೆ ಏನಾದ್ರು ಅಂದ್ರೆ, ಅಥವಾ ಅವನ ಗುರುಗಳನ್ನ ಅಥವಾ ವೈಷ್ಣವರನ್ನ ಏನಾದ್ರು ಅಂದಾಗ ಅವನಿಗೆ ಕೋಪ ಬರಬೇಕು. ಮತ್ತೆ ಹಂಬಲ ಅನ್ನೋದು ಭಗವಂತನನ್ನ ಪಡ್ಕೊಳ್ಳೋದ್ರಲ್ಲಿ ಅವನಿಗಿರ್ಬೇಕು. ಆಕರ್ಷಣೆ ಕೂಡ ಭಗವಂತನ ಕಡೆಗೆ ಇರ್ಬೇಕು. ಹೀಗೆ ಎಲ್ಲವೂ ಕೂಡ ಭಗವಂತನಿಗಾಗಿ ಮಾಡ್ತಾ ಇದ್ರೆ ಅದನ್ನ ಭಕ್ತಿ ಸೇವೆ ಅಂತ ಕರೀತಾರೆ. ಭಗವದ್ಗೀತೆಯಲ್ಲಿ ಅರ್ಜುನನು ಸ್ವಂತ ಇಚ್ಛೆಗಳನ್ನು ತೃಪ್ತಿಗೊಳಿಸುವ ಸಲುವಾಗಿ ತನ್ನ ಸೋದರ, ಸಂಬಂಧಿಗಳು ಮತ್ತು ಬಂಧುಗಳೊಂದಿಗೆ ಯುದ್ಧ ಮಾಡದೆ ಇರಲು ಬಯಸಿದನು ಎಂಬುದನ್ನು ನೋಡಬಹುದು. ಅಂದ್ರೆ ನಾವು ಭಗವದ್ಗೀತೆಯಲ್ಲಿ ನೋಡ್ತೀವಿ, ವಿಷಾದ ಯುಗದಲ್ಲಿ ಅರ್ಜುನ ಹೇಳ್ತಾನೆ, ನಾನು ನನ್ನ ಸಂಬಂಧಿಕರು, ನನ್ನ ಸೋದರರು, ನನ್ನ ಬಂಧುಗಳನ್ನ ಕೊಂದು ನಾನು ಏನ್ ಸುಖ ಪಡ್ಲಿ, ಅದರಿಂದ ನನ್ಗೆ ಏನ್ ಸಿಕ್ಕಿದ್ರು ಕೂಡ ಅದು ನಿಷ್ಪ್ರಯೋಜಕ ಅಂತ ಹೇಳಿ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾನೆ. ಆದ್ರೆ ಭಗವಂತ ಅವನ್ಗೆ ಏನನ್ನ ಹೇಳ್ತಾನೆ? ಅವನು ಏನ್ ಹೇಳ್ತಾನೆ ಅಂದ್ರೆ ಭಗವದ್ಗೀತೆಯಲ್ಲಿ ತನ್ನ ನಿರ್ಧಾರವನ್ನು ಬದಲಾಯಿಸ್ತಾನೆ. ಅಂದ್ರೆ ಅರ್ಜುನ ಭಗವಂತನ ಸಂದೇಶ ಕೇಳಿದ್ಮೇಲೆ ಅವನಿಗೆ ನಿರ್ಧಾರ ಬದಲಾಗುತ್ತೆ. ಅವನ ಸೇವೆಯನ್ನು ಕೈಗೊಂಡನು. ಅಂದ್ರೆ ಯಾವಾಗ ಅವನಿಗೆ ಗೊತ್ತಾಯ್ತು ಅವನು ಆ ಯುದ್ಧನ ಮಾಡ್ತಾ ಇರೋದು ಅವನಿಗೋಸ್ಕರ ಅಲ್ಲ ಅಂತ, ಅವನು ಆ ಯುದ್ಧವನ್ನು ಮಾಡ್ತಾ ಇರೋದು ಭಗವಂತನಿಗಾಗಿ. ಯಾಕಂದ್ರೆ ಭಗವಂತ ನಿರ್ಧಾರ ಮಾಡಿದ್ದಾನೆ. ಭಗವಂತ ಈ ದುಷ್ಟ ರಾಜರುಗಳನ್ನ ನಾಶ ಮಾಡ್ಬೇಕು ಅನ್ನೋಂತಹ ನಿರ್ಧಾರ ಅವನು ಆಗ್ಲೇ ಮಾಡಿದ್ದಾನೆ. ಅಲ್ಲಿ ಒಂದು ನೆಪ ಮಾತ್ರ ಅರ್ಜುನ ಆಗ್ಬೇಕು ಅಂತ ಗೊತ್ತಾದಾಗ ಅವನು ಅದನ್ನ ಭಕ್ತಿ ಸೇವೆ ಅಂತ ತಿಳ್ಕೊಂಡು ಮಾಡ್ತಾನೆ. ಹಾಗೆ ಮಾಡಿದ್ದರಿಂದ ಅವನು ಭಗವಂತನ ಪ್ರಖ್ಯಾತ ಭಕ್ತನಾಗ್ತಾನೆ. ಶ್ರೀಕೃಷ್ಣನೊಂದಿಗಿನ ಅವನಿಗೆ ಇದ್ದ ಸ್ನೇಹಯುಕ್ತ ಭಕ್ತಿ ಸೇವೆಯಿಂದ ಅರ್ಜುನನು ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಪಡೆದನು ಎಂದು ಎಲ್ಲಾ ಪವಿತ್ರ ಗ್ರಂಥಗಳು ಸಾರಿ ಹೇಳುತ್ತವೆ. ಅಲ್ಲಿ ಯುದ್ಧವೂ ಇತ್ತು, ಸ್ನೇಹವೂ ಇತ್ತು, ಅರ್ಜುನನೂ ಇದ್ದನು, ಕೃಷ್ಣನೂ ಇದ್ದನು. ಆದರೆ ತನ್ನ ಭಕ್ತಿ ಸೇವೆಯಿಂದ ಅರ್ಜುನನ ವ್ಯಕ್ತಿತ್ವವೇ ಬದಲಾಯಿತು. ಅಂದ್ರೆ ಅವನು ಯುದ್ಧ ಮೊದಲಿಗೆ ಮಾಡೋದಿಲ್ಲ ಅಂತ ಹೇಳಿದ್ದು ಸ್ವಾರ್ಥಕ್ಕಾಗಿ, ಆದ್ರೆ ಭಗವಂತನಿಗಾಗಿ ಯುದ್ಧ ಮಾಡ್ಬೇಕು ಅಂತ ಬಂದಾಗ ಅವನು ಭಗವಂತನ ಭಕ್ತಿ ಸೇವೆ ಅಂತ ಅದನ್ನ ಮಾಡ್ತಾನೆ. ಹೀಗೆ ಕುಂತಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಇದೇ ಬಗೆಯ ಕಾರ್ಯಚಟುವಟಿಕೆಗಳ ಖಚಿತ ಬದಲಾವಣೆಗಳನ್ನು ಸೂಚಿಸುತ್ತದೆ. ಆದ್ರೆ ಅವಳು ಕೂಡ ಇಂಥದೇ ಒಂದು ಬದಲಾವಣೆಗಳನ್ನ ಕೇಳ್ತಾ ಇದ್ದಾಳೆ. ಅಂದ್ರೆ ನನಗೆ ಪಾಂಡವರ ಜೊತೆ ಸಂಬಂಧ, ರಕ್ತ ಸಂಬಂಧ, ನನ್ನ ಮಕ್ಕಳು ಅನ್ನೋ ಸಂಬಂಧ ಸಿಗೋದಕ್ಕಿಂತ ಅವರು ಪಾಂಡವರು ಕೂಡ ಭಗವಂತನ ಶುದ್ಧ ಭಕ್ತರ ಸಂಘ ಅನ್ನೋ ರೀತಿಯ ಅಂತ ಒಂದು ಸಂಬಂಧ ಇದ್ರೆ ಪರವಾಗಿಲ್ಲ. ಅದನ್ನ ನಾನು ಅವ್ರ ಮೇಲೆ ಮೋಹ ಬರೋದು ಬೇಡ, ನನ್ನ ಮಕ್ಕಳು ಅನ್ನೋ ಮೋಹ ಬರೋದು ಬೇಡ. ಆ ಕಡೆ ವೃಷ್ಣಿ ವಂಶಜರ ಜೊತೆಲೂ ಕೂಡ ಭಗವಂತನ ಶುದ್ಧ ಭಕ್ತರು ಅನ್ನೋ ರೀತಿಯಲ್ಲಿ ಅವಳಿಗೆ ಸಂಬಂಧ ಬೇಕೇ ಹೊರತು ಅವರು ತನ್ನ ತಂದೆ ರಕ್ತ ಸಂಬಂಧ, ತಂದೆ ಮನೆ ಕಡೆಯವರು ಆ ರೀತಿ ಒಂದು ಸಂಬಂಧ, ಅಂದ್ರೆ ದೇಹ ಭಾವನೆಯ ಸಂಬಂಧ ಬೇಡ ಅಂತಲ್ಲಿ ಹೇಳ್ತಾ ಇದ್ದಾರೆ. ದೇಹ ಭಾವದ ಸಂಬಂಧ ಬೇಡ, ನನಗೆ ಅವರ ಜೊತೆಯಲ್ಲಿ ಆತ್ಮಭಾವದ ಸಂಬಂಧ ಬೇಕು ಅಂತ ಹೇಳ್ತಿದ್ದಾಳೆ. ಕುಂತಿಯು ಯಾವ ಬಗೆಯ ಗಮನದ ಬದಲಾವಣೆಯೂ ಇಲ್ಲದೆ ಶ್ರೀಕೃಷ್ಣನ ಸೇವೆಯನ್ನು ಮಾಡಲು ಬಯಸಿದಳು. ಅದೇ ಅವಳ ಪ್ರಾರ್ಥನೆಯಾಗಿತ್ತು. ಇಂತಹ ಶುದ್ಧ ಭಕ್ತಿಯೇ ಬದುಕಿನ ಪರಮ ಗುರಿಯಾಗಿದೆ. ಸಾಮಾನ್ಯವಾಗಿ ನಮ್ಮ ಗಮನ ಭಗವಂತನ ಕಾರ್ಯಸೂಚಿಯಲ್ಲಿಲ್ಲದ ಬಹುಮಟ್ಟಿಗೆ ದೈವಿಕವಲ್ಲದ ಸೇವೆಯ ಕಡೆಗೆ ತಿರುಗುತ್ತದೆ. ನಾವೆಲ್ಲರೂ ಕೂಡ ಎಂತ ಕೆಲಸಗಳಲ್ಲಿ ಯಾವಾಗ್ಲೂ ಇರ್ತೀವಿ ಅಂತಂದ್ರೆ ಭಗವಂತನ ಮರ್ತೇ ಬಿಟ್ಟಿರ್ತೀವಿ. ಭಗವಂತ ಅವನ ವಿಷಯದ ಕಡೆಗೆ ನಮ್ಗೆ ಗಮನ ಇಲ್ಲ. ನಾವ್ ಏನೇ ಮಾಡ್ತಾ ಇದ್ರು ಕೂಡ ಇಂದ್ರಿಯ ಭೋಗದಲ್ಲೇ ಇರ್ತೀವಿ. ಮತ್ತೆ ಭಗವಂತ ಏನ್ ಬಯಸ್ತಾನೆ, ಆ ರೀತಿ ಒಂದು ಭಗವಂತನ ಸೇವೆ ಹೇಗ್ ಮಾಡ್ಬೋದು ಅಂತದೊಂದು ಮನಸ್ಥಿತಿ ಈ ಅಜ್ಞಾನಿಗಳಲ್ಲಿ ಇರೋದಿಲ್ಲ. ಅವರೆಲ್ಲರೂ ಕೂಡ ಇಂದ್ರಿಯಗಳ ಸೇವೆಯಲ್ಲಿ ಯಾವಾಗ್ಲೂ ತೊಡಗಿರ್ತಾರೆ. ಈ ಕಾರ್ಯಸೂಚಿಯನ್ನು ಭಗವಂತನ ಸೇವೆ ಕಡೆಗೆ ಬದಲಾಯಿಸಿದಾಗ, ಅಂದ್ರೆ ನಾವು ಮಾಡೋ ಕೆಲಸಗಳನ್ನ ಇಂದ್ರಿಯ ಸುಖವನ್ನ ಬಿಟ್ಟು ಭಗವಂತನ ಸೇವೆ ಅಂತ ನಾವ್ ಯಾವಾಗ ನಮ್ಮ ಜೀವನದಲ್ಲಿ ಕಾರ್ಯಗಳನ್ನ ಮಾಡೋದಕ್ಕೆ ಶುರು ಮಾಡ್ತೀವಿ, ಆಗ ಭಗವಂತನ ಸೇವೆಯೊಂದಿಗಿನ ನಮ್ಮ ಸಂಬಂಧದಲ್ಲಿ ಇಂದ್ರಿಯಗಳು ಶುದ್ಧವಾಗಿದ್ದಾಗ ಅದನ್ನು ಶುದ್ಧ ಭಕ್ತಿ ಸೇವೆ ಎಂದು ಹೇಳಲಾಗಿದೆ. ಅಂದ್ರೆ ಯಾವಾಗ ನಾವು ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ತೀವಿ, ಆಗ ಇಂದ್ರಿಯಗಳು ಶುದ್ಧವಾಗುತ್ತೆ. ಅದನ್ನ ಶುದ್ಧ ಭಕ್ತಿ ಸೇವೆ ಅಂತ ಹೇಳಿ ಕರೀತಾ ಇದ್ದಾರೆ. ಕುಂತಿದೇವಿಯು ಈ ಪರಿಪೂರ್ಣತೆಯನ್ನು ಇಚ್ಛಿಸಿದಳು. ಅವಳು ಕೂಡ ಈ ರೀತಿ ಅವಳ ಎಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು ಅನ್ನೋದು ಅವಳ ಆಸೆಯಾಗಿದೆ. ಅದಕ್ಕಾಗಿ ಅವಳು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದಳು. ಪಾಂಡವರು ಮತ್ತು ವೃಷ್ಣಿಗಳೊಂದಿಗಿನ ಅವಳ ಸ್ನೇಹ ಸಂಬಂಧ ಭಕ್ತಿ ಸೇವೆಯ ಪರಿಧಿಯಿಂದ ಹೊರತಾದದ್ದಲ್ಲ. ಏಕೆಂದರೆ ಭಗವಂತನ ಸೇವೆ ಮತ್ತು ಅವನ ಭಕ್ತರ ಸೇವೆ ಎರಡು ಸಮಾನವಾದವುಗಳು. ಅಂದ್ರೆ ಇಲ್ಲಿ ಅವಳು
ಪಾಂಡವರ ಜೊತೆ ಇರುವಂತಹ ಯಾವ ಸಂಬಂಧ ಇದೆ, ಸ್ನೇಹ ಇದೆ, ಅದು ಕೂಡ ಭಕ್ತರ ಸಂಘನೇ ಆಯ್ತು. ಅವರೆಲ್ಲರೂ ಕೂಡ ಶುದ್ಧ ಭಕ್ತರು. ಪಾಂಡವರು ಕೂಡ ಭಕ್ತರೇ. ಅಲ್ಲಿ ಯಾದವರು ಅಥವಾ ವೃಷ್ಣಿ ವಂಶಜರು ಅವರು ಕೂಡ ಭಗವಂತನ ಶುದ್ಧ ಭಕ್ತರು. ಆದ ಕಾರಣ ಅವರಿಗೆ ಭಗವಂತನ ಆ ಸಾನ್ನಿಧ್ಯ ಸಿಕ್ಕಿರುವಂತದ್ದು. ಹೀಗೆ ಇಲ್ಲಿ ಪ್ರಭುಪಾದ ನಮ್ಗೆ ಹೇಳ್ತಾ ಇದಾರೆ, ನೇರವಾಗಿ ಭಗವಂತನ ಸೇವೆ ಮಾಡೋದಕ್ಕಿಂತ ನಾವು ಭಗವಂತನ ಭಕ್ತರ ಸೇವೆ ಮಾಡ್ಬೇಕು ಅಂತ. ಅಂದ್ರೆ ದಾಸ ಅಂತ. ಹಾಗೆ ಆ ರೀತಿ ಮಾಡುವಂತ ಸೇವೆ ಭಗವಂತನಿಗೆ ಎಲ್ಲದಕ್ಕಿಂತ ಇಷ್ಟ. ನೇರವಾಗಿ ಭಗವಂತನ ಸೇವೆ ಮಾಡೋದಕ್ಕಿಂತ ಅವನ ಭಕ್ತರ ಸೇವೆ ಮಾಡಿದಾಗ ಅವನಿಗೆ ಇನ್ನೂ ಜಾಸ್ತಿ ಇಷ್ಟ ಆಗುತ್ತೆ ಅಂತ. ಕೆಲವು ವೇಳೆ ಭಗವಂತನಿಗೆ ಸಲ್ಲಿಸುವ ಸೇವೆಗಿಂತ ಭಕ್ತರಿಗೆ ಸಲ್ಲಿಸುವ ಸೇವೆ ಹೆಚ್ಚು ಮೌಲಿಕವಾದದ್ದು. ಆದ್ರೆ ನಾವು ನೋಡ್ತೀವಿ, ಭೌತಿಕವಾಗಿ ನಾವು ನೋಡಿದ್ರೆ ಲೌಕಿಕ ಜೀವನದಲ್ಲಿ ನಾವು ಬಾಸ್ ಆಗೋದು ದೊಡ್ಡ ವಿಷಯ. ಆದ್ರೆ ಭಕ್ತಿಯಲ್ಲಿ ನಾವು ದಾಸರಾಗೋದು ಅದು ದೊಡ್ಡ ವಿಷಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಕುಂತಿಗೆ ಪಾಂಡವರು ಮತ್ತು ವೃಷ್ಣಿಗಳೊಂದಿಗೆ ಇದ್ದ ಸ್ನೇಹವು ಕೌಟುಂಬಿಕ ಸಂಬಂಧದಿಂದ ಕೂಡಿದ್ದಾಗಿತ್ತು. ಹರೇ ಕೃಷ್ಣ. ನನ್ಗೆ ಒಂದು ಸಡನ್ ಆಗಿ ನೆನಪಾಯ್ತು, ಹೇಳ್ಬಿಡ್ತೀನಿ, ಆಮೇಲೆ ನಾ ಮರ್ತು ಬಿಡ್ತೀನಿ. ಅದಕ್ಕೆ ನಾವತ್ತೆ ಎಲ್ಲರಿಗೂ ತಿಳಿಸಿದ್ದೆ. ಅಂದ್ರೆ ನಾಮನಿಷ್ಠ ಪ್ರಭುಜಿ ದೇವಸ್ಥಾನ ಮಂಗಳೂರು ಇಸ್ಕಾನ್ ನಲ್ಲಿ ಕುಲಾಯಿನಲ್ಲಿ ಅವರು ಆ ದೇವಸ್ಥಾನ ನಿರ್ಮಾಣದಲ್ಲಿ ತೊಡಗಿದ್ದಾರೆ ಅಂತ ಎಲ್ಲರೂ ಕೂಡ ನಾನ್ ಲಿಂಕ್ ಕೂಡ ಕಳಿಸಿದ್ರೆ ಗೂಗಲ್ ಪೇ ಹತ್ರ ಏನಾದ್ರು ಪೇ ಮಾಡೋ ಹಾಗಿದ್ರೆ ಆ ನಂಬರ್ ಕೂಡ ಕಳಿಸಿದ್ದೆ, ಮಾಡಿರ್ತೀರಿ ಅನ್ಕೊಂತೀನಿ. ಅಂದ್ರೆ ಇದು ಕೂಡ ಭಗವಂತನ ಸೇವೆನೇ ಆಯ್ತು. ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಅಂದ್ರೆ ಯಾರು ಅವನ ಭಕ್ತರಿದ್ದಾರೆ ಅವರ ಸೇವೆ ಮಾಡಿದ್ರೆ ಭಗವಂತನಿಗೆ ಇನ್ನೂ ಜಾಸ್ತಿ ಇಷ್ಟ ಅಂತ. ಯಾಕೆ ಭಕ್ತರಿಗೆ ಸೇವೆ ಮಾಡಿದ್ರೆ ಅವ್ನಿಗೆ ಇಷ್ಟ ಅಂತಂದ್ರೆ, ಅವನ ಭಕ್ತರು ಯಾವಾಗ್ಲೂ ಪ್ರಭುಪಾದ್ರ ಹಾಗೆ ಅವರ ಮಿಷನ್ ನಲ್ಲಿ ಇರುವಂತವ್ರು ಎಲ್ಲರೂ ಅಷ್ಟೇ, ಅವರೆಲ್ಲರೂ ಕೂಡ ಅವರ ಇಡೀ ಜೀವನವನ್ನ ಸರ್ವಸ್ವವನ್ನ ಭಗವಂತನ ಸೇವೆಗಾಗಿ ಮುಡಿಪಾಗಿಡ್ತಾರೆ. ಭಗವಂತನ ಸೇವೆ ಅಂತಂದ್ರೆ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಭಗವಂತ ಇಚ್ಛಿಸ್ತಾನೆ ಎಲ್ಲ ವಿಸ್ಮೃತಿಯಲ್ಲಿರುವಂತಹ ಅಜ್ಞಾನಿಗಳಾದಂತಹ ಎಲ್ಲಾ ಜೀವಿಗಳನ್ನ ಭಗವಂತನ ಭಕ್ತಿಯಲ್ಲಿ ತೊಡಗಿಸ್ಬೇಕು, ಮತ್ತೆ ಎಲ್ಲರನ್ನು ಭಗವಂತನ ಧಾಮಕ್ಕೆ ಅವರನ್ನ ಕಳಿಸ್ಕೊಡ್ಬೇಕು ಅಂತ. ಅಂತಹ ಕೆಲಸದಲ್ಲಿ ಅವನ ಭಕ್ತರು ಯಾವಾಗ್ಲೂ ಎಂತಹ ಕಷ್ಟಗಳೇ ಬಂದ್ರು ಕೂಡ ಅದನ್ನ ಲೆಕ್ಕಿಸಿ ಮಾಡ್ತಾರೆ ಅಂತ. ಹಾಗೆ ಮಾಡುವಾಗ ಅಂತಹ ಭಕ್ತರಿಗೆ ಇನ್ನೊಬ್ಬ ಭಕ್ತ ಸಹಾಯ ಸೇವೆ ಮಾಡ್ದ ಅದು ಭಗವಂತನಿಗೆ ನೇರವಾಗಿ ಮಾಡುವ ಸೇವೆಗಿಂತ ನನಗೆ ಹೆಚ್ಚು ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಪ್ರಭುಪಾದರು ತಿಳಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಕುಂತಿಗೆ ಪಾಂಡವರು ಮತ್ತು ವೃಷ್ಣಿಗಳೊಂದಿಗೆ ಇದ್ದ ಸ್ನೇಹವು ಕೌಟುಂಬಿಕ ಸಂಬಂಧದಿಂದ ಕೂಡಿದ್ದಾಗಿತ್ತು. ಭೌತಿಕ ಸಂಬಂಧವನ್ನು ಒಳಗೊಂಡ ಈ ಸ್ನೇಹ ಬಂಧವು ಮಾಯೆಯೊಂದಿಗಿನ ಸಂಬಂಧವಾಗಿರುತ್ತದೆ. ಅಂದ್ರೆ ಭೌತಿಕ ಸಂಬಂಧ, ಸ್ನೇಹ ಬಂಧ ಅಂದ್ರೆ ನಾವು ಶರೀರದಿಂದ ಮನಸ್ಸಿನಿಂದ ಸಂಬಂಧ ಏನಿದೆ ಅದನ್ನ ಮಾಯೆಯ ಸಂಬಂಧ ಇಲ್ಲಿ ಅಂತ ಕರಿತಾ ಇದ್ದಾರೆ. ಆದ್ರೆ ಆತ್ಮಭಾವದಲ್ಲಿ ಬರುವಂತದ್ದು ಅಂದ್ರೆ ಜೀವಾತ್ಮ, ಅಂದ್ರೆ ನಾನು ಆತ್ಮ ನೀನು ಆತ್ಮ ಅಂತಂದಾಗ ಭಗವಂತನ ವಿಭಿನ್ನ ಅಂಶಗಳು, ಅಂದ್ರೆ ನಾವೆಲ್ಲರೂ ಕೂಡ ಒಬ್ಬರಿಗೆ ಒಬ್ರು ಸಹೋದರರಾಗ್ತೀವಿ. ಹಾಗೆ ಆತ್ಮದ ಸಂಬಂಧ ಅನ್ನುವಂಥದ್ದು ಅದು ಪರಮಾತ್ಮನೊಂದಿಗೆ ನಮ್ಮನ್ನ ಕೂಡಿಸುವಂಥದ್ದು. ಏಕೆಂದರೆ ಶರೀರ ಮತ್ತು ಮನಸ್ಸಿನೊಂದಿಗಿನ ಸಂಬಂಧ ಬಹಿರಂಗ ಶಕ್ತಿಯ ಪ್ರಭಾವದಿಂದ ಉಂಟಾಗಿರುತ್ತದೆ. ಶರೀರ ಅಂತಂದ್ರೆ ಅದು ಪಂಚಭೂತಗಳಿಂದ ಆದದ್ದು, ಮನಸ್ಸು ಕೂಡ ಅದು ಈ ಭೌತಿಕ ಜಗತ್ತಿಗೆ ಸೇರಿರುವಂತದ್ದು. ಈ ಎರಡರಿಂದ ನಾವು ಸಂಬಂಧದ ಬಗ್ಗೆ ಯಾವ್ದನ್ನಾದ್ರೂ ಹೇಳ್ತಾ ಇದೀವಿ ಅಂತಂದ್ರೆ ನಾವು ಮತ್ತೆ ಈ ಮಾಯಾಶಕ್ತಿಗೆ ಪ್ರಭಾವದಲ್ಲಿದ್ದೀವಿ ಅಂತ ಅರ್ಥ. ಪರಮಾತ್ಮನೊಂದಿಗೆ ಸ್ಥಾಪಿಸಿದ ಆತ್ಮ ಸಂಬಂಧವು ನಿಜವಾದ ಸಂಬಂಧವಾಗಿರುತ್ತೆ. ಅಂದ್ರೆ ಪರಮಾತ್ಮ ಮತ್ತೆ ಜೀವಾತ್ಮ ಎರಡೂ ಕೂಡ ಈ ಲೌಕಿಕ ಜಗತ್ತಿಗೆ ಸೇರಿದವರಲ್ಲ, ಅವರೆಲ್ಲರೂ ಕೂಡ ಪರಾಶಕ್ತಿ ಅಂತ ಹೇಳ್ತಾರೆ. ಅಂದ್ರೆ ಅವರೆಲ್ಲರೂ ಕೂಡ ಆಧ್ಯಾತ್ಮಿಕ ಜಗತ್ತಿಗೆ ಸೇರಿರುವಂತವ್ರು. ಆ ಸಂಬಂಧದು ನಿಜವಾದದ್ದು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಕುಂತಿದೇವಿಯು ಕುಟುಂಬದೊಂದಿಗಿನ ತನ್ನ ಸಂಬಂಧವನ್ನು ಕಡಿದುಕೊಳ್ಳಲು ಬಯಸಿದಾಗ ಅವಳು ಶಾರೀರಿಕ ಸಂಬಂಧವನ್ನು ತೊರೆಯಲು ಬಯಸಿದಳು ಎಂದೇ ಅರ್ಥ. ಶಾರೀರಿಕ ಸಂಬಂಧ ಐಹಿಕ ಬಂಧನಕ್ಕೆ ಕಾರಣವಾದರೆ ಆತ್ಮ ಸಂಬಂಧ ಸ್ವಾತಂತ್ರ್ಯಕ್ಕೆ ಕಾರಣವಾಗುತ್ತದೆ. ಅಂದ್ರೆ ಆತ್ಮದ ಜೊತೆ ಸಂಬಂಧ ಅದು ನಾವು ಹೇಳುವಾಗೆ ಒಂದು ಲಾಕ್ ಅಂಡ್ ಕೀ ಇದಾಗೆ. ಒಂದು ಲಾಕ್ ಅನ್ನ ಒಂದೇ ಕೀ, ಅದನ್ನ ಒಂದು ಕಡೆಗೆ ತಿರುಗಿಸಿದ್ರೆ ಅದು ಲಾಕ್ ಆಗ್ಬಿಡುತ್ತೆ, ಇನ್ನೊಂದು ಕಡೆಗೆ ತಿರುಗಿಸಿದ್ರೆ ಅದು ಓಪನ್ ಆಗುತ್ತೆ. ಹಾಗೆ ನಾವು ಶರೀರದ ಜೊತೆ ಸಂಬಂಧ ಅನ್ಕೊಂಡ್ರೆ ಅದೇನಾಗುತ್ತೆ, ಬಂಧನಕ್ಕೆ ಕಾರಣ ಆಗ್ಬಿಡುತ್ತೆ. ನಮ್ಮ ಸಂಬಂಧ ನಿಜವಾಗ್ಲೂ ಜೀವಿಗಳ ಜೊತೆ ಆತ್ಮ ಸಂಬಂಧ ಅನ್ಕೊಂಡಾಗ ಅದು ಸ್ವಾತಂತ್ರ್ಯಕ್ಕೆ, ನಮ್ಮನ್ನ ಈ ಬಂಧನದಿಂದ ಬಿಡುಗಡೆ ಮಾಡೋದಕ್ಕೆ ಕಾರಣ ಆಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆತ್ಮಗಳ ನಡುವಣ ಸಂಬಂಧವನ್ನು ಪರಮಾತ್ಮನ ಸಂಬಂಧದ ಮೂಲಕ ಸ್ಥಾಪಿಸಿಕೊಳ್ಳಬಹುದು. ಆತ್ಮಗಳ ಮಧ್ಯೆ ಸಂಬಂಧ ಅದು ಹೇಗೆ ಬರುತ್ತೆ ಅಂತಂದ್ರೆ, ನಾನು ಆತ್ಮ ನೀನು ಆತ್ಮ ಅಂತಂದ್ರೆ ನಮ್ಮ ಜೊತೆಲಿ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನಿಂದ ಆ ಆತ್ಮಗಳ ಮಧ್ಯೆ ನಿಜವಾದ ಸಂಬಂಧ ಸ್ಥಾಪಿತವಾಗುತ್ತೆ. ಅಂದ್ರೆ ಎಲ್ಲವೂ ಕೂಡ ಭಗವಂತನ ವಿಭಿನ್ನ ಅಂಶಗಳು, ಎಲ್ಲವೂ ಕೂಡ ಭಗವಂತನ ಮಕ್ಕಳು ನಾವೆಲ್ಲರೂ. ಹಾಗೆ ನೋಡಿದಾಗ ನಾವು ಒಬ್ಬರಿಗೆ ಒಬ್ಬರು ಸಹೋದರರಾಗ್ತೀವಿ. ಹೀಗೆ ನಮ್ಮ ಸಂಬಂಧ ಎಲ್ಲಿಂದ ಬರ್ತಾ ಇದೆ,
ಪರಮಾತ್ಮನಿಂದ ಬರ್ತಾ ಇದೆ. ಕತ್ತಲೆಯಲ್ಲಿ ನೋಡುವುದೆಂದರೆ ನೋಡದಿರುವುದು ಎಂದರ್ಥ. ಕತ್ತಲೆನಲ್ಲಿ ನಾವು ನೋಡ್ತಾ ಇದೀವಿ ಅಂತಂದ್ರೆ ಆಕ್ಚುಲಿ ನಮ್ಗೆ ಏನು ಕಾಣಿಸೋದಿಲ್ಲ, ಅದಕ್ಕೆ ನಾವು ನೇರವಾಗಿ ಹೇಳ್ಬೋದು ನಾವು ನೋಡದೇ ಇರೋದು ಅಂತ ಅರ್ಥ. ಸೂರ್ಯನ ಬೆಳಕಿನಲ್ಲಿ ನೋಡುವುದೆಂದರೆ ಸೂರ್ಯನನ್ನು ನೋಡುವುದು ಮಾತ್ರವಲ್ಲ, ಅಂದ್ರೆ ನಾವು ಸೂರ್ಯನ ಬೆಳಕಲ್ಲಿ ನೋಡ್ತಾ ಇದೀವಿ ಅಂದ್ರೆ ಬರೀ ಸೂರ್ಯ ಮಾತ್ರ ಕಾಣಿಸ್ತಾ ಇಲ್ಲ, ಕತ್ತಲೆಯಲ್ಲಿ ಏನೆಲ್ಲ ಕಾಣಿಸ್ತಾ ಇರ್ಲಿಲ್ವೋ ಅದೆಲ್ಲವನ್ನು ಕೂಡ ನೋಡೋದಕ್ಕೆ ಸಾಧ್ಯ ಅಂತ. ಹಾಗೆ ಭಕ್ತಿ ಸೇವೆಯ ಮಾರ್ಗವೇ ಅದು. ಅಂದ್ರೆ ಭಕ್ತಿ ಸೇವೆ ಮಾಡುವಂಥದ್ದು, ಭಗವಂತನ ಸೇವೆಯನ್ನು ಮಾಡುವಂಥದ್ರಿಂದ ನಾವು ಬರೀ ಭಗವಂತನ ಜೊತೆ ಸಂಬಂಧವನ್ನ ಏರ್ಪಡಿಸ್ಕೊಳ್ಳೋದಿಲ್ಲ, ಅವನ ಎಲ್ಲ ವಿಭಿನ್ನಾಂಶ, ಅವನ ಸ್ವಾಂಶ, ಅವನ ಎಲ್ಲ ಅಂಶಗಳು ಏನೆಲ್ಲ ಇದೆ, ಆ ಸೃಷ್ಟಿನೇ ಇರ್ಬೋದು, ಎಲ್ಲದರ ಜೊತೆ ನಮ್ಮ ಸಂಬಂಧ ಭಗವಂತನಿಂದ ಅದು ಏರ್ಪಡುವಂಥದ್ದು. ಅದನ್ನೇ ಇಲ್ಲಿ ಭಕ್ತಿ ಸೇವೆ ಅಂತ ಹೇಳಿ ಕರಿತಾ ಇದ್ದಾರೆ. ಶ್ಲೋಕ 43. ಶ್ರೀಕೃಷ್ಣ ಕೃಷ್ಣ ಸಖ ವೃಷಭ ಅವನಿದೃಕ್ ರಾಜನ್ಯ ವಂಶ ದಹನ ಅನಪವರ್ಗ ವೀರ್ಯ ಗೋವಿಂದ ಗೋ ದ್ವಿಜಸುರ ಅರ್ತಿಹರ ಅವತಾರ ಯೋಗ ಈಶ್ವರ ಅಖಿಲ ಗುರು ಭಗವಾನ್ ನಮಸ್ತೆ. ಅನುವಾದ. ಓ ಕೃಷ್ಣ, ಅರ್ಜುನನ ಮಿತ್ರನೇ, ವೃಷ್ಣಿ ಸಂತತಿಯವರಲ್ಲಿ ಪ್ರಮುಖನೇ, ಈ ಜಗತ್ತಿನಲ್ಲಿ ಆತಂಕಕಾರಿಗಳಾದ ರಾಜಕೀಯ ಪಕ್ಷಗಳನ್ನು ನಾಶಗೊಳಿಸುವವನು ನೀನು. ನಿನ್ನ ಕಲಿತನ ಎಂದಿಗೂ ಕಡಿಮೆಯಾಗುವುದಿಲ್ಲ. ನೀನು ದಿವ್ಯ ಧಾಮದ ಒಡೆಯನಾಗಿದ್ದೀಯೆ. ಗೋವುಗಳ, ಬ್ರಾಹ್ಮಣರ ಮತ್ತು ನಿನ್ನ ಭಕ್ತರ ಕಷ್ಟ ನಿವಾರಣೆಗಾಗಿ ಅವತರಿಸಿದ್ದೀಯೆ. ನೀನು ಸಕಲ ಯೋಗ ಶಕ್ತಿಗಳನ್ನು ಹೊಂದಿರುವೆ. ನೀನು ಇಡೀ ವಿಶ್ವದ ಉಪದೇಶಕನಾಗಿದ್ದೀಯೆ. ನೀನೇ ಸರ್ವಶಕ್ತ ಭಗವಂತನು. ಇಂತಹ ನಿನಗೆ ನನ್ನ ಗೌರವಯುತ ಪ್ರಣಾಮಗಳನ್ನ ಸಲ್ಲಿಸುತ್ತೇನೆ. ಕೃಷ್ಣ ಭಗವಂತ ಅಂದ್ರೆ ಅರ್ಜುನನ ಮಿತ್ರ, ಅಂದ್ರೆ ಕೃಷ್ಣ ಅಂತ ಅರ್ಜುನನ್ನು ಕೂಡ ಕರೀತಾರೆ ಅಂತ ಹೇಳ್ತಾರೆ. ಕೃಷ್ಣನ ಮಿತ್ರ ನೀನು, ವೃಷ್ಣಿ ಸಂತತಿಯವರಲ್ಲಿ ಪ್ರಮುಖ, ಅಂದ್ರೆ ನೀನು ನನ್ನ ತಂದೆ ಮನೆ ಕಡೆಯಲ್ಲಿ ಆ ಸಂತತಿಯವರಲ್ಲಿ ನೀನು ಪ್ರಮುಖನು. ಈ ಜಗತ್ತಿನಲ್ಲಿ ಆತಂಕಕಾರಿಗಳಾದ ರಾಜಕೀಯ ಪಕ್ಷಗಳನ್ನು ನಾಶಗೊಳಿಸುವವನು ನೀನು. ಅಂದ್ರೆ ಯಾರೆಲ್ಲ ದುಷ್ಟ ರಾಜರುಗಳಿದ್ರು, ದುರ್ಯೋಧನಂತೆ ಇದ್ದಂತಹ ದುಷ್ಟ ರಾಜರನ್ನ ಗದ್ದೆಯಲ್ಲಿ ಭತ್ತದ ಗದ್ದೆಯಲ್ಲಿ ಕಳೆನ ಕೀಳುವ ಹಾಗೆ ಕೀಳೋದಕ್ಕಂತಾನೆ ಕಿತ್ತು ಬಿಸಾಡೋದಕ್ಕಾಗಿ ಮಾತ್ರನೇ ಭಗವಂತ ಅವತರಿಸ್ತಾನೆ. ನಿನ್ನ ಕಲಿತನ ಎಂದಿಗೂ ಕಡಿಮೆ ಆಗುವುದಿಲ್ಲ. ಇಲ್ಲಿ ಕಲಿತನ ಅಂತಂದ್ರೆ ನಿನ್ನ ಶೌರ್ಯ, ಅಂದ್ರೆ ಕಲಿ ಅಂತಂದ್ರೆ ಅದಕ್ಕೆ ಶೌರ್ಯ ಅಂತ ಕೂಡ ಹೇಳ್ತಾರೆ. ಅದು ಯಾವತ್ತೂ ಕಡಿಮೆ ಆಗೋದಿಲ್ಲ. ನೀನು ದಿವ್ಯಧಾಮದ ಒಡೆಯ ಭಗವಂತ, ಅವನು ಇರುವಂತದ್ದು ಅವನ ನಿಜಧಾಮ ದಿವ್ಯಧಾಮದಲ್ಲಿ. ಗೋವುಗಳ, ಬ್ರಾಹ್ಮಣರ ಮತ್ತು ನಿನ್ನ ಭಕ್ತರ ಕಷ್ಟ ನಿವಾರಣೆಗಾಗಿ ಅವತರಿಸ್ತೀಯ. ನೀನ್ ಯಾಕೆ ಅವತಾರ ಮಾಡ್ತೀಯ? ನೀನು ಗೋವುಗಳನ್ನ, ಬ್ರಾಹ್ಮಣರನ್ನ ಮತ್ತೆ ಭಕ್ತರನ್ನ ಅವ್ರನ್ನ ಎಲ್ಲ ಕಷ್ಟಗಳಿಂದ ಕಾಪಾಡ್ಲಿಕ್ಕಂತ ಬಂದಿದ್ಯಾ. ನೀನು ಸಕಲ ಯೋಗ ಶಕ್ತಿಗಳನ್ನ ಹೊಂದಿದ್ಯಾ. ಭಗವಂತನ ಹತ್ರ ಅವನು ಯೋಗೇಶ್ವರ, ಅವನಿಗೆ ಎಲ್ಲ ಯೋಗಗಳು ಅಂತಂದ್ರೆ ನಾವು ನೋಡ್ತೀವಿ ಸಿದ್ಧಿಗಳು ಅಂತ ಹೇಳ್ತಾರೆ. ಹಾಗೆ ಎಲ್ಲ ಶಕ್ತಿಗಳು, ಎಲ್ಲ ಸಿದ್ಧಿಗಳು ಭಗವಂತನಲ್ಲಿದೆ. ಅದೆಲ್ಲದರ ಮೂಲ ಅವನು. ನೀನು ಇಡೀ ವಿಶ್ವದ ಉಪದೇಶಕನಾಗಿದ್ದೀಯೆ. ಭಗವದ್ಗೀತೆಯ ಮೂಲಕ ಅವನು ಇಡೀ ವಿಶ್ವಕ್ಕೆ ಉಪದೇಶಕ. ನೀನೇ ಸರ್ವಶಕ್ತ ಭಗವಂತ. ಇಂತಹ ನಿನಗೆ ನನ್ನ ಗೌರವಯುತ ಪ್ರಣಾಮಗಳನ್ನ ಸಲ್ಲಿಸ್ತೀನಿ ಅಂತ ಕುಂತಿದೇವಿ ಹೇಳ್ತಾ ಇದ್ದಾಳೆ. ಭಾವಾರ್ಥ. ಶ್ರೀಮತಿ ಕುಂತಿದೇವಿಯು ಇಲ್ಲಿ ಪರಮಪ್ರಭು ಭಗವಾನ್ ಶ್ರೀಕೃಷ್ಣನ ಬಗ್ಗೆ ಸಂಕ್ಷೇಪವಾಗಿ ಹೇಳಿದ್ದಾಳೆ. ಸರ್ವಶಕ್ತ ಭಗವಂತನಿಗೆ ಶಾಶ್ವತವಾದ ದಿವ್ಯಧಾಮ ಹೊಂದಿದೆ. ಅಂದ್ರೆ ಭಗವಂತ ಅವನ ಧಾಮ, ಅವನ ಅಡ್ರೆಸ್, ಅವನು ಎಲ್ಲಿದ್ದಾನೆ ಅಂದ್ರೆ ಗೋಲೋಕ ವೃಂದಾವನದಲ್ಲಿದ್ದಾನೆ. ಅಲ್ಲಿ ಅವನು ಸುರಭಿ ಗೋವುಗಳನ್ನು ಪಾಲಿಸುವುದರಲ್ಲಿ ತೊಡಗಿದ್ದಾನೆ. ಅಲ್ಲಿ ಏನ್ ಮಾಡ್ತಾ ಇದ್ದಾನೆ ಭಗವಂತ ಅಂದ್ರೆ ಎಲ್ಲ ಅವನ ಕರ್ತವ್ಯಗಳನ್ನ ದೇವತೆಗಳಿಗೂ ಅವನ ಶಕ್ತಿಗಳಿಗೂ ವಹಿಸ್ಕೊಟ್ಬಿಟ್ಟು ಅವನು ಆ ವೃಂದಾವನದಲ್ಲಿ ಆನಂದವಾಗಿ ಗೋವುಗಳನ್ನ ಪಾಲಿಸ್ತಾ ಇದ್ದಾನೆ. ಇಲ್ಲಿ ವೃಂದಾವನದಲ್ಲಿ ಅವನ ಲೀಲೆಗಳಲ್ಲಿ ಏನ್ ಮಾಡ್ತಾ ಇದ್ದ ಅದೇ ನಿಜವಾಗ್ಲೂ ಅವನ ದಿವ್ಯಧಾಮದಲ್ಲೂ ಕೂಡ ಮಾಡ್ತಾ ಇದ್ದಾನೆ. ಅಲ್ಲಿ ಅವನನ್ನು ಸೇವಿಸಲು 100,000 ಸಾವಿರಾರು ಲಕ್ಷ್ಮಿಯರಿದ್ದಾರೆ. ಆಡಳಿತಾರೂಢರಾಗಿರಬೇಕಾಗಿದ್ದ ರಾಜರುಗಳು ಮತ್ತು ರಾಜಕೀಯ ಪಕ್ಷಗಳ ಗುಂಪಿನಲ್ಲಿರುವ ಆತಂಕಕಾರಿ ವ್ಯಕ್ತಿಗಳನ್ನು ನಾಶಗೊಳಿಸಲು ಮತ್ತು ತನ್ನ ಭಕ್ತರನ್ನು ಸಂರಕ್ಷಿಸಲು ಭಗವಂತನು ಅವತರಿಸ್ತಾನೆ. ಭಗವಂತ ಯಾಕೆ ಅವತರಿಸ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾಳೆ. ಅಂದ್ರೆ ದುಷ್ಟರನ್ನ ಶಿಕ್ಷಿಸೋದಕ್ಕಾಗಿ, ಶಿಷ್ಟರನ್ನ ರಕ್ಷಿಸೋದಕ್ಕಾಗಿ ಭಗವಂತ ಬರ್ತಾ ಇದ್ದಾನೆ. ಅವನು ಸೃಷ್ಟಿ ಸ್ಥಿತಿ ಪ್ರಳಯಗಳನ್ನು ತನ್ನ ಅನಂತ ಶಕ್ತಿಯಿಂದ ನಡೆಸ್ತಾನೆ. ಭಗವಂತ ಅವನಿಗೆ ಅನಂತ ಶಕ್ತಿಗಳು ಇದೆ. ಆ ಶಕ್ತಿಗಳ ಮೂಲಕ ಅವನು ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡ್ತಾನೆ. ಇಷ್ಟಾಗಿ ಅವನು ಯಾವಾಗಲೂ ಶಕ್ತಿಪೂರ್ಣನಾಗಿರುತ್ತಾನೆ, ಎನರ್ಜೆಟಿಕ್ ಆಗಿರ್ತಾನೆ. ಅಂದ್ರೆ ಇದಕ್ಕೆ ಉದಾಹರಣೆ ಕೊಡ್ತಾರೆ. ಏನಂತಂದ್ರೆ ಭಗವಂತ ಹೇಗೆ ಅಂತಂದ್ರೆ ಒಂದು ಟ್ರೈನ್ ಇದ್ರೆ ಆ ಟ್ರೈನ್ ಹಿಂದೆಗಡೆಯಿಂದ ನಾವು ಆ ಟ್ರೈನ್ ನ ನೋಡಿದ್ವಿ ಅಂದ್ರೆ ಒಂದು ಬೋಗಿ ಇನ್ನೊಂದು ಬೋಗಿನ ಎಳಿತಾ ಇದೆ ಅನ್ನೋ ರೀತಿ ಕಾಣಿಸುತ್ತೆ. ಹಿಂದೆ ಇರೋ ಬೋಗಿನ ಅದ್ರ ಮುಂದೆ ಇರೋ ಬೋಗಿ ಎಳಿತಾ ಇದೆ. ಹೀಗೆ ನಾವು ಮುಂದೆ ಹೋಗಿ ಎಲ್ಲದಕ್ಕಿಂತ
ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿದೆ ಅಲ್ಲಿಗೆ ಹೋಗಿ ನೋಡಿದ್ರೆ ಅಲ್ಲಿ ಎಂಜಿನ್ ಎಳಿತಾ ಇರುತ್ತೆ. ಅಂದ್ರೆ ಒಂದು ಬೋಗಿನ ಇನ್ನೊಂದು ಬೋಗಿ ಎಳಿತಾ ಇದೆ, ಆದ್ರೆ ಮೂಲದಲ್ಲಿ ಎಳಿತಾ ಇರುವಂತದ್ದು ಎಂಜಿನ್. ಆ ಎಂಜಿನ್ ಅನ್ನ ಎಳೆಯೋದಕ್ಕೆ ಅಲ್ಲಿ ಬೇರೆ ಯಾವ್ದು ಇನ್ನೊಂದು ಬೋಗಿಗೆ ಇಲ್ಲ. ಆ ಎಂಜಿನ್ ಅದರ ಶಕ್ತಿನ ಅದೇ ಉತ್ಪತ್ತಿ ಮಾಡುತ್ತೆ. ಅದರ ಶಕ್ತಿನ ಅದೇ ಉತ್ಪತ್ತಿ ಮಾಡಿ ಹಿಂದೆ ಇರುವ ಎಲ್ಲಾ ಬೋಗಿಗಳನ್ನ ಎಳೆಯುತ್ತೆ. ಹಾಗೆ ಭಗವಂತ ಅವನು ಎಲ್ಲದಕ್ಕೂ ಮೂಲ, ಅವನೇ ಎಲ್ಲಾ ಶಕ್ತಿಗಳಿಗೂ ಮೂಲ. ಶಕ್ತಿ ಎಲ್ಲಿಂದ ಬರ್ತಿದೆ ಅಂತಂದ್ರೆ ಅದು ಭಗವಂತನಿಂದ ಬರ್ತಿದೆ. ಅದು ಯಾವತ್ತೂ ಅವನಲ್ಲಿ ಕುಂದೋದಿಲ್ಲ. ಜೀವಿಗಳ ಒಳಿತಿಗೆ ಬಹುಮುಖ್ಯ ಕಾರಣಗಳಾದ ಗೋವುಗಳು, ಬ್ರಾಹ್ಮಣರು ಮತ್ತು ಭಗವದ್ ಭಕ್ತರು ಅವನ ವಿಶೇಷ ಗಮನಕ್ಕೆ ಪಾತ್ರರಾಗಿದ್ದಾರೆ. ಗೋವಿಂದ ಅಂತಂದ್ರೆ ಗೋ ಬ್ರಾಹ್ಮಣ ಹಿತಾಯಚ. ಅವನಿಗೆ ಬ್ರಾಹ್ಮಣರು ಯಾಕೆ ಇಷ್ಟ ಅಂತ ನಾವೀಗಾಗ್ಲೇ ನೋಡಿದ್ವಿ. ಯಾರಾದ್ರೂ ಹೇಳ್ತೀರಾ ಕೃಷ್ಣನಿಗೆ ಬ್ರಾಹ್ಮಣರು ಯಾಕೆ ಇಷ್ಟ ಆಗ್ತಾರೆ ಅಂತ? ಅಂದ್ರೆ ಇದು ಜಾತಿ ಬಗ್ಗೆ ಅಲ್ಲ. ಹರೇ ಕೃಷ್ಣ. ಕೃಷ್ಣ ಯಾಕೆ ಬ್ರಾಹ್ಮಣರನ್ನ ಇಷ್ಟ ಪಡ್ತಾನೆ ಅಂತ? ಯಾಕಂದ್ರೆ ಅವರ ಗುಣಗಳು, ಬ್ರಾಹ್ಮಣರ ಗುಣಗಳ ಬಗ್ಗೆ ಅವನಿಗೆ ಹೆಚ್ಚು ಇದಿರುತ್ತೆ, ಗೌರವ ಇರುತ್ತೆ. ಅದಕ್ಕೆ ಅವನು ಇಷ್ಟಪಡ್ತಾ ಇರ್ತಾನೆ. ಈ ಗೀತೆಯಲ್ಲಿ ಹೇಳ್ದಂಗೆ, ಭಗವದ್ಗೀತೆಯಲ್ಲಿ ಹೇಳ್ದಂಗೆ ವಿಶೇಷ ಗುಣಗಳೇನಿರುತ್ತೆ ಅದನ್ನ ಬ್ರಾಹ್ಮಣರು ಅಂತಂದ್ರೆ ಅವರು ಸಮಾಜಕ್ಕೆ ಆಧ್ಯಾತ್ಮಿಕ ಜ್ಞಾನವನ್ನ ಕೊಡುವಂತವ್ರು. ಈ ಸಮಾಜವನ್ನ ಅದು ಯಾವ ರೀತಿ ನಡಿಬೇಕು, ಭಗವಂತನ ಭಕ್ತಿ ನಾವು ಹೇಗೆ ಮಾಡ್ಬೇಕು, ಭಗವಂತ ಅಂದ್ರೆ ಏನು, ನಾವಂದ್ರೆ ಯಾರು, ಈ ಎಲ್ಲಾ ಜ್ಞಾನವನ್ನ ಬ್ರಾಹ್ಮಣರು ಕೊಡ್ತಾರೆ. ಆದ ಕಾರಣ ಅವರು ಅವನ್ಗೆ ತುಂಬಾ ಇಷ್ಟ. ಮತ್ತೆ ಗೋವುಗಳು ಯಾಕೆ ಇಷ್ಟ? ಗೋವುಗಳು ಯಾಕೆ ಅಂದ್ರೆ ಗೋವುಗಳ ಹಾಲನ್ನು ಕುಡಿದ್ರೆ ಅವಾಗ ಮೆದುಳು ಚುರುಕಾಗಿ ಎಲ್ಲಾ ಆಧ್ಯಾತ್ಮಿಕ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಸಹಾಯ ಆಗತ್ತೆ ಅಂತ ಹೇಳಿ ಅಂತ. ಧನ್ಯವಾದಗಳು ಮಾತಾಜಿ. ಈ ಬ್ರಾಹ್ಮಣರು ಅವ್ರು ಏನ್ ಜ್ಞಾನವನ್ನ ಕೊಡ್ತಾ ಇದಾರೆ, ಆಧ್ಯಾತ್ಮಿಕ ಜ್ಞಾನವನ್ನ, ಅದನ್ನ ಆ ಭಕ್ತಿಯನ್ನ ಮಾಡೋದಕ್ಕೆ, ಅಂತಹ ಒಂದು ಆಧ್ಯಾತ್ಮಿಕ ವಿಚಾರಗಳಲ್ಲಿ ನಮ್ಗೆ ಆಸಕ್ತಿ ಮೂಡಬೇಕು ಅಂತಂದ್ರೆ ಆ ಗೋವುಗಳಿಂದ ಬಂದಂತಹ ಹಾಲನ್ನ ಸೇವಿಸೋದ್ರಿಂದ ನಮ್ಮ ಮೆದುಳಿಗೆ ಆ ಶಕ್ತಿ ಸಿಗುತ್ತೆ ಅಂತ. ಆದ್ರಿಂದ ಭಗವಂತ ಗೋಬ್ರಾಹ್ಮಣ ಹಿತಾಯಚ. ಮತ್ತೆ ಭಗವದ್ ಭಕ್ತರು ಯಾವಾಗ್ಲೂ ಕೂಡ ಅವನ ಪ್ರೀತಿ ಪಾತ್ರರು. ಇವರೆಲ್ಲರೂ ಕೂಡ ಭಗವಂತನ ವಿಶೇಷ ಗಮನಕ್ಕೆ ಪಾತ್ರರಾಗಿದ್ದಾರೆ ಅಂತ ಹೇಳಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಶ್ಲೋಕ 44. ಸೂತ ಉವಾಚ ಹೃತಯ ಇತಂ ಕಲಪದೈ ಪರಿಣೋತ್ ಅಖಿಲ ಉದಯ ಮಂದಂ ಬಂದಂ ಜಹಾಸ ವೈಕುಂಠ ಮೋಹಯನ್ ಇವ ಮಾಯಯ. ಅನುವಾದ. ಸೂತ ಮುನಿಗಳು ಹೀಗೆ ಹೇಳಿದರು. ತನ್ನ ಗುಣಗಾನಕ್ಕಾಗಿ ಆಯ್ದ ಪದಗಳಿಂದ ಕೂಡಿದ ಕುಂತಿಯ ಪ್ರಾರ್ಥನೆಯನ್ನು ಕೇಳಿದ ಶ್ರೀಕೃಷ್ಣನು ಮುಗುಡು ನಗೆ ನಕ್ಕನು. ಅವನ ಆ ನಗೆ ಅವನ ಯೋಗ ಶಕ್ತಿಯಷ್ಟೇ ಮೋಹಕವಾಗಿತ್ತು. ಅಂದ್ರೆ ಇಲ್ಲಿ ಸೂತ ಮುನಿಗಳು ಹೇಳ್ತಾ ಇದ್ದಾರೆ, ಇಲ್ಲಿಗೆ ಕುಂತಿಯ ಪ್ರಾರ್ಥನೆ ಅದು ಮುಗೀತು. ಆ ಕುಂತಿಯ ಪ್ರಾರ್ಥನೆಯನ್ನ ಕೇಳಿ ಭಗವಂತ ಅವನು ಮುಗುಳ್ನಗ್ತಾ ಇದ್ದಾನೆ ಅಂತ ಹೇಳಿ ಸೂತ ಮುನಿಗಳು ನೈಮಿಷಾರಣ್ಯದ ಋಷಿಗಳಿಗೆ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗ್ಲಿ. ಈ ಜಗತ್ತಿನಲ್ಲಿ ಯಾವುದೇ ಮೋಹಕ ವಸ್ತುವು ಭಗವಂತನ ಪ್ರತಿನಿಧಿ ಎಂದು ಹೇಳಲಾಗುತ್ತದೆ. ಅಂದ್ರೆ ಯಾವ್ದನ್ನೇ ನಾವು ತುಂಬಾ ಮೋಹಕ ಅಂದ್ರೆ ಅಟ್ರಾಕ್ಟಿವ್ ಆಗಿ ಯಾವ್ದನ್ನೇ ನೋಡಿದ್ರು ಕೂಡ ಅದು ಭಗವಂತನನ್ನ ಪ್ರತಿನಿಧಿ ಅಂತೀವಿ. ಕೃಷ್ಣ ಅಂತಂದ್ರೆ ಆಕರ್ಷತಿ ಇತಿ ಕೃಷ್ಣ. ಕೃಷ್ಣ ಅಂತಂದ್ರೇನೆ ಅವನ ಹೆಸರು ಹೇಳೋ ಹಾಗೆ ಅವನ್ನ ಎಂತವ್ರನ್ನು ಕೂಡ ಅವನತ್ತ ಆಕರ್ಷಣೆ ಮಾಡ್ತಾನೆ. ಆ ರೀತಿ ಯಾವ್ದಾದ್ರು ಒಂದು ವಸ್ತು ನಮ್ಮನ್ನ ಆಕರ್ಷಿಸ್ತಾ ಇದೆ ಅಂತಂದ್ರೆ ಅದು ಭಗವಂತನ ಪ್ರತಿನಿಧಿ, ಅವನನ್ನ ಪ್ರತಿನಿಧಿಸ್ತಾ ಇದೆ ಅಂತ ಹೇಳ್ತಾರೆ. ಹಾಗೆ ಐಹಿಕ ಜಗತ್ತಿನ ಮೇಲೆ ತಮ್ಮ ಪ್ರಭುತ್ವ ಸ್ಥಾಪನೆಯಲ್ಲಿ ತೊಡಗಿರುವ ಬದ್ಧ ಜೀವಿಗಳು ಕೂಡ ಅವನ ಯೋಗ ಶಕ್ತಿಯಿಂದ ಮೋಹಿತರಾಗಿದ್ದಾರೆ. ಭಗವಂತನ ಯೋಗ ಶಕ್ತಿ ಅದಕ್ಕೆ ಮೋಹಿತರಾಗ್ತಾರೆ ಐಹಿಕ ಜಗತ್ತಿನಲ್ಲಿರುವಂತವ್ರು. ಆದ್ರೆ ಅವನ ಭಕ್ತರು ಭಗವಂತನ ಮಹಿಮೆಗಳಿಂದ ಬೇರೊಂದು ರೀತಿಯಲ್ಲಿ ಮೋಹಿತರಾಗ್ತಾರೆ. ಇಲ್ಲಿ ಯಾರು ಐಹಿಕ ಜನ ಇದ್ದಾರೆ ಅವನ ಶಕ್ತಿಗಳಿಗೆ ಮೋಹಿತರಾಗ್ತಾ ಇದ್ರೆ, ಯಾರು ಭಕ್ತರಿರ್ತಾರೆ ಅವನ ಮಹಿಮೆಗಳಿಗೆ ಮೋಹಿತರಾಗ್ತಾರೆ. ಅವನ ಅನುಗ್ರಹ ಪೂರ್ವಕ ಆಶೀರ್ವಾದಗಳು ಅವರ ಮೇಲೆ ಇದೆ. ವಿದ್ಯುತ್ ಶಕ್ತಿಯು ಹೇಗೆ ವಿವಿಧ ಸಾಮರ್ಥ್ಯಗಳಲ್ಲಿ ಕೆಲಸ ಮಾಡುತ್ತದೆಯೋ ಹಾಗೆ ಅವನ ಶಕ್ತಿಯು ಹಲವು ಬಗೆಗಳಲ್ಲಿ ಪ್ರದರ್ಶಿತವಾಗುತ್ತೆ. ಅಂದ್ರೆ ಎಲೆಕ್ಟ್ರಿಸಿಟಿಯಿಂದ ನಾವು ಎಷ್ಟೊಂದು ಯಂತ್ರಗಳನ್ನ ಚಾಲನೆ ಮಾಡ್ತೀವಿ. ಅಂದ್ರೆ ಫ್ಯಾನ್ ಓಡ್ಬೋದು, ಟಿವಿ ಓಡ್ಬೋದು, ಅಥವಾ ಗೀಸರ್ ಓಡ್ಬೋದು, ಫ್ರಿಡ್ಜ್ ಓಡ್ಬೋದು. ಹೀಗೆ ಒಂದೇ ಕರೆಂಟು ಅದು ಬೇರೆ ಬೇರೆ ಕೆಲಸಗಳನ್ನ ಮಾಡುತ್ತೆ. ಅದೇ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆಯೇ ಅವನ ಶಕ್ತಿಯು ಹಲವು ಬಗೆಗಳಲ್ಲಿ ಪ್ರದರ್ಶಿತವಾಗುತ್ತೆ. ಭಗವಂತನು ತನ್ನ ಮಹಿಮೆಗಳಲ್ಲಿ ಒಂದು ಅಂಶವನ್ನು ಪ್ರಕಾಶಪಡಿಸಲು ಮಾತ್ರ ಕುಂತಿದೇವಿಯು ಅವನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾಳೆ.
ಅಲ್ಲಿ ಯಾಕೆ ಆ ಪ್ರಾರ್ಥನೆ ಮಾಡ್ತಿದ್ದಾಳೆ ಕುಂತಿ ಅಂತಂದ್ರೆ, ಭಗವಂತನು ತನ್ನ ಮಹಿಮೆಗಳಲ್ಲಿ ಒಂದು ಅಂಶವನ್ನು ಪ್ರಕಾಶಪಡಿಸಲು ಮಾತ್ರ ಕುಂತಿದೇವಿಯು ಅವನಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾಳೆ. ಅಂದ್ರೆ ಅವಳು ಭಕ್ತಳಾದ ಕಾರಣ ಭಗವಂತನ ಮಹಿಮೆಗಳ ಕಡೆಗೆ ಆಕರ್ಷಿತಳಾಗಿದ್ದಾಳೆ. ಅವನ ಮಹಿಮೆಗಳನ್ನ ಇಲ್ಲಿ ಅವಳ ಪ್ರಾರ್ಥನೆಗಳ ಮೂಲಕ ಹೇಳ್ತಾ ಇದ್ದಾಳೆ. ಅವನ ಎಲ್ಲ ಭಕ್ತರು ಆ ಬಗೆಯಲ್ಲೇ ಅವನನ್ನ ಪೂಜಿಸುವುದು, ಅವನನ್ನು ಆಯ್ದ ಶಬ್ದಗಳಿಂದ ಪೂಜಿಸುವುದರಿಂದ ಅವನನ್ನ ಉತ್ತಮ ಶ್ಲೋಕ ಎಂದು ಕರೀತಾರೆ. ಅಂದ್ರೆ ಭಗವಂತನನ್ನ ಉತ್ತಮ ಶ್ಲೋಕ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಅವನನ್ನ ಹೀಗೆ ಕುಂತಿ ಹೇಳಿದ ಹಾಗೆ ಆಯ್ದ ಶಬ್ದಗಳು ಅಂತ ಹೇಳ್ತಾರೆ. ಅಂದ್ರೆ ಒಂದು ಉತ್ತಮ ಶ್ಲೋಕ ಅಂತಂದ್ರೆ ಒಳ್ಳೊಳ್ಳೆಯ ಅವನ ವಿಚಾರಗಳನ್ನ ಹೇಳುವಂತದ್ದು, ಅವನ ಮಹಿಮೆಗಳನ್ನ ಹಾಡುವಂತದ್ದು. ಆದ ಕಾರಣ ಅವನನ್ನ ಉತ್ತಮ ಶ್ಲೋಕ ಅಂತ ಹೇಳಿ ಕರೀತಾ ಇದ್ದಾರೆ. ಭಗವಂತನ ಮಹಿಮೆಯನ್ನು ವರ್ಣಿಸಲು ಎಷ್ಟು ಆಯ್ದ ಶಬ್ದಗಳು ಬಳಸಿದರೂ ಸಾಲದು. ತನ್ನ ಬೆಳೆಯುವ ಮಗು ತೊದಲು ಮಾತುಗಳನ್ನು ಆಡುವುದನ್ನು ನೋಡಿ ತಂದೆ ಹೇಗೆ ಸಂತೋಷ ಪಡುತ್ತಾನೋ ಹಾಗೆ ಭಗವಂತನು ತನ್ನ ಭಕ್ತರ ಅಂತಹ ಪ್ರಾರ್ಥನೆಯಿಂದ ತೃಪ್ತಿ ಹೊಂದುತ್ತಾನೆ. ಅಂದ್ರೆ ತೊದಲು ಮಾತಾಡುವಾಗ ಮಗು ತಂದೆಗೆ ಇಷ್ಟ ಆಗುವ ಹಾಗೆ ಅವನ ಭಕ್ತರು ಅವನನ್ನ ನೋಡಿ ಆ ರೀತಿ ಆಯ್ದ ಶಬ್ದಗಳಿಂದ ಉತ್ತಮ ಶ್ಲೋಕ ಅಂತ ಹೇಳಿ ಅವನನ್ನ ಹಾಡಿ ಹೊಗಳ್ತಾ ಇದ್ರೆ, ಪ್ರಾರ್ಥನೆ ಮಾಡ್ತಾ ಇದ್ರೆ ಭಗವಂತನಿಗೂ ಕೂಡ ಅದು ಇಷ್ಟ ಆಗುತ್ತೆ. ಮಾಯಾ ಪದವನ್ನು ಭ್ರಾಂತಿ ಮತ್ತು ಅನುಗ್ರಹ ಎಂಬ 2 ಅರ್ಥಗಳಲ್ಲಿ ಬಳಸಲಾಗುತ್ತೆ. ಮಾಯಾ ಅಂತಂದ್ರೆ ಒಂದು ಭ್ರಾಂತಿ, ಅದು ಲೌಕಿಕವಾಗಿ ಆದ್ರೆ, ಇಲ್ಲ ಅಂತಂದ್ರೆ ಅದನ್ನ ಇನ್ನೊಂದು ಅರ್ಥ ಅದಕ್ಕಿರುವಂತದ್ದು ಅನುಗ್ರಹ ಅಂತ. ಇಲ್ಲಿ ಇಲ್ಲಾದರೂ ಮಾಯಾ ಪದವನ್ನು ಕುಂತಿದೇವಿಯ ಮೇಲೆ ಕೃಷ್ಣನಿಗೆ ಇದ್ದ ಅನುಗ್ರಹ ಎಂಬ ಅರ್ಥದಲ್ಲಿ ಬಳಸಲಾಗಿದೆ. ಅಂದ್ರೆ ಇಲ್ಲಿ ಈ ಶ್ಲೋಕದಲ್ಲಿ ಮಾಯಾ ಅನ್ನೋ ಪದವನ್ನ ಕುಂತಿ ಮೇಲೆ ಕೃಷ್ಣನಿಗೆ ಇರುವಂತಹ ಅನುಗ್ರಹ ಅಂತ ಆ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಪ್ರಭುಪಾದರು ತಿಳಿಸ್ತಾ ಇದ್ದಾರೆ. ಶ್ಲೋಕ 45. ತಾಂ ಇತಿ ಉಪಮಂತ್ರ್ಯ ಪ್ರವಿಶ್ಯ ಗಜ ಸಹ್ವಯಂ ಸ್ತ್ರೀಯಃ ಚ ಸ್ವಪುರಂ ಯಾಸ್ಯಾನ್ ಪ್ರೇಮ್ನಾ ರಾಜ್ಞಾ ವಿವಾರಿತಃ. ಅನುವಾದ: ಶ್ರೀಮತಿ ಕುಂತಿದೇವಿಯ ಪ್ರಾರ್ಥನೆಯನ್ನು ಮನ್ನಿಸಿ ಹಸ್ತಿನಾಪುರದ ಅರಮನೆಯನ್ನು ಪ್ರವೇಶಿಸಿ ಶ್ರೀಕೃಷ್ಣನು ತನ್ನ ಇತರ ಹೆಂಗಸರಿಗೆ ತನ್ನ ಪ್ರಣಾಮವನ್ನು ತಿಳಿಯಪಡಿಸಿದನು. ಹೊರಡಲು ಸಿದ್ಧತೆ ನಡೆಸುತ್ತಿರುವಾಗ ರಾಜ ಯುಧಿಷ್ಠಿರನು ಅವನನ್ನು ತಡೆದು ಪ್ರೇಮಭರಿತನಾಗಿ ದೈನ್ಯದಿಂದ ಮೊರೆಯಿಟ್ಟನು. ಅಂದ್ರೆ ಈಗ ಕುಂತಿ ಸ್ತುತಿಗಳನ್ನ ಕೇಳಿದಾದ್ರೆ, ಕುಂತಿಯ ಪ್ರಾರ್ಥನೆಗಳನ್ನ ಕೇಳಿ ನಂತರ ಅವನು ಇನ್ನ ಹಸ್ತಿನಾಪುರದಲ್ಲಿ ಅರಮನೆಯಲ್ಲಿದ್ದಂತಹ ದ್ರೌಪದಿ, ತನ್ನ ತಂಗಿ ಸುಭದ್ರ, ಇವರೆಲ್ಲರಿಗೂ ಕೂಡ ಹೇಳ್ಬಿಟ್ಟು ನೀನು ಹೊರಡೋದಕ್ಕೆ ಸಿದ್ಧತೆ ಮಾಡಿದ್ದಾನೆ, ಹೋಗ್ಬೇಕು. ಆ ಸಮಯಕ್ಕೆ ಅಲ್ಲಿ ಯುಧಿಷ್ಠಿರ ಮಹಾರಾಜ ಬರ್ತಾ ಇದ್ದಾನೆ. ಅವನು ಪ್ರೇಮ ಭರಿತನಾಗಿ ದೈನ್ಯದಿಂದ ಮೊರೆ ಇಡ್ತಾ ಇದ್ದಾನೆ. ಅವನ ಪರಿಸ್ಥಿತಿ ಈಗ ಚಿಂತಾಜನಕವಾಗಿದೆ. ಅಲ್ಲಿ ಭಕ್ತ ಅಂತಂದ್ರೆ ಪರ ದುಃಖಿ ಅಂತ ಹೇಳ್ತಾರೆ. ಹಾಗೆ ಈಗ ಅವನು ದುಃಖದಲ್ಲಿದ್ದಾನೆ. ಅವನು ದುರ್ಯೋಧನ ಆಗಿದ್ದಿದ್ರೆ ಯುದ್ಧ ಗೆದ್ದಿದ್ದು ಅವನ ಸಂತೋಷಕ್ಕೆ ಮಿತಿನೇ ಇರ್ತಾ ಇರ್ಲಿಲ್ಲ. ಇಲ್ಲಿ ಯುಧಿಷ್ಠಿರ ಯುದ್ಧ ಗೆದ್ದಿದ್ದಾನೆ, ಆದ್ರೆ ಅವನು ದುಃಖದಲ್ಲಿದ್ದಾನೆ. ಅವನಿಗೆ ಇನ್ನೂ ಆ ದುಃಖದಿಂದ ಬೇಸರದಿಂದ ಅವನು ಹೊರಗಡೆ ಬರ್ಲಿಲ್ಲ. ಹೇಗೆ ಅರ್ಜುನ ಯುದ್ಧ ಭಗವದ್ಗೀತೆಯಲ್ಲಿ ನಾವು ನೋಡ್ತೀವಿ, ಯುದ್ಧ ಪ್ರಾರಂಭ ಆಗೋದಕ್ಕೆ ಮುಂಚೆ ಅವನು ಹೇಗೆ ವಿಷಾದದಲ್ಲಿ ಮುಳುಗಿ ಹೋಗ್ತಾನೆ, ಅದೇ ರೀತಿ ಯುದ್ಧ ಮುಗಿದ ಮೇಲೆ ಕೂಡ ಅವನ ಅಣ್ಣ ಯುಧಿಷ್ಠಿರ ಈಗ ವಿಷಾದದಲ್ಲಿ ಇದ್ದಾನೆ. ಅದರಿಂದ ಅವನು ಭಗವಂತನನ್ನ ಪ್ರೇಮ ಭರಿತನಾಗಿ ದೈನ್ಯದಿಂದ ಕೇಳ್ಕೊತಾ ಇದ್ದಾನೆ. ಅವನು ಕೂಡ ತಡಿತಾ ಇದ್ದಾನೆ ಕೃಷ್ಣನನ್ನ, ಹೋಗ್ಬೇಡ ನೀನು, ನನ್ಗಿನ್ನ ಮನಸ್ಥಿತಿ ಸರಿ ಇಲ್ಲ, ನೀನಿನ್ನೂ ಇಲ್ಲೇ ಇರ್ಬೇಕು ಅಂತ ಕೇಳ್ಕೊತಾನೆ. ಭಾವಾರ್ಥ: ದ್ವಾರಕೆಗೆ ಹೋಗಲು ಶ್ರೀಕೃಷ್ಣನು ನಿರ್ಧರಿಸಿದಾಗ ಅವನನ್ನು ಹಸ್ತಿನಾಪುರದಲ್ಲಿ ಉಳಿಯುವಂತೆ ಮಾಡಲು ಯಾರೂ ಸಮರ್ಥರಿರಲಿಲ್ಲ. ಅಂದ್ರೆ ಯಾರಿಂದನೂ ಕೂಡ ಕುಂತಿಯ ಸ್ತುತಿಗಳಿಂದಲೂ ಕೂಡ ಭಗವಂತನನ್ನ ನಿಲ್ಲಿಸೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ರಾಜ ಯುಧಿಷ್ಠಿರನು ಇನ್ನು ಕೆಲವು ದಿನ ಉಳಿಯಬೇಕೆಂದು ಶ್ರೀಕೃಷ್ಣನಿಗೆ ಸಲ್ಲಿಸಿದ ಸರಳ ಕೋರಿಕೆಯು ಕೂಡಲೇ ಪರಿಣಾಮಕಾರಿಯಾಯಿತು. ಅಂದ್ರೆ ಭಗವಂತ ಯುಧಿಷ್ಠಿರ ಮಹಾರಾಜ ಅವನು ಕೇಳ್ಕೊಂಡಿದ್ದಕ್ಕೆ ಅವನು ನಿಲ್ತಾನೆ, ಅಂದ್ರೆ ಇರ್ತಾನೆ ಅಲ್ಲಿ ಸ್ವಲ್ಪ ದಿನ, ಇನ್ನೊಂದಷ್ಟು ದಿನ ಅಲ್ಲಿ ಇರ್ತಾನೆ. ರಾಜ ಯುಧಿಷ್ಠಿರನ ಶಕ್ತಿ ಎಂದರೆ ಅವನಿಗೆ ಶ್ರೀಕೃಷ್ಣನ ಬಗ್ಗೆ ಇದ್ದ ಪ್ರೇಮಪೂರ್ಣ ವಿಶ್ವಾಸ ಎಂಬುದನ್ನು ಇದು ತೋರ್ಪಡಿಸುತ್ತದೆ. ಅಂದ್ರೆ ಯುಧಿಷ್ಠಿರ ಮಹಾರಾಜ ಕೃಷ್ಣನ ಮೇಲೆ ಇದ್ದಂತಹ ಪ್ರೇಮಪೂರ್ಣ ಪ್ರೀತಿ ವಿಶ್ವಾಸಕ್ಕೆ ಭಗವಂತ ಕಟ್ಟು ಬಿದ್ದು ಅಲ್ಲಿ ಇನ್ನು ಸ್ವಲ್ಪ ದಿನ ಇರ್ತಾನೆ. ಇದನ್ನ ಭಗವಂತನು ನಿರಾಕರಿಸಲಾಗಲಿಲ್ಲ. ಸರ್ವಶಕ್ತನಾದ ಭಗವಂತನನ್ನು ಗೆಲ್ಲುವ ಒಂದೇ ಮಾರ್ಗ ಎಂದರೆ ಪ್ರೇಮಪೂರ್ಣ ಸೇವೆ ಮಾತ್ರ. ಉಳಿದದಾವುವು ಅಲ್ಲ. ಅಂದ್ರೆ ಉಳಿದದ್ಯಾವುದು ಅದನ್ನ ಮಾಡೋದಿಲ್ಲ. ನಾವು ಭಗವಂತನನ್ನ ಕಟ್ಟಿ ಹಾಕ್ಬೇಕು ಅಂತಂದ್ರೆ ಅಲ್ಲಿ ಪ್ರೇಮಪೂರ್ಣ ಸೇವೆ ಅಂತ ಮಾತ್ರ ಅದು ಸಾಧ್ಯ. ಅವನು ತನ್ನ ಎಲ್ಲಾ ವ್ಯವಹಾರಗಳಲ್ಲಿ ಸರ್ವ ಸ್ವತಂತ್ರನಾಗಿದ್ದರೂ ತನ್ನ ಶುದ್ಧ ಭಕ್ತರ ಪ್ರೇಮಪೂರ್ಣ ವಿಶ್ವಾಸದ ಹಂಗಿಗೆ ಒಳಗಾಗಿ ಅವರ ಕೋರಿಕೆಗಳನ್ನು ಸ್ವಇಚ್ಛೆಯಿಂದ ಒಪ್ಪಿಕೊಳ್ಳುತ್ತಾನೆ. ಭಗವಂತ
ಅವನು ಯಾವ್ದ್ರಿಂದಲೂ ಅವನನ್ನ ಕಟ್ಟಾಕಕ್ಕೆ ಸಾಧ್ಯ ಇಲ್ಲ. ನಾವು ನೋಡ್ತೀವಿ ದಾಮೋದರ ಲೀಲೆಯಲ್ಲಿ ಯಶೋದೆ ಹೇಗೆ ಕಟ್ಟಾಕಿದ್ಲು ಅಂದ್ರೆ ಅವಳಿಗೆ ಹಗ್ಗ ಸಾಲದಿಲ್ಲ, 2 ಇಂಚು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಎಷ್ಟೇ ಹಗ್ಗ ತಂದ್ರು ಕೂಡ ಕಟ್ಟಾಕಕ್ಕಾಗಲ್ಲ. ಕೊನೆಗೆ ಭಗವಂತನೇ ಅಯ್ಯೋ ನನ್ ತಾಯಿ ಇಷ್ಟ ಕಷ್ಟ ಪಡ್ತಿದ್ದಾಳಲ್ಲ ಅಂತ ಅವನು ಕೂಡ ಒಪ್ಕೋತಾನೆ. ಆಯ್ತಮ್ಮ ನೀನ್ ಕಟ್ಟಾಕು ಅಂತ ಒಪ್ಕೊಂಡ್ರೆ ಮಾತ್ರನೇ ಅವಳು ಕಟ್ಟಾಕೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಭಗವಂತನನ್ನ ಕಟ್ಟಾಕ್ಬೇಕು ಅಂತಂದ್ರೆ ಭಕ್ತರ ಪ್ರೇಮ ಪೂರ್ಣ ಸೇವೆಯಿಂದ ಮಾತ್ರ ಸಾಧ್ಯ ಅನ್ನೋದನ್ನ ಇಲ್ಲಿ ಪ್ರಭುಪಾದ್ರು ಹೇಳ್ತಾ ಇದ್ದಾರೆ. ಹೀಗೆ ವಿಶ್ವಾಸದ ಅಂಗಿಗೆ ಒಳಗಾಗಿ ಅವರ ಕೋರಿಕೆಗಳನ್ನು ಸ್ವಇಚ್ಛೆಯಿಂದ ಒಪ್ಪಿಕೊಳ್ತಾನೆ. ಶ್ಲೋಕ 46. ವ್ಯಾಸ ಅದ್ಯೇ ಈಶ್ವರ ಇಹಾಗ್ನೇ ಕೃಷ್ಣೇನ ಅದ್ಭುತ ಕರ್ಮಣ ಪ್ರಬೋದಿತ ಅಪಿ ಇತಿಹಾಸೈ ನ ಅಬುದ್ಯತ ಶುಚ ಅರ್ಪಿತಃ. ಅನುವಾದ: ರಾಜ ಯುಧಿಷ್ಠಿರನು ತುಂಬಾ ದುಃಖಿತನಾಗಿದ್ದನು. ವ್ಯಾಸರೇ ಮೊದಲಾದ ಮಹರ್ಷಿಗಳು ನೀಡಿದ ಉಪದೇಶದಿಂದಾಗಲಿ ಅತಿಮಾನುಷ ಸಾಹಸಗಳನ್ನು ಮಾಡಿದ ಭಗವಾನ್ ಶ್ರೀಕೃಷ್ಣನ ಮಾತಿನಿಂದಾಗಲಿ ಅಥವಾ ಯಾವುದೇ ಚಾರಿತ್ರಿಕ ಸಾಕ್ಷ್ಯಗಳಿಂದಾಗಲಿ ಅವನು ಸಮಾಧಾನ ಹೊಂದಲಿಲ್ಲ. ಅಂದ್ರೆ ಈಗ ಯುಧಿಷ್ಠಿರ ದುಃಖದಲ್ಲಿದ್ದಾನೆ. ಅವನನ್ನ ಆ ದುಃಖದಿಂದ ಹೊರಗಡೆ ತರೋದಕ್ಕೆ ವ್ಯಾಸರಂತಹ ಮಹರ್ಷಿಗಳಿಂದ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅವರ ಉಪದೇಶಗಳನ್ನ ಅವನು ಕೇಳಿ ಅವನು ಆ ದುಃಖದಿಂದ ಹೊರಗಡೆ ಬರ್ತಾ ಇಲ್ಲ. ಭಗವಾನ್ ಶ್ರೀಕೃಷ್ಣ ಅವನು ಅತಿಮಾನುಷ್ಯ ಸಾಹಸ ಅಂದ್ರೆ ಅವನು ಮನುಷ್ಯ ಅಲ್ಲ, ಅಂದ್ರೆ ನಮ್ಮ ಹಾಗೆ ಸಾಧಾರಣ ಮನುಷ್ಯ ಅಲ್ಲ, ಅವನು ಭಗವಂತ. ಅವನ ಮಾತಿನಿಂದ ಕೂಡ ಅವನು ಆ ದುಃಖದಿಂದ ಹೊರಗಡೆ ಬರಕ ಅವನಿಗೆ ಆಗ್ತಿಲ್ಲ. ಯಾವುದೇ ಚಾರಿತ್ರಿಕ ಸಾಕ್ಷ್ಯಗಳಿಂದಾಗಲಿ ಅವನು ಸಮಾಧಾನ ಹೊಂದುತ್ತಾ ಇಲ್ಲ. ಭಾವಾರ್ಥ: ಪ್ರಭುಪಾದರಿಗೆ ಜಯವಾಗಲಿ. ವಿಶೇಷವಾಗಿ ತನ್ನ ಸಲುವಾಗಿ ಕುರುಕ್ಷೇತ್ರದಲ್ಲಿ ನಡೆದ ಸಾಮೂಹಿಕ ಮಾನವ ಹತ್ಯೆಯಿಂದ ಧರ್ಮಶ್ರದ್ಧೆಯುಳ್ಳ ರಾಜ ಯುಧಿಷ್ಠಿರನು ಬಹಳ ಮನನೊಂದಿದ್ದನು. ದುರ್ಯೋಧನನು ಸಿಂಹಾಸನಾರೂಢನಾಗಿ ರಾಜ್ಯಭಾರವನ್ನು ಚೆನ್ನಾಗಿಯೇ ಮಾಡುತ್ತಿದ್ದನು. ಒಂದರ್ಥದಲ್ಲಿ ಯುದ್ಧದ ಅಗತ್ಯವೇ ಇರಲಿಲ್ಲ. ಆದರೆ ನ್ಯಾಯಸಮ್ಮತವಾಗಿ ಯುಧಿಷ್ಠಿರನು ಅವನನ್ನು ಸ್ಥಾನಪಲ್ಲಟ ಮಾಡಬೇಕಾಗಿತ್ತು. ಈ ಅಂಶದ ಸುತ್ತ ಇಡೀ ರಾಜಕೀಯ ಸಂಚು ಕೇಂದ್ರೀಕೃತವಾಗಿತ್ತು. ದಾಯಾದಿಗಳ ನಡುವಣ ಈ ಯುದ್ಧದಲ್ಲಿ ಜಗತ್ತಿನ ಎಲ್ಲಾ ರಾಜರುಗಳು ಮತ್ತು ಜನರು ಸಂಬಂಧಿಸಿಕೊಂಡಿದ್ದರು. ಭಗವಾನ್ ಕೃಷ್ಣನು ಕೂಡ ರಾಜ ಯುಧಿಷ್ಠಿರನ ಪರವಾಗಿದ್ದನು. ಮಹಾಭಾರತದ ಆದಿಪರ್ವದಲ್ಲಿ 18 ದಿನಗಳ ಈ ಕುರುಕ್ಷೇತ್ರ ಯುದ್ಧದಲ್ಲಿ 640 ಮಿಲಿಯನ್ ಜನರು ಹತರಾದರೆಂದು ಹೇಳಿದೆ. ಆದರೆ ಲಕ್ಷಾಂತರ ಜನರು ಕಣ್ಮರೆಯಾದರೆಂದು ಹೇಳಿದೆ. ನಿಜವಾಗಿಯೂ 5000 ವರ್ಷಗಳೊಳಗೆ ಜಗತ್ತಿನಲ್ಲಿ ನಡೆದಿರುವ ಅತ್ಯಂತ ಮಹತ್ವದ ಯುದ್ಧವಾಗಿತ್ತು ಇದು. ಅಂದ್ರೆ ಇಲ್ಲಿ ಅವನು ಏನ್ ಅನ್ಕೋತಾ ಇದ್ದಾನೆ, ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾನೆ ಅಂದ್ರೆ, ದುರ್ಯೋಧನ ಅವರಿಂದ ಮೋಸದಿಂದ ಅವರದ್ದು ರಾಜ್ಯವನ್ನ ಕಸಿದ್ಕೊಂಡ. ಆದ್ರೂ ಕೂಡ ಅವನು ಒಳ್ಳೆ ರೀತಿನಲ್ಲೇ ಅಂದ್ರೆ ರಾಜ್ಯಭಾರ ಮಾಡ್ತಾ ಇದ್ದಾನೆ. ಅಲ್ಲಿ ಯಾರಿಗೂ ಕೂಡ ಏನು ಕಷ್ಟ ಬಂದು ಅವ್ರು ಯಾರು ಪ್ರಜೆಗಳು ಬಂದು ಅವ್ರನ್ನ ಕೋರ್ಕೊಂಡಿಲ್ಲ, ನನ್ ರಾಜ ಸರಿಯಿಲ್ಲ, ನೀನು ಅವನನ್ನ ಸ್ಥಾನಪಲ್ಲಟ ಮಾಡುವಂತ. ಆದ್ರೆ ಇಲ್ಲಿ ನ್ಯಾಯವಾಗಿ ಅವ್ರಿಗೆ 13 ವರ್ಷಗಳು ಅಂದ್ರೆ 12 ವನವಾಸ, 1 ವರ್ಷ ಅಜ್ಞಾತವಾಸ ಆದ್ಮೇಲೆ ಅವರು ಅದನ್ನ ಹಿಂತಿರುಗಿಸ್ಬೇಕಾಗಿತ್ತು. ಅಷ್ಟೇ ವಿಷಯ ಇದ್ದದ್ದು. ಅದನ್ನ ಮಾಡೋದಕ್ಕೆ ದುರ್ಯೋಧನ ರೆಡಿ ಇರ್ಲಿಲ್ಲ. ಆ ಒಂದೇ ಒಂದು ಕಾರಣಕ್ಕೋಸ್ಕರ ಯುದ್ಧ ನಡೆದು ಬಿಡ್ತು. ಇಲ್ಲಿ ಆ ರೀತಿ ಯುದ್ಧ ನಡೆಯೋದ್ರಲ್ಲಿ ಎಲ್ಲ ಜನಸ್ತೋಮ, ಎಷ್ಟೋ ಜನರ ಇದಾಯ್ತು. ಎಷ್ಟೋ ಜನರು ಅಂತ ಹೇಳ್ತಾ ಇದ್ರೆ 640 ಮಿಲಿಯನ್ ಜನ ಸತ್ತೋದ್ರು, ಎಲ್ಲ ಜೀವ ಕಳ್ಕೊಂಡ್ರು. ಈ ರೀತಿ ಇಷ್ಟೊಂದು ಜನರ ಹತ್ಯೆಗೆ ನಾನ್ ಮೂಲ ಕಾರಣ ಆಗ್ಬಿಟ್ಟೆ ಅನ್ನೋದು ಅವನ ದೊಡ್ಡ ದುಃಖ ಆಗೋಗಿದೆ. ಆದ ಕಾರಣ ಅವನು ಯಾರು ಏನೇ ಹೇಳಿದ್ರು, ಇಂತಹ ಮಹರ್ಷಿಗಳು, ವ್ಯಾಸರಂತ ಮಹರ್ಷಿಗಳೇ ಹೇಳಿದ್ರು, ಸ್ವತಃ ಕೃಷ್ಣನೇ ಹೇಳಿದ್ರು ಕೂಡ ಸಮಾಧಾನ ಆಗ್ತಾ ಇಲ್ಲ. ಕೇವಲ ಮಹಾರಾಜ ಯುಧಿಷ್ಠಿರನನ್ನು ಸಿಂಹಾಸನದ ಮೇಲೆ ಕೂಡಿಸಲು ನಡೆದ ಈ ಸಾಮೂಹಿಕ ಹತ್ಯೆ ತುಂಬಾ ದುಃಖಕರ. ಒಂದು ನ್ಯಾಯಬದ್ಧ ಕಾರಣಕ್ಕಾಗಿ ನಡೆದ ಈ ಯುದ್ಧವು ನ್ಯಾಯಸಮ್ಮತವಾಗಿತ್ತು. ಅಂದ್ರೆ ಒಂದು ನ್ಯಾಯಬದ್ಧ ಕಾರಣಕ್ಕಾಗಿ ನಡೆದ ಈ ಯುದ್ಧವು ನ್ಯಾಯಸಮ್ಮತವಾಗಿತ್ತು. ಇದನ್ನು ಯುಧಿಷ್ಠಿರನಿಗೆ ಮನದಟ್ಟು ಮಾಡಲು ಶ್ರೀಕೃಷ್ಣನು ಹಾಗೂ ಮಹಾಮುನಿ ವೇದವ್ಯಾಸರು ಐತಿಹಾಸಿಕ ಸಾಕ್ಷ್ಯಗಳಿಂದ ಉಲ್ಲೇಖಿಸಿದರು. ಆದರೆ ಮಹಾರಾಜ ಯುಧಿಷ್ಠಿರನಿಗೆ ಆ ಕಾಲದ ಮಹಾನ್ ವ್ಯಕ್ತಿಗಳೇ ಬೋಧಿಸಿದರೂ ಸಮಾಧಾನವಾಗಲಿಲ್ಲ. ಮಾನವಾತೀತ ಕಾರ್ಯಗಳನ್ನು ಮಾಡಬಲ್ಲವನೆಂದು ಶ್ರೀಕೃಷ್ಣನನ್ನು ಇಲ್ಲಿ ನಿರ್ದೇಶಿಸಿದ್ದರೂ ಆ ನಿರ್ದಿಷ್ಟ ಸಂದರ್ಭದಲ್ಲಿ ಅವನಾಗಲಿ ಅಥವಾ ವ್ಯಾಸರಾಗಲಿ ರಾಜ ಯುಧಿಷ್ಠಿರನನ್ನು ಒಪ್ಪಿಸಲು ಸಾಧ್ಯ ಆಗ್ಲಿಲ್ಲ. ಹಾಗೆಂದರೆ ಭಗವಾನ್ ಶ್ರೀಕೃಷ್ಣನು ಅತಿಮಾನವ ಕಾರ್ಯ ಕ್ಷಮತೆಗಳನ್ನು ತೋರಲಿಲ್ಲವೆಂದು ಅರ್ಥವೇ ಇಲ್ಲ, ಖಂಡಿತ ಇಲ್ಲ. ಇಲ್ಲಿ ಮಾಡಬೇಕಾದ ವ್ಯಾಖ್ಯಾನ ಏನೆಂದರೆ, ಭಗವಂತನು ಈಶ್ವರನಾಗಿ ಅಥವಾ ಪರಮಾತ್ಮನಾಗಿ ರಾಜ ಯುಧಿಷ್ಠಿರ ಮತ್ತು ವ್ಯಾಸರ ಹೃದಯಗಳಲ್ಲಿ ಇದ್ದುಕೊಂಡು ಅವನ ಇಚ್ಛೆಯಂತೆ ಅದಕ್ಕಿಂತ ಹೆಚ್ಚಿನ ಮಾನವಾತೀತ ಕಾರ್ಯವನ್ನು ಎಸಗಿದನು ಎಂದು ಇದರ ಅರ್ಥ. ಅಂದ್ರೆ ಭಗವಂತ ಅವನನ್ನ ಏನಂತ ಕರೀತಾ ಇದ್ರೆ ಮಾನವಾತೀತ ಕಾರ್ಯಗಳನ್ನ ಮಾಡ್ತಾನೆ ಅಂತ. ಏನ್ ಮಾಡ್ತಾ ಇದ್ದಾನೆ ಪರಮಾತ್ಮ? ಯಾಕೆ ಯುಧಿಷ್ಠಿರ ಒಪ್ಕೋತಾ ಇಲ್ಲ ಅಂತಂದ್ರೆ, ಭಗವಂತ ಇಲ್ಲಿ ಅವನ ಇನ್ನೊಂದು ಭಕ್ತ.
ಮಹಾಜನ. ಭೀಷ್ಮರನ್ನ, ಅವರ ಜ್ಞಾನವನ್ನ ಮತ್ತೆ ಅವರ ಭಕ್ತಿಯನ್ನ ಎಲ್ಲರಿಗೂ ಕೂಡ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಅವನು ಪರಮಾತ್ಮನಾಗಿ ವ್ಯಾಸರ ಹೃದಯದಲ್ಲೂ ಇದ್ದಾನೆ, ಪರಮಾತ್ಮನಾಗಿ ಯುಧಿಷ್ಠಿರನ ಹೃದಯದಲ್ಲೂ ಇದ್ದಾನೆ. ಇಲ್ಲಿ ಯುಧಿಷ್ಠಿರನ ಹೃದಯದಲ್ಲಿ ಇದ್ಕೊಂಡು ಅವನು ಯಾರು ಏನೇ ಹೇಳಿದ್ರು ಕೂಡ ತೃಪ್ತಿ ಆಗದ ಹಾಗೆ ಮಾಡ್ತಾ ಇದ್ದಾನೆ. ಅದ ಕಾರಣ ಅದಕ್ಕೆ ಯಾಕೆ ಆ ರೀತಿ ಮಾಡ್ತಾ ಇದ್ದಾನೆ ಅಂದ್ರೆ, ಅಲ್ಲಿ ಇನ್ನೊಂದು ಜೀವ ಇನ್ನ ಪ್ರಾಣ ಬಿಡದಿರ ಕಾಯ್ತಾ ಇದೆ. ಅವರ ವಿಶೇಷತೆಗಳನ್ನ, ಅವರ ಭಕ್ತಿಯನ್ನ, ಅವರ ಅಂತಹ ಭಕ್ತನ ಜ್ಞಾನವನ್ನ ಎಲ್ಲರಿಗೂ ಕೂಡ ತಿಳಿಸ್ಕೊಡೋದಕ್ಕೋಸ್ಕರ ಪರಮಾತ್ಮ ಈ ರೀತಿ ಮಾಡ್ತಾ ಇದ್ದಾನೆ. ರಾಜ ಯುಧಿಷ್ಠಿರ ಮತ್ತು ವ್ಯಾಸರ ಹೃದಯದಲ್ಲಿ ಇದ್ದುಕೊಂಡು ಅವನ ಇಚ್ಛೆಯಂತೆ ಅದಕ್ಕಿಂತ ಹೆಚ್ಚಿನ ಮಾನವಾತೀತ ಕಾರ್ಯವನ್ನು ಎಸಗಿದನು ಎಂದು ಇದರ ಅರ್ಥ. ರಾಜ ಯುಧಿಷ್ಠಿರನ ಆಂತರ್ಯದಲ್ಲಿರುವ ಪರಮಾತ್ಮನಾಗಿ ವ್ಯಾಸರು ಮತ್ತು ಇತರರ ಮಾತುಗಳಿಂದ ಅವನು ಸಮಾಧಾನ ಹೊಂದಲು ಅವಕಾಶ ನೀಡಲಿಲ್ಲ. ಭಗವಂತನೇ ಅವನಿಗೆ ಸಮಾಧಾನ ಆಗದೆ ಇರೋ ಹಾಗೆ ಕೂಡ ನೋಡ್ಕೊತಾ ಇದ್ದಾನೆ. ತನ್ನ ಮಾತುಗಳಿಗೂ ಅವನು ಮಣಿಯದಿರುವಂತೆ ಅವನು ನೋಡಿಕೊಂಡನು. ಸ್ವತಃ ಕೃಷ್ಣನೇ ಹೇಳಿದ್ರು ಕೂಡ ಅವನದನ್ನ ಒಪ್ಕೋಬಾರ್ದು, ಆ ರೀತಿ ಅವನ ಮನಸ್ಥಿತಿಯನ್ನ ಮಾಡಿದ್ದಾನೆ. ಏಕೆಂದರೆ ಮರಣಶಯ್ಯೆಯಲ್ಲಿದ್ದ ಮತ್ತೊಬ್ಬ ಭಗವದ್ಭಕ್ತರಾದ ಭೀಷ್ಮರಿಂದ ರಾಜ ಯುಧಿಷ್ಠಿರನು ಉಪದೇಶವನ್ನು ಪಡೆಯಬೇಕೆಂಬುದು ಅವನ ಇಚ್ಛೆಯಾಗಿತ್ತು. ಭಗವಂತನ ಇಚ್ಛೆ ಏನಾಗಿತ್ತು ಅಂತಂದ್ರೆ, ಸ್ವತಃ ಭೀಷ್ಮರು ಯುಧಿಷ್ಠಿರನಿಗೆ ಭೀಷ್ಮನೇ ಯುಧಿಷ್ಠರಿಗೆ ಆ ಉಪದೇಶವನ್ನ ಮಾಡಬೇಕು ಅನ್ನೋದವರ ಇಚ್ಛೆ ಆಗಿತ್ತು. ತನ್ನ ಐಹಿಕ ಬದುಕಿನ ಕೊನೆಯ ಹಂತದಲ್ಲಿರುವ ಮಹಾನ್ ಯೋಧ ಭೀಷ್ಮರು ತಮ್ಮ ಮೊಮ್ಮಕ್ಕಳನ್ನು, ಅದರಲ್ಲೂ ಯುಧಿಷ್ಠಿರ ರಾಜನನ್ನು ಮುಖಾಮುಖಿಯಾಗಿ ನೋಡಲಿ ಮತ್ತು ಸಿಂಹಾಸನಾಧಿಪತಿಯಾದ ಅವನನ್ನು ನೋಡಿ ಶಾಂತಿಯಿಂದ ಪ್ರಾಣ ಬಿಡಲಿ ಎಂಬುದು ಭಗವಂತನ ಇಚ್ಛೆಯಾಗಿತ್ತು. ತಂದೆಯನ್ನು ಕಳೆದುಕೊಂಡ ತನ್ನ ಅತ್ಯಂತ ಪ್ರೀತಿಯ ಮೊಮ್ಮಕ್ಕಳಾದ ಪಾಂಡವರ ವಿರುದ್ಧ ತಾನು ಯುದ್ಧ ಮಾಡುವುದರ ಬಗ್ಗೆ ಭೀಷ್ಮರಿಗೆ ಸ್ವಲ್ಪವೂ ಸಮಾಧಾನವಿರಲಿಲ್ಲ. ಆದರೆ ಕ್ಷತ್ರಿಯರು ತುಂಬಾ ಕಠಿಣರು ಕೂಡ. ಭೀಷ್ಮರು ದುರ್ಯೋಧನನಿಂದ ಪಾಲನೆಗೆ ಒಳಗಾದದ್ದರಿಂದ ಅವನ ಪಕ್ಷವನ್ನು ವಹಿಸಬೇಕಾದದ್ದು ಅನಿವಾರ್ಯವಾಗಿತ್ತು. ಅಂದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ, ಭೀಷ್ಮರಿಗೆ ಪಾಂಡವರಿಗೆ ತಂದೆ ಇಲ್ಲದ ಕಾರಣ ಅವರ ತಂದೆಯ ಸ್ಥಾನದಲ್ಲಿದ್ದು ಭೀಷ್ಮಾಚಾರ್ಯರು ಅವರನ್ನ ಸಾಕಿ ಸಲಹುತ್ತಾರೆ. ಆದ್ರೆ ಅವ್ರ ವಿರುದ್ಧನೇ ಯುದ್ಧ ಮಾಡ್ಬೇಕು ಆಗಿ ಬರುವಾಗ ಕುರುಕ್ಷೇತ್ರದಲ್ಲಿ ಅವ್ರಿಗೆ ಸ್ವಲ್ಪ ಕೂಡ ಮನಸ್ಸಿಲ್ಲ. ಆದ್ರೂ ಕೂಡ ಯುದ್ಧವನ್ನ ಮಾಡ್ತಾರೆ. ಅಂದ್ರೆ ಕ್ಷತ್ರಿಯರನ್ನ ಹೇಳ್ತಾ ಇದ್ದಾರೆ, ಕ್ಷತ್ರಿಯರು ತುಂಬಾ ಕಠಿಣ ಹೃದಯ ಅವ್ರದ್ದು, ಕಲ್ಲಿನಂತ ಹೃದಯ ಅವ್ರದ್ದು ಅಂತ. ಹಾಗೆ ಅವರು ಯುದ್ಧ ಮಾಡ್ತಾರೆ. ಆದ್ರೆ ಅವ್ರಿಗೆ ಯಾಕೆ ಆ ರೀತಿ ಯುದ್ಧ ಮಾಡ್ತಾರೆ ಅನ್ನೋದಕ್ಕೆ ಇಲ್ಲಿ ಕಾರಣ ಕೊಡ್ತಾ ಇದ್ದಾರೆ. ದುರ್ಯೋಧನನ ಅನ್ನದ ಋಣ ಅಂತಾರೆ. ಹಾಗೆ ಅದು ಅನಿವಾರ್ಯವಾಗಿತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದರೊಂದಿಗೆ ಭೀಷ್ಮರ ಮಾತುಗಳಿಂದ ಯುಧಿಷ್ಠಿರನು ಸಮಾಧಾನಗೊಳ್ಳಬೇಕೆಂಬುದು ಶ್ರೀಕೃಷ್ಣನ ಇಚ್ಛೆಯಾಗಿತ್ತು. ಹೀಗೆ ಭೀಷ್ಮ ಕೂಡ ಒಳ್ಳೆಯ ಮಕ್ಕಳು, ಅಂದ್ರೆ ಪಾಂಡವರು ರಾಜ್ಯವನ್ನ ಇನ್ಮೇಲೆ ಆಳ್ತಾರೆ ಅನ್ನೋದನ್ನ ನೋಡಿ ಭೀಷ್ಮರಿಗೆ ಸಮಾಧಾನ ಆಗಿ ಅವರ ಪ್ರಾಣವನ್ನ ತ್ಯಾಗ ಮಾಡ್ಲಿ ಅನ್ನೋದು ಅವರ ಉದ್ದೇಶ ಆಗಿತ್ತು. ಅದೇ ಸಂದರ್ಭದಲ್ಲಿ ಭೀಷ್ಮರ ಮಾತುಗಳನ್ನ ಯುಧಿಷ್ಠಿರ ಕೇಳಬೇಕು, ಅವನಿಗೂ ಅವರ ಮೂಲಕ ಸಮಾಧಾನ ಸಿಗ್ಬೇಕು ಅನ್ನೋದು ಅವ್ರ ಇಚ್ಛೆ ಆಗಿತ್ತು. ಇದರಿಂದ ಭಗವಂತನನ್ನು ಒಳಗೊಂಡಂತೆ ಜ್ಞಾನದಲ್ಲಿ ಭೀಷ್ಮರನ್ನು ಮೀರಿಸುವವರಿಲ್ಲ ಎಂಬುದನ್ನು ಜಗತ್ತಿಗೆ ತಿಳಿಯಬೇಕೆಂಬುದು ಕೂಡ ಭಗವಂತನ ಇಚ್ಛೆಯಾಗಿತ್ತು. ಅಂದ್ರೆ ಜ್ಞಾನ, ಭೀಷ್ಮರಲ್ಲಿ ಇದ್ದಂತಹ ಜ್ಞಾನ ಅದು ಮೀರಿಸುವಂತದ್ದು, ಜಗತ್ತಿಗೆ ತೋರಿಸ್ಬೇಕು, ಎಲ್ಲರಿಗೂ ಕೂಡ ತಿಳಿಬೇಕು ಹೇಗೆ ಭೀಷ್ಮಾಚಾರ್ಯರು ಅವರು ಮಹಾಜನರು ಅನ್ನೋದು, ಮಹಾಭಕ್ತರು ಅನ್ನೋದು, ಅದನ್ನ ಎಲ್ಲರಿಗೂ ಕೂಡ ತಿಳಿಸ್ಬೇಕು, ಎಲ್ಲರಿಗೂ ಕೂಡ ತಿಳಿಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ಆದ ಕಾರಣ ಅವರನ್ನ ಮಾತಾಡಿಸ್ಬೇಕು ಅನ್ನೋದು ಅವ್ರ ಇಚ್ಛೆ. ಆದ ಕಾರಣ ಸ್ವತಃ ಕೃಷ್ಣ ವ್ಯಾಸರ ಹೃದಯದಲ್ಲಿ ಇದ್ಕೊಂಡು ಮತ್ತೆ ಯುಧಿಷ್ಠಿರನ ಹೃದಯದಲ್ಲಿ ಇದ್ಕೊಂಡು ಇಲ್ಲಿ ವ್ಯಾಸರ ಮಾತಿನ ಮೂಲಕ ಸಮಾಧಾನ ಪಡಿಸ್ತಾ ಇದ್ದಾರೆ. ಸ್ವತಃ ಅವರು ಕೂಡ ಸಮಾಧಾನ ಪಡಿಸ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯಲ್ಲಿ ಕೂಡ ಯುಧಿಷ್ಠಿರ ಸಮಾಧಾನ ಆಗ್ಬಾರ್ದು ಅನ್ನೋದನ್ನು ಕೂಡ ನೋಡ್ಕೋತಾ ಇದ್ದಾರೆ. ಹಾಗೆ ಶ್ಲೋಕ 47. ಆಹಾ ರಾಜ ಧರ್ಮಸುತ ಚಿಂತಯನ್ ಸುಹೃದಾಂ ವದಂ ಪ್ರಕೃತಿನ ಆತ್ಮನ ವಿಪ್ರ ಸ್ನೇಹ ಮೋಹಾವಶಂ ಗತಃ. ಅನುವಾದ: ಧರ್ಮನ ಮಗನಾದ ಯುಧಿಷ್ಠಿರ ಮಹಾರಾಜನು ಒಬ್ಬ ಸಾಮಾನ್ಯ ಪ್ರಾಪಂಚಿಕನಂತೆ ತನ್ನ ಗೆಳೆಯರ ಸಾವಿನ ದುಃಖದಿಂದ ವಿಹ್ವಲನಾಗಿ ದುಃಖಿಸುತ್ತಿದ್ದನು. ಓ ಋಷಿಗಳೇ, ಮೋಹವಶನಾದ ಅವನು ಮಾತನಾಡಲು ತೊಡಗಿದನು. ಅಂದ್ರೆ ಈಗ ಧರ್ಮನ ಮಗನಾದ ಯುಧಿಷ್ಠಿರ, ಧರ್ಮ ಅಂತಂದ್ರೆ ಯಮಧರ್ಮರಾಜ, ಅವನ ಅಂಶ ಯುಧಿಷ್ಠಿರ ಮಹಾರಾಜ. ಅವನೊಬ್ಬ ಸಾಮಾನ್ಯ ಪ್ರಾಪಂಚಿಕನಂತೆ, ಅಂದ್ರೆ ಲೌಕಿಕ ಜೀವಿಗಳ ಹಾಗೆ ತನ್ನ ಗೆಳೆಯರ ಸಾವಿನಿಂದ, ಅಂದ್ರೆ ತನ್ನ ಬಂಧುಗಳ ಸಾವಿನಿಂದ ಅವನಿಗೆ ದುಃಖ ಅನ್ನೋದಾಗಿದೆ. ಆ ದುಃಖದಿಂದ ಅವನು ದುಃಖಿಸ್ತಾ ಇದ್ದಾನೆ. ಋಷಿಗಳು ಮೋಹವಶನಾದ ಅವನು ಮಾತನಾಡಲು ತೊಡಗಿದನು. ಅಂದ್ರೆ ಈಗ ಓ ಋಷಿಗಳಂದ್ರೆ ನೈಮಿಷಾರಣ್ಯ ಋಷಿಗಳ ಬಗ್ಗೆ ಹೇಳ್ತಾ ಇರುವಂತದ್ದು.
ಸೂತ ಮುನಿಗಳು. ಹೀಗೆ ಅವನು ಆ ಮೋಹದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಲೌಕಿಕರ ಹಾಗೆ ಅವನು ಮೋಹದ ಬಂಧನದಲ್ಲಿ ಸಿಕ್ಕಾಕೊಂಡು ಆ ದುಃಖವನ್ನ ತೋರ್ಪಡಿಸ್ಕೊಳ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ರಾಜ ಯುಧಿಷ್ಠಿರನು ಸಾಮಾನ್ಯ ಮಾನವನಂತೆ ದುಃಖಿತನಾಗುವುದು ಅನಿರೀಕ್ಷಿತವಾದರೂ ಭಗವಂತನ ಇಚ್ಛೆಯಂತೆ ಅವನು ಪ್ರಾಪಂಚಿಕ ಮೋಹವಶನಾಗಿ ದುಃಖಿತನಾದನು. ಅಂದ್ರೆ ಅರ್ಜುನನು ಮೇಲ್ನೋಟಕ್ಕೆ ಒಳಗಾದಂತೆ. ಅಂದ್ರೆ ಅರ್ಜುನನು ಕೂಡ ಶುದ್ಧ ಭಕ್ತ, ಅವನನ್ನ ಮೋಹಕ್ಕೆ ಈಡು ಮಾಡ್ತಾನೆ ಭಗವಂತ. ಭಗವದ್ಗೀತೆ ಜ್ಞಾನ ಅದು ಎಲ್ಲರಿಗೂ ಸಿಗ್ಬೇಕು ಅನ್ನೋದ್ ಕಾರಣದಿಂದ ಅವನು ಅರ್ಜುನನನ್ನ ಭ್ರಮೆಗೆ ಸಿಕ್ಕಿಸ್ತಾನೆ. ಅದೇ ರೀತಿ ಇಲ್ಲಿ ಯುಧಿಷ್ಠಿರನನ್ನು, ಅವನು ನೀತಿವಂತ, ಅವನು ಧರ್ಮಾತ್ಮ, ಎಲ್ಲವನ್ನೂ ತಿಳಿದವನು, ಅವನು ಕೂಡ ಸಾಮಾನ್ಯ ಲೌಕಿಕ ಜನರ ಹಾಗೆ ದುಃಖ ಪಡೋ ಹಾಗೆ ಭಗವಂತ ಅವನನ್ನ ಭ್ರಮೆಗೆ ಸಿಕ್ಕಿಸ್ತಾ ಇದ್ದಾನೆ. ಸಮ್ಯಕ್ ದೃಷ್ಟಿಯುಳ್ಳ ವ್ಯಕ್ತಿಗೆ ಜೀವಿಯು ಶರೀರವೂ ಅಲ್ಲ, ಮನಸ್ಸೂ ಅಲ್ಲ, ಆದರೆ ಜೀವನದ ಐಹಿಕ ಕಲ್ಪನೆಗೆ ಅತೀತವಾದದ್ದು ಎಂದು ಚೆನ್ನಾಗಿ ತಿಳಿದಿರುತ್ತೆ. ಅಂದ್ರೆ ಯಾರು ಜ್ಞಾನಿ ಇರ್ತಾನೆ, ಅವನಿಗೆ ನಾನು ಶರೀರ ಅಲ್ಲ, ನಾನು ಮನಸ್ಸು ಅಲ್ಲ, ಆದ್ರೆ ನಾನು ಆತ್ಮ ಅಂದ್ರೆ ನಾನು ಐಹಿಕ ಕಲ್ಪನೆಗೆ ಅತೀತವಾದವನು ಅನ್ನೋದು ಗೊತ್ತಿರುತ್ತೆ. ಸಾಮಾನ್ಯ ಮನುಷ್ಯನು ಹಿಂಸೆ ಮತ್ತು ಅಹಿಂಸೆಗಳನ್ನು ಶರೀರ ಸಂಬಂಧಿಗಾಗಿ ಕಲ್ಪಿಸಿಕೊಳ್ಳುತ್ತಾನೆ. ಆದ್ರೆ ಲೌಕಿಕ ಜನ ಏನ್ ಅನ್ಕೋತಾರೆ, ಹಿಂಸೆ ಅಹಿಂಸೆ ಅಂತಂದ್ರೆ ಅದು ದೇಹಕ್ಕೆ ಸಂಬಂಧಪಟ್ಟಿದ್ದು ಅಂತ ಅನ್ಕೋತಾರೆ. ಆದ್ರೆ ಅದು ಒಂದು ಭ್ರಮೆ, ಒಂದು ಬಗೆಯ ಭ್ರಮೆ ಅಷ್ಟೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕಸುಬಿಗೆ ಸಂಬಂಧಿಸಿದಂತೆ ಕರ್ತವ್ಯ ಬದ್ಧನಾಗಿರ್ತಾನೆ. ಕ್ಷತ್ರಿಯನಾದವನು ತನ್ನ ಎದುರಾಳಿ ಯಾರೇ ಆಗಿರಲಿ ಒಳ್ಳೆಯ ಧ್ಯೇಯಕ್ಕಾಗಿ ಯುದ್ಧ ಮಾಡಲೇಬೇಕು. ಅಂತಹ ಕರ್ತವ್ಯ ನಿರ್ವಹಣೆಯಲ್ಲಿ ತೊಡಗಿರುವಾಗ ಜೀವಾತ್ಮನ ಹೊರ ಕವಚದಂತಿರುವ ಐಹಿಕ ಶರೀರದ ನಾಶದ ಬಗ್ಗೆ ವ್ಯಸ್ತಗೊಳ್ಳಬಾರದು. ಅಂದ್ರೆ ಕ್ಷತ್ರಿಯರು ಎಲ್ಲರೂ ಕೂಡ ಅವರ ಕಸುಬು ಅಂತ ಇದ್ದಾರೆ. ಅವರ ಕಸುಬು, ಅವರ ಕೆಲಸ ಏನು ಅಂತಂದ್ರೆ ಯುದ್ಧ ಮಾಡುವಂಥದ್ದು. ಒಳ್ಳೆಯ ಧ್ಯೇಯಕ್ಕಾಗಿ ಯುದ್ಧ ಮಾಡುವಾಗ ಎದುರುಗಡೆ ಯಾರೇ ಬಂದ್ರು ಕೂಡ ಅವನ ದೇಹವನ್ನ ಅವರು ಛಿದ್ರಗೊಳಿಸ್ತಾರೆ. ಅಂದ್ರೆ ಆ ದೇಹವನ್ನ ಅವರು ದೇಹ ಅಂತ, ಹಿಂಸೆ ಅಂತ, ಅಹಿಂಸೆ ಅಂತ ಆತರ ಎಲ್ಲ ಭಾವನೆಯಿಂದ ಅವರು ಯಾರು ಯುದ್ಧ ಮಾಡೋದಿಲ್ಲ. ಅವ್ರು ಯುದ್ಧ ಮಾಡ್ತಿರುವಂತದ್ದು ಇದು ಒಂದು ಹೊರ ಕವಚ ಇದ್ದಂಗೆ. ಹಾಗೆ ಅಂದ್ರೆ ಜೀವಾತ್ಮನೇ ನಿಜವಾದ ಜೀವ. ದೇಹ ಅದೇನಿದೆ ಅದು ಒಂದು ಬಟ್ಟೆ ಇದ್ದ ಹಾಗೆ, ಅದನ್ನ ಅವರು ಕತ್ತರಿಸಿ ಬಿಸಾಡ್ತಾರೆ. ಹಾಗೆ ಅದು ಕ್ಷತ್ರಿಯನ ಧರ್ಮ. ಒಳ್ಳೆಯ ಒಂದು ಧ್ಯೇಯಕ್ಕೋಸ್ಕರ ಅವನು ಯುದ್ಧ ಮಾಡ್ತಾನೆ. ಯುದ್ಧ ಮಾಡುವಾಗ ಹಿಂಸೆ ಅನ್ನೋದು ಆ ದೇಹಕ್ಕೆ ಅದು ಆಗುತ್ತೆ. ಅದು ನಿಜವಾದ ಹಿಂಸೆ ಅಲ್ಲ. ಹಿಂಸೆ ಅನ್ನುವಂಥದ್ದು ಆತ್ಮಕ್ಕೆ ಆಗುವಂಥದ್ದು ಅನ್ನೋದನ್ನ ಇಲ್ಲಿ ಯಾರು ಜ್ಞಾನಿಗಳಿದ್ದಾರೆ ಅವರು ತಿಳಿದಿರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇವೆಲ್ಲವೂ ಮಹಾರಾಜ ಯುಧಿಷ್ಠಿರನಿಗೆ ಚೆನ್ನಾಗಿ ತಿಳಿದಿತ್ತು. ಅವ್ನಿಗೆ ಅದು ಮೊದಲೇ ಗೊತ್ತಿತ್ತು. ಆದ್ರೆ ಶ್ರೀಕೃಷ್ಣನ ಇಚ್ಛೆಯಂತೆ ಅವನು ಒಬ್ಬ ಸಾಮಾನ್ಯ ಮಾನವನಂತಾದನು. ಅಂತಹ ಜ್ಞಾನ ಇರುವಂತ ಮಹಾರಾಜ ಈಗ ಭ್ರಮೆಗೆ ಸಿಕ್ಕಾಕೊಂಡು ಅವನೇನ್ ಹೇಳ್ತಾ ಇದ್ದಾನೆ ಅಂತ. ಈ ಭ್ರಮೆಯ ಹಿಂದೆ ಮತ್ತೊಂದು ಒಳ್ಳೆಯ ಉದ್ದೇಶವಿತ್ತು. ಅರ್ಜುನನಿಗೆ ಶ್ರೀಕೃಷ್ಣನು ಉಪದೇಶಿಸಿದಂತೆ ಯುಧಿಷ್ಠಿರನಿಗೆ ಭೀಷ್ಮನು ಉಪದೇಶಿಸುವುದೇ ಆ ಉದ್ದೇಶ. ಯಾಕೆ ಭಗವಂತ ಹೀಗೆ ಧರ್ಮರಾಯನನ್ನ ಭ್ರಮೆಗೆ ಸಿಕ್ಕಿಸ್ತಾ ಇದ್ದಾನೆ ಅಂತಂದ್ರೆ, ಹೇಗೆ ಅರ್ಜುನ ಭ್ರಮೆಗೆ ಸಿಕ್ಕಿಸಿದ್ನೋ ಅರ್ಜುನನನ್ನ, ಅದೇ ರೀತಿ ಯುಧಿಷ್ಠಿರನನ್ನು ಭ್ರಮೆಯಲ್ಲಿ ಸಿಕ್ಕಿಸ್ತಾ ಇದ್ದಾನೆ. ಆಗ ಅರ್ಜುನ ಭ್ರಮೆಗೆ ಸಿಕ್ಕಾಕೊಂಡಾಗ ಭಗವಂತ ಭಗವದ್ಗೀತೆಯ ಮೂಲಕ ಆ ಜ್ಞಾನವನ್ನ ಕೊಟ್ಟ. ಅಂತದೇ ಜ್ಞಾನವನ್ನ ಈಗ ಭೀಷ್ಮ ಯುಧಿಷ್ಠಿರನಿಗೆ ಕೊಡಲಿ ಅನ್ನೋದು ಅವನ ಉದ್ದೇಶ ಆಗಿದೆ. ಶ್ಲೋಕ 48. ಅಹೋ ಮೇ ಪಶ್ಯತ ಅಜ್ಞಾನಂ ರೂಢಾಂ ದುರಾತ್ಮನ ಅಹೋ ಮೇ ಪಶ್ಯತ ಅಜ್ಞಾನಂ ಹೃದಿ ರೂಢಾಂ ದುರಾತ್ಮನಃ ಪಾರಕ್ಸ್ಯ ಏವ ದೇಹಸ್ಯ ಬಾಹ್ವ್ಯ ಮೇ ಅಕ್ಷೌಹಿಣಿ ಅತಃ. ಅನುವಾದ: ರಾಜ ಯುಧಿಷ್ಠಿರನು ಹೀಗೆ ಹೇಳಿದನು: ಅಯ್ಯೋ ನನ್ನ ಅದೃಷ್ಟವೇ, ನಾನೊಬ್ಬ ಮಹಾಪಾಪಿ. ಅಜ್ಞಾನದಿಂದ ತುಂಬಿ ಹೋಗಿರುವ ಈ ನನ್ನ ಹೃದಯವನ್ನು ಒಮ್ಮೆ ನೋಡು. ಅಂತಿಮವಾಗಿ ಇತರರಿಗಾಗಿ ಇರುವ ಈ ಶರೀರವು ಅನೇಕ ಅಕ್ಷೋಹಿಣಿ ಸೈನಿಕರನ್ನು ಕೊಂದಿದೆ. ಅವನ ದುಃಖ ಅವನು ಯಾವ ರೀತಿ ತೋರ್ಪಡಿಸ್ಕೊತಾ ಇದ್ದಾನೆ ಅರ್ಜುನನ ಹಾಗೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವನು ದುಃಖದಲ್ಲಿ ಹೇಳ್ತಾ ಇದ್ದಾನೆ, ಈ ದೇಹ ಅನ್ನುವಂಥದ್ದು ಅದು ಇನ್ನೊಬ್ರಿಗಾಗಿ ಇರುವಂತದ್ದು. ಆ ಇನ್ನೊಬ್ರಿಗಾಗಿ ಇರುವಂತಹ ದೇಹಕ್ಕೋಸ್ಕರ ಇಲ್ಲಿ ಅಕ್ಷೋಹಿಣಿ ಅಂದ್ರೆ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನ ಸೈನಿಕರನ್ನ ಸಾವಿಗೆ ನಾನು ಕಾರಣ ಆಗ್ಬಿಟ್ಟಿದ್ದೀನಿ, ನಾನು ಅವ್ರನ್ನೆಲ್ಲ ಕೊಂದು ಬಿಟ್ಟಿದ್ದೀನಿ, ನಾನೇ ಮಹಾಪಾಪಿ ಅಂತ ಹೇಳ್ಕೊತಾ ಇದ್ದಾನೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. 21,870 ರಥಗಳು, 21,870 ಆನೆಗಳು, 1,09,650 ಪದಾತಿ ಬಲ, 65,600 ಅಶ್ವದಳ. ಇದು ಒಂದು ಅಕ್ಷೋಹಿಣಿ. ಒಂದು ಅಕ್ಷೋಹಿಣಿ ಅಂದ್ರೆ ಇಷ್ಟು ಇರುತ್ತೆ ಅಂತ ಅಕ್ಷೋಹಿಣಿ ಸೇನೆಯಲ್ಲಿ. ಇವುಗಳನ್ನೊಳಗೊಂಡ ಭದ್ರವಾದ ದಳವನ್ನು ಅಕ್ಷೋಹಿಣಿ ಅಂತ ಕರೀತಾರೆ. ಅಂತಹ
ಎಷ್ಟು ಅಕ್ಷೋಹಿಣಿ ಸೈನ್ಯ ಅವ್ರು ಕೊಂದದ್ದು ಅಂತಂದ್ರೆ 18 ಅಕ್ಷೋಹಿಣಿ ಸೈನ್ಯ. ಕುರುಕ್ಷೇತ್ರದ ರಣರಂಗದಲ್ಲಿ ಅನೇಕ ಅಕ್ಷೋಹಿಣಿಗಳು ಹತವಾದವು. ತನ್ನನ್ನು ಸಿಂಹಾಸನದಲ್ಲಿ ಪುನಃಸ್ಥಾಪಿಸುವ ಸಲುವಾಗಿ ನಡೆದ ಈ ಹೋರಾಟದಲ್ಲಿ ಹತರಾದ ಅಸಂಖ್ಯಾತ ಮಾನವ ಜೀವಿಗಳ ಕೊಲೆಯ ಜವಾಬ್ದಾರಿಯನ್ನು ಜಗತ್ತಿನ ಅತ್ಯಂತ ಸತ್ಪುರುಷನಾದ ರಾಜನಾದ ಮಹಾರಾಜ ಯುಧಿಷ್ಠಿರನು ತನ್ನ ತಲೆಯ ಮೇಲೆ ಹೊತ್ತುಕೊಂಡನು. ಈ ಶರೀರ ಇರುವುದೇ ಕೇವಲ ಪರಾರ್ಥಕ್ಕಾಗಿ. ಶರೀರದಲ್ಲಿ ಜೀವ ಇರುವವರೆಗೂ ಇದು ಇತರರ ಸೇವೆಗಾಗಿ ಮೀಸಲು. ಅದು ಸತ್ತ ಮೇಲೆ ನಾಯಿ ನರಿಗಳು ಅಥವಾ ಕ್ರಿಮಿಗಳ ಆಹಾರ. ನಿತ್ಯವಲ್ಲದ ಈ ಶರೀರಕ್ಕಾಗಿ ಅಂತಹ ದೊಡ್ಡ ಸಾಮೂಹಿಕ ಹತ್ಯೆ ನಡೆದುದು ಅವನಿಗೆ ತುಂಬಾ ಖೇದವನ್ನು ಉಂಟು ಮಾಡಿತು. ಅಂದ್ರೆ ಹೇಳ್ತಾ ಇದ್ದಾನೆ, ನನ್ನ ದೇಹ ಅದು ಬೇರೊಬ್ಬರಿಗೋಸ್ಕರ, ಬೇರೊಬ್ಬರ ಸೇವೆ ಮಾಡೋದಕ್ಕಂತ ಇರುವಂತದ್ದು. ನಾನ್ ಸತ್ ಮೇಲೂ ಕೂಡ ಅದು ಇನ್ಯಾವುದೋ ಪ್ರಾಣಿ ಪಕ್ಷಿಗಳು ಅದನ್ನ ತಿಂದು ಆಹಾರ ಮಾಡ್ಕೋತವೆ. ಇಂತಹ ಶರೀರ ಇದಕ್ಕೋಸ್ಕರ ಇಷ್ಟೊಂದು ಜನರನ್ನ ಕೊಂದದ್ದು ಅದು ಮಹಾಪಾಪ. ನಾನೇ ನಿಜವಾದ ಪಾಪಿ ಅಂತ ಅವನು ತುಂಬಾ ತುಂಬಾ ದುಃಖದಲ್ಲಿ ಮಾತನಾಡ್ತಾ ಇದ್ದಾನೆ. ಶ್ಲೋಕ 49. ಬಾಲದ್ವಿಜ ಸುಹೃತ್ ಮಿತ್ರ ಪಿತೃ ಭಾತೃ ಗುರು ಗೃಹಾನ ಮೇ ಸ್ಯಾತ್ ನಿರಯಾತ್ ಮೋಕ್ಷ ಹಿ ಅಪಿ ವರ್ಷ ಆಯುತೈ. ಅನುವಾದ: ನಾನು ಅನೇಕ ಬಾಲಕರನ್ನು, ಬ್ರಾಹ್ಮಣರನ್ನು, ಹಿತೈಷಿಗಳನ್ನು, ಮಿತ್ರರನ್ನು, ಪಿತೃಗಳನ್ನು, ಉಪದೇಶಕರನ್ನು, ಸೋದರರನ್ನು ಕೊಂದಿದ್ದೇನೆ. ಲಕ್ಷ ವರ್ಷಗಳ ಕಾಲ ಬದುಕಿದರೂ ನಾನು ಮಾಡಿರುವ ಪಾಪದಿಂದ ನನಗಾಗಿ ಕಾದಿರುವ ನರಕದಿಂದ ಮುಕ್ತನಾಗಲು ನನಗೆ ಸಾಧ್ಯವೇ ಇಲ್ಲ. ಅಂದ್ರೆ ಇಲ್ಲಿ ಅನೇಕ ಜನ ಬಾಲಕರು ನಾವು ನೋಡ್ತೀವಿ. ಬಾಲಕ ಅಂತಂದ್ರೆ ಅಭಿಮನ್ಯು, ಅವನು ಕೂಡ ಸತ್ತಿದ್ದಾನೆ. ಅವನಂತ ಅನೇಕ ಬಾಲಕರು ಅಂದ್ರೆ ಆ ದುರ್ಯೋಧನಾದಿಗಳ ಮಕ್ಕಳು, ಮೊಮ್ಮಕ್ಕಳು ಇವರೆಲ್ಲ ಸತ್ತಿದ್ದಾರೆ. ಮತ್ತೆ ಬ್ರಾಹ್ಮಣರು ಅಂದ್ರೆ ನಾವು ನೋಡ್ತೀವಿ, ದ್ರೋಣಾಚಾರ್ಯರು ಇವರೆಲ್ಲ ಕೂಡ ಸಾವನ್ನಪ್ತಾರೆ. ಹಿತೈಷಿಗಳು ಅವನ ಎಲ್ಲ ಸಂಬಂಧಿಕರು, ಮಿತ್ರರು, ಪಿತೃಗಳು ಅಂದ್ರೆ ಅವನ ತಂದೆ ಸಮಾನರು, ಮತ್ತೆ ಉಪದೇಶಕರು, ಸೋದರರು, ಕರ್ಣ ಕೂಡ ಸೋದರ, ಹೀಗೆ ಎಲ್ಲರನ್ನ ನಾನು ಕೊಂದಿದ್ದೀನಿ. ಲಕ್ಷ ವರ್ಷಗಳ ಕಾಲ ಬದುಕಿದ್ರು ಕೂಡ ನಾನ್ ಮಾಡಿರೋ ಪಾಪ ಅದೇನಿದೆ ಅದು ನನ್ನನ್ನ ನರಕದಿಂದ ಮುಕ್ತಿನ ನನ್ಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಮಾಡಿರೋ ಪಾಪ ಅಷ್ಟೊಂದಿದೆ ಅಂತ ಹೇಳಿ ಹೇಳ್ಕೊತಾ ಇದ್ದಾನೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಯುದ್ಧವು ಯಾವಾಗ ನಡೆದರೂ ಖಂಡಿತವಾಗಿಯೂ ಅನೇಕ ಮುಗ್ಧ ಜೀವಿಗಳ ಸಾಮೂಹಿಕ ಹತ್ಯೆ ನಡೆಯುತ್ತದೆ. ಯಾರನ್ನು ಕೊಂದರೆ ಮಹಾಪಾಪ ಬರುತ್ತದೋ ಎಂದು ತಿಳಿಯಲಾಗಿದೆಯೋ ಅಂತಹ ಬಾಲಕರು, ಬ್ರಾಹ್ಮಣರು ಮತ್ತು ಸ್ತ್ರೀಯರು ಹತ್ಯೆಗೆ ಒಳಗಾಗುತ್ತಾರೆ. ಅವರೆಲ್ಲ ಮುಗ್ಧ ಪ್ರಾಣಿಗಳು. ಎಂತಹದೇ ಸಂದರ್ಭದಲ್ಲಿ ಅವರನ್ನು ಕೊಲ್ಲುವುದನ್ನು ಧರ್ಮಶಾಸ್ತ್ರಗಳು ನಿಷೇಧಿಸುತ್ತವೆ. ಮಹಾರಾಜ ಯುಧಿಷ್ಠಿರನಿಗೆ ಈ ಸಾಮೂಹಿಕ ಹತ್ಯೆಯ ಅರಿವಿತ್ತು. ಅದೇ ರೀತಿ ಎರಡು ಕಡೆಗಳಲ್ಲಿ ಅವನಿಗೆ ಸ್ನೇಹಿತರಿದ್ದವರು, ಪಿತೃಗಳಿದ್ದವರು, ಉಪದೇಶಕರಿದ್ದವರು ಇದ್ದರು. ಅವರೆಲ್ಲ ಹತರಾಗಿದ್ದರು. ಅಂತಹ ಹತ್ಯೆಯನ್ನು ಕಲ್ಪಿಸಿಕೊಳ್ಳಲು ಅವನಿಗೆ ಭಯಂಕರವಾಗಿತ್ತು. ಆದ್ದರಿಂದ ಅವನು ಅದರ ಪರಿಣಾಮವಾಗಿ ತಾನು ನರಕದಲ್ಲಿ ಲಕ್ಷೋಪಲಕ್ಷ ವರ್ಷಗಳು ಕೊಳೆಯಬೇಕಾಗಿ ಬರುವುದನ್ನು ಕಲ್ಪಿಸಿಕೊಳ್ಳುತ್ತಿದ್ದನು. ಅಂದ್ರೆ ಯಾರು ಬ್ರಾಹ್ಮಣ ಹತ್ಯೆ ಮಾಡಿದ್ರೆ ಬ್ರಹ್ಮ ಹತ್ಯೆ ಅಂತಾರೆ. ಮತ್ತೆ ಸ್ತ್ರೀಗಳನ್ನ ಕೊಲ್ಲುವಂಥದ್ದು, ಹೆಣ್ಣು ಮಕ್ಕಳನ್ನ ಸಾಯಿಸುವಂಥದ್ದು. ಅಂದ್ರೆ ನಾವು ನೋಡ್ತೀವಿ, ಯಾರದು ಅಂಬ, ದ್ರೌಪದಿಯ ಶಿಖಂಡಿ, ಆ ರೀತಿ ಸ್ತ್ರೀಯರ ಕೊಲೆ ಆಗಿದೆ. ಅಲ್ಲಿ ದ್ರೋಣಾಚಾರ್ಯರಂತ ಬ್ರಹ್ಮ ಹತ್ಯೆ ಆಗಿದೆ. ಬಾಲಕರು ಅಂತಂದ್ರೆ ದುರ್ಯೋಧನಾದಿಗಳ ಮಕ್ಕಳು, ಮೊಮ್ಮಕ್ಕಳು. ಅದೇ ತರ ಇಲ್ಲಿ ಅಭಿಮನ್ಯು, ಅವನು ಕೂಡ ಸಾವಿಗೆ ಈಡಾಗಿದ್ದಾನೆ. ಇದೆಲ್ಲವೂ ಕೂಡ ಮಹಾಪಾಪ. ಇಂತಹ ಪಾಪ ಮಾಡಿದ ನನಗೆ ಯಾವುದೇ ರೀತಿಯಲ್ಲಿ ನಾನು ನರಕದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಶ್ಲೋಕ 50. ನಾ ಏನ ರಾಜ್ಞ ಪ್ರಜಾಭರ್ತು ಧರ್ಮಯುದ್ಧೇ ವದ ದ್ವಿಷಾಂ ಇತಿ ಮೇನಾತು ಬೋಧಾಯ ಕಲ್ಪತೆ ಶಾಸನಂ ವಚಃ. ಅನುವಾದ: ಪ್ರಜಾಪಾಲನೆ ಮಾಡುತ್ತಿರುವ ರಾಜನು ಯೋಗ್ಯ ಕಾರಣಕ್ಕಾಗಿ ವಧೆ ಮಾಡಿದರೆ ಅದು ಪಾಪವಲ್ಲ. ಆದರೆ ಈ ಕಟ್ಟಳೆಯು ನನಗೆ ಅನ್ವಯವಾಗುವುದಿಲ್ಲ. ಅವನು ಹೇಳ್ತಾ ಇದ್ದಾನೆ, ಯಾರು ರಾಜ ಇದ್ದಾನೆ ಅವನು ಒಂದು ಸರಿಯಾದ ಕಾರಣಕ್ಕಾಗಿ ಯುದ್ಧ ಮಾಡಿದ್ರೆ ಅದರಲ್ಲಿ ಒಂದು ಅರ್ಥ ಇದೆ. ಆದ್ರೆ ಈ ಯುದ್ಧದಲ್ಲಿ ಯಾವುದೇ ಒಂದು ಸರಿಯಾದ ಯೋಗ್ಯ ಕಾರಣ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ನಿಜವಾಗ್ಲೂ ಕೂಡ ಧರ್ಮದಿಂದಲೇ ಯುದ್ಧ ನಡೆದದ್ದು. ಆದ್ರೆ ಅವನು ಆ ರೀತಿ ಅನ್ಕೋತಾ ಇದ್ದಾನೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗ್ಲಿ. ನಿಜವಾಗಿ ನೋಡಿದರೆ ನಾನು ರಾಜ್ಯಭಾರದಲ್ಲಿ ಪಾಲುದಾರನಾಗಿರಲಿಲ್ಲ.
ದುರ್ಯೋಧನನು ಪ್ರಜೆಗಳಿಗೆ ಯಾವ ತೊಂದರೆಯನ್ನು ಆಗದಂತೆ ರಾಜ್ಯ ಪಾಲನೆ ಮಾಡುತ್ತಿದ್ದನು. ಅಂದ್ರೆ ಇಲ್ಲಿ ದುರ್ಯೋಧನ ರಾಜ್ಯಭಾರ ಸರಿಯಾಗೇ ಮಾಡ್ತಿದ್ದ ಅಂತ ಹೇಳ್ತಾ ಇದ್ದಾನೆ. ಯಾವ ರೀತಿ ದುರ್ಯೋಧನ ಒಳ್ಳೆ ರೀತಿ ರಾಜ್ಯಭಾರ ಮಾಡಿದ ಅಂತ ಅವನು ಅನ್ಕೋತಾ ಇದ್ದಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅವನ ರಾಜ್ಯಭಾರದಲ್ಲಿ ಅವನು ಒಂದು ಯಾರು ಸಾಮ್ರಾಟ್ ಅವನ ಹೆಂಡತಿಯನ್ನೇ ಅವನು ಆ ರೀತಿ ಆ ವಿವಸ್ತ್ರಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇರೋಂತನೋ ಅವನ ರಾಜ್ಯದಲ್ಲಿ ಬೇರೆ ಇತರ ಸ್ತ್ರೀಗಳನ್ನ ಇನ್ನೂ ಅದಕ್ಕಿಂತ ಕೆಟ್ಟದಾಗಿ ಅವನು ನಡ್ಸ್ಕೊಬಹುದು. ಅಂತಹ ದುರ್ಯೋಧನ ಅವನು ಸರಿಯಾಗಿ ರಾಜ್ಯಭಾರ ಮಾಡ್ತಿದ್ದ ಅಂತ ಅವನು ಹೇಳ್ತಾ ಇದ್ದಾನೆ. ಇಷ್ಟಾದರೂ ದುರ್ಯೋಧನನ ಕೈಯಿಂದ ರಾಜ್ಯವನ್ನು ಸ್ವಂತ ಲಾಭಕ್ಕಾಗಿ ಕಸಿದುಕೊಳ್ಳುವುದಕ್ಕಾಗಿ ಅನೇಕ ಜೀವಿಗಳ ಸಾವಿಗೆ ನಾನೇ ಕಾರಣನಾದೆ ಎಂದು ಮಹಾರಾಜ ಯುಧಿಷ್ಠಿರನು ಆಲೋಚಿಸಿದನು. ಹತ್ಯೆ ನಡೆದದ್ದು ಆಡಳಿತದ ಸಂದರ್ಭದಲ್ಲಿ ಅಲ್ಲ, ಸ್ವಪ್ರತಿಷ್ಠೆಯ ಸಲುವಾಗಿ. ಅಂದ್ರೆ ಮುಂಚೆ ಯುದ್ಧ ಯಾವ ರೀತಿ ಆಗ್ತಿತ್ತು ಅಂತಂದ್ರೆ ರಾಜ್ಯಭಾರ ಮಾಡ್ತಿದ್ದಂತಹ ರಾಜ ಅವನು ಒಳ್ಳೆ ರೀತಿ ರಾಜ್ಯಭಾರ ಮಾಡ್ತಿಲ್ಲ ಅಂತಂದಾಗ ಅವನ ಪ್ರಜೆಗಳು ದಂಗೆ ಎದ್ದೊಳ್ತಾರೆ. ದಂಗೆ ಎದ್ದು ಏನ್ ಮಾಡ್ತಾರೆ, ಯಾರು ಒಳ್ಳೆ ರಾಜ ಇದ್ದಾನೆ ಅವನ ಹತ್ರ ಹೋಗಿ ಹೇಳ್ಕೊತಾರೆ, ನಮಗೆ ಈ ರಾಜ ಸರಿ ಇಲ್ಲ, ಇವನನ್ನ ರಾಜ್ಯಭಾರದಿಂದ ನಾವು ಮುಕ್ತಿನ ಪಡಿಬೇಕು, ನೀನು ಒಳ್ಳೆಯ ಉತ್ತಮ ರಾಜನಾದ ಕಾರಣ ನಾವು ನಿನ್ನಂತಹ ರಾಜನ ಆಡಳಿತಕ್ಕೆ ಬರಬೇಕು ಅಂತ ಹೋಗಿ ಕೇಳ್ಕೊಂಡಾಗ ಏನ್ ಮಾಡ್ತಾರೆ, ಬೇರೆ ರಾಜರು ಅವ್ರ ಮೇಲೆ ದಂಡೆತ್ತಿ ಬಂದು ಅವ್ರ ಮೇಲೆ ಯುದ್ಧ ಮಾಡ್ತಾರೆ. ಅಂತಹ ಒಂದು ಸಂದರ್ಭ ಇದಲ್ಲ, ಆ ರೀತಿ ನಡೆದದ್ದಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಸ್ವಪ್ರತಿಷ್ಠೆ ಹತ್ಯೆ ನಡೆದದ್ದು ಆಡಳಿತದ ಸಂದರ್ಭದಲ್ಲಿ ಅಲ್ಲ, ಸ್ವಪ್ರತಿಷ್ಠೆಯ ಸಲುವಾಗಿ. ಸ್ವಪ್ರತಿಷ್ಠೆಯ ಸಲುವಾಗಿ ಅಂದ್ರೆ ಅವ್ರದನ್ನ ಇವ್ರು ಹಿಡ್ಕೊಂಡಿದ್ರು, ಅದನ್ನ ವಾಪಸ್ ಪಡ್ಕೊಳ್ಳೋ ಒಂದು ಕಾರಣಕ್ಕೋಸ್ಕರ ನಾವು ಬಂದಿದ್ದೀವಿ, ಹಾಗಾಗಿ ಅವನ ಎಲ್ಲಾ ಪಾಪಗಳಿಗೂ ತಾನೇ ಜವಾಬ್ದಾರನು ಎಂದು ಭಾವಿಸಿದರು. ಈಗ ಏನೆಲ್ಲಾ ನಡೀತು ಇದೆಲ್ಲದಕ್ಕೂ ಕೂಡ ನಾನೇ ಮೂಲ ಕಾರಣ ಅಂತ ಅವನು ಹೇಳ್ಕೊತಾ ಇದ್ದಾನೆ. ಶ್ಲೋಕ 51. ಸ್ತ್ರೀಣಾಂ ಮತ್ ಹತ ಬಂಧೂನಾಂ ದ್ರೋಹಾಯ ಅಸೌ ಇಹ ಉತ್ತಿತಃ ಕರ್ಮಭಿ ಗೃಹಮೇಧಿಯೈ ನ ಅಹಂ ಕಲ್ಪ ವ್ಯಪೋಹಿತೌ. ಅನುವಾದ: ನಾನು ಸ್ತ್ರೀಯರ ಅನೇಕ ಬಂಧು ಬಾಂಧವರನ್ನು ಕೊಂದಿದ್ದೇನೆ, ಅವರ ದ್ವೇಷಕ್ಕೆ ನಾನು ಎಷ್ಟು ಪಾತ್ರನಾಗಿದ್ದೇನೆಂದರೆ ಲೋಕ ಕಲ್ಯಾಣ ಕಾರ್ಯಕ್ರಮಗಳಿಂದ ಅದನ್ನು ಪರಿಹರಿಸಲು ಸಾಧ್ಯವಿಲ್ಲ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾನೆ, ಅನೇಕ ಜನ ಹೆಣ್ಣು ಮಕ್ಕಳು ಅವರ ಗಂಡ, ಅವರ ಮಕ್ಕಳು, ಅವರ ತಂದೆ, ಈ ರೀತಿ ಅವರು ಹೆಣ್ಣಿಗೆ ಆಧಾರ, ಗಂಡಿನ ಒಂದು ನೆರವು ಅದು ಯಾವಾಗ್ಲೂ ಬೇಕು ಅಂತಾರೆ. ಅಂತಹ ಹೆಣ್ಮಕ್ಳು ಅಲ್ಲಿ ಅಂತವ್ರನ್ನ ಕಳ್ಕೊಂಡಿದ್ದಾರೆ, ಅವ್ರ ಬಂಧು ಬಾಂಧವರನ್ನ ಕಳ್ಕೊಂಡಿದ್ದಾರೆ, ಅವ್ರ ದ್ವೇಷಕ್ಕೆ ನಾನು ಕಾರಣ ಆಗ್ತಾ ಇದ್ದೀನಿ. ಎಂತದೇ ಒಂದು ಲೋಕ ಕಲ್ಯಾಣ ಕಾರ್ಯಕ್ರಮ, ಇನ್ನೆಂತದೇ ಒಂದು ಪ್ರಜೆಗಳ ಉದ್ಧಾರ ಮಾಡುವಂತ ಕೆಲಸನ ಮಾಡ್ಬಿಟ್ರು ಕೂಡ ಆ ಕೆಲಸದಿಂದ ನಾನು ಯಾವುದೇ ರೀತಿಯಲ್ಲಿ ಅವ್ರಿಗೆ ಏನಂತಾರೆ, ಆ ಸ್ತ್ರೀಯರು ಅವ್ರು ಕಳ್ಕೊಂಡಿರೋದನ್ನ ನಾನು ವಾಪಸ್ ಕೊಡಿಸೋದಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆ ಏನು ಪರಿಹಾರ ಮಾಡಕ್ ನನ್ಗೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಗೃಹ ಮೇಧಿಗಳು ಎಂದರೆ ಲೌಕಿಕ ಏಳಿಗೆಗಾಗಿ ಕಲ್ಯಾಣ ಕಾರ್ಯಗಳನ್ನು ಮಾಡುವುದೊಂದೇ ಕೆಲಸ ಉಳ್ಳವರು ಎಂದರ್ಥ. ಅಂದ್ರೆ ಯಾರು ಗೃಹಮೇಧಿ, ಇಲ್ಲಿ ಗೃಹಸ್ಥ ಅಂತ ಹೇಳ್ತಾ ಇಲ್ಲ, ಗೃಹಮೇಧಿಗಳ ಬಗ್ಗೆ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಲೌಕಿಕ ಏಳಿಗೆಗಾಗಿ ಅಂದ್ರೆ ಅವರು ಆಧ್ಯಾತ್ಮಿಕ ವಿಷಯದಲ್ಲಿ ಭಗವಂತನ ಸೇವೆಯ ಬಗ್ಗೆ ಯೋಚನೆ ಮಾಡ್ತಾ ಇರುವಂತವರಲ್ಲ, ಇವರು ಲೌಕಿಕ ಏಳಿಗೆಗಾಗಿ ಕಲ್ಯಾಣ ಕಾರ್ಯಗಳನ್ನು ಮಾಡುವುದೊಂದೇ ಕೆಲಸ ಉಳ್ಳವರು ಎಂದರ್ಥ. ಅಂದ್ರೆ ಅವ್ರು ಏನೇ ಕೆಲಸ ಮಾಡಿದ್ರು ಕೂಡ ಇಂದ್ರಿಯ ಭೋಗದ ಕೆಲಸಗಳಲ್ಲಿ ತೊಡಗಿರುವಂತದ್ದು. ಅದಕ್ಕಾಗಿ ಕಲ್ಯಾಣ ಕಾರ್ಯಗಳು ಅಂದ್ರೆ ಕರ್ಮಕಾಂಡ ಕೆಲಸಗಳನ್ನ ಮಾಡುವಂತವ್ರು, ಅಂದ್ರೆ ಪುಣ್ಯ ಕಾರ್ಯಗಳನ್ನ ಮಾಡುವಂತವ್ರು. ಅಂತಹ ಲೌಕಿಕ ಏಳಿಗೆ ಕೆಲವು ವೇಳೆ ಪಾಪ ಕಾರ್ಯಗಳಿಂದ ಪ್ರತಿಬಂಧಿತವಾಗುತ್ತೆ. ಇದಕ್ಕೆ ನಾವು ನೋಡ್ತೀವಿ, ನೃಗ ಮಹಾರಾಜ ಅವನು ಮಾಡಿದ್ದು ಕೂಡ ಕರ್ಮಕಾಂಡ. ಅಂದ್ರೆ ಅವನು ಪುಣ್ಯ ಸಂಪಾದನೆ ಮಾಡಿ ಸ್ವರ್ಗಕ್ಕೆ ಹೋಗ್ಬೇಕು ಅನ್ನೋ ಇಚ್ಛೆಯಿಂದ ಅವನೇನ್ ಮಾಡ್ತಾನೆ, ಬ್ರಾಹ್ಮಣರಿಗೆ ಗೋವುಗಳನ್ನ ದಾನ ಕೊಡ್ತಾನೆ. ಆದ್ರೆ ಆ ರೀತಿ ಅವನು ಮಾಡಿದ್ದು ಒಂದು ಪುಣ್ಯ ಕಾರ್ಯ ಮಾಡೋ ಇಚ್ಛೆಯಿಂದಾನೇ ಮಾಡಿದ್ದು, ಆದ್ರೆ ಅವನಿಗೆ ತಿಳಿಯದ ಹಾಗೆ ಅಲ್ಲಿ ಒಂದು ಪಾಪ ಅದು ಸಂಭವಿಸ್ಬಿಡುತ್ತೆ. ಅಂದ್ರೆ ಒಂದು ಹಸು ಅವ್ರಿಗೆ ಗೊತ್ತಿಲ್ಲದ ಹಾಗೆ ಮತ್ತೆ ಬಂದು ಯಾವುದು ಬೇರೆ ಹಸುಗಳು ದಾನಕ್ಕೆ ಅಂತ ಇಟ್ಟಿದ್ದ ಆ ಹಸುಗಳ ಜೊತೆ ಸೇರ್ಕೊಂಡು ಒಂದೇ ಹಸುವನ್ನ ಇಬ್ಬರಿಗೆ ಎರಡು ಬ್ರಾಹ್ಮಣರಿಗೆ ಅವನು ದಾನ ಕೊಟ್ಟು ಬಿಡ್ತಾನೆ. ಆ ಪಾಪದಿಂದ ಅವನು ಮುಂದಿನ ಜನ್ಮದಲ್ಲಿ ಹಲ್ಲಿಯಾಗ್ಬೇಕಾಗತ್ತೆ. ಹಾಗೆ ಈ ಲೌಕಿಕ ಏಳಿಗೆಗಾಗಿ ಕೆಲವು ವೇಳೆ ಪಾಪ ಕಾರ್ಯಗಳಿಂದ ಪ್ರತಿಬಂಧಿತವಾಗುತ್ತದೆ. ಅವರು ಪುಣ್ಯ ಕಾರ್ಯ ಮಾಡೋದಕ್ಕೆ ಹೋಗಿ ಗೊತ್ತಿಲ್ಲದೇನೋ ಅವ್ರ ಪಾಪ ಕಾರ್ಯಗಳಲ್ಲಿ ಸಿಕ್ಕಾಕೋತಾರೆ. ಹಾಗೆ ಲೌಕಿಕನಾದವನು ಲೌಕಿಕ ಕಾರ್ಯಗಳನ್ನು ನೆರವೇರಿಸುವ ಸಂದರ್ಭದಲ್ಲಿ ಉದ್ದೇಶವಿಲ್ಲದೆಯೇ ಪಾಪ ಕಾರ್ಯಗಳನ್ನು ಮಾಡುತ್ತಾನೆ. ಅವನು ಆ ರೀತಿ ಲೌಕಿಕ ಕಾರ್ಯಗಳನ್ನ ಮಾಡ್ತಿರ್ಬೇಕಾದ್ರೆ ಅವನಿಗೆ ಯಾವುದೇ ಉದ್ದೇಶ ಇಲ್ಲ, ಪಾಪ ಕಾರ್ಯಗಳಲ್ಲಿ ತೊಡಗ್ಬೇಕು ಅನ್ನೋ ಯಾವುದೇ ಒಂದು ಇಚ್ಛೆ ಇಲ್ಲ, ಆದ್ರೂ ಕೂಡ ಅದು ತಿಳಿದಿರನೋ
ಪಾಪ ಕಾರ್ಯಗಳು ಸಂಭವಿಸಿ ಬಿಡುತ್ತೆ. ಅಂತಹ ಪಾಪಗಳ ಪರಿಣಾಮದಿಂದ ವಿಮೋಚನೆ ಹೊಂದಲು ವೇದಗಳು ಅನೇಕ ಬಗೆಯ ಯಜ್ಞಗಳನ್ನು ವಿಧಿಸಿದೆ. ಅಂತಹ ಏನೆಲ್ಲ ಪಾಪಗಳು ಅಂದ್ರೆ, ಈಗ ಅವನು ಹೇಳ್ತಾ ಇದ್ದಾನೆ, ಅವರು ಅವರ ಭೂಮಿಯನ್ನ ಅವ್ರು ವಾಪಸ್ ಪಡ್ಕೊಳ್ಳೋಕೆ ಯುದ್ಧ ನಡೆದಿದೆ. ಆದ್ರೆ ಆ ಯುದ್ಧದಲ್ಲಿ ಅವ್ರಿಗೆ ತಿಳಿದಿರನೋ ಅನೇಕ ಹೆಣ್ಣು ಮಕ್ಕಳು ಅವರ ನಿರ್ಗತಿಕರಾಗಿದ್ದಾರೆ. ಅವ್ರು ಯಾರ ಮೇಲೆ ಅವಲಂಬಿತರಾಗಿದ್ರು ಅಂತಹ ಗಂಡನನ್ನು, ಮಗನನ್ನು, ತಂದೆಯನ್ನು ಕಳ್ಕೊಂಡಿದ್ದಾರೆ. ಇದರಿಂದ ವೇದಗಳಲ್ಲಿ ಯಜ್ಞಗಳನ್ನ ಹೇಳಿದ್ದಾರೆ. ಎಂತಹ ಯಜ್ಞಗಳನ್ನ ಮಾಡಿದ್ರೆ ಅಂತಹ ಪಾಪಗಳಿಂದ, ಅಂದ್ರೆ ಬ್ರಹ್ಮ ಹತ್ಯೆಯಿಂದ ಕೂಡ ಅವರು ಹೇಗೆ ತಪ್ಪಿಸ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ, ಆ ಪಾಪದ ಪರಿಣಾಮಗಳಿಂದ. ಅಶ್ವಮೇಧ ಯಾಗವನ್ನು ಮಾಡುವುದರಿಂದ ವ್ಯಕ್ತಿಯು ಬ್ರಹ್ಮಹತ್ಯ, ಬ್ರಾಹ್ಮಣನ ವಧೆ ದೋಷವನ್ನು ಕೂಡ ಪರಿಹರಿಸಬಹುದು ಎಂದು ವೇದಗಳಲ್ಲಿ ಹೇಳಿದೆ. ಅಂತಹ ಒಂದು ಯಜ್ಞ ಇಲ್ಲಿ ಹೇಳ್ತಾ ಇರುವಂತದ್ದು ಅಶ್ವಮೇಧ ಯಾಗ. ಅಶ್ವಮೇಧ ಯಾಗವನ್ನು ಮಾಡಿದ್ರೆ ಅವ್ರಿಗೆ ಅಂತಹ ಎಲ್ಲ ಪಾಪಗಳಿಂದ ಅವರು ಬಿಡುಗಡೆನ ಹೊಂದೋದಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯುಧಿಷ್ಠಿರ ಮಹಾರಾಜನು ಈ ಅಶ್ವಮೇಧ ಯಜ್ಞವನ್ನು ಮಾಡಿದನು. ಆದರೆ ಅಂತಹ ಯಜ್ಞಗಳನ್ನು ಮಾಡುವುದರಿಂದ ಕೂಡ ತಾನು ಮಾಡಿದ ಪಾಪಗಳಿಂದ ವಿಮೋಚನೆ ಸಾಧ್ಯವಿಲ್ಲ ಎಂದು ಅವನು ಯೋಚಿಸಿದನು. ಅವನು ಅನ್ಕೋತಾ ಇದ್ದಾನೆ, ಈ ಯಜ್ಞ ಮಾಡಿದ್ರು ಕೂಡ ನನಗೆ ಯಾವುದೇ ರೀತಿಯಲ್ಲಿ ಈ ಪಾಪಗಳಿಂದ ವಿಮೋಚನೆ ಇಲ್ಲ ಅಂತ. ಯುದ್ಧವೆಂದರೆ ಗಂಡನು, ಸಹೋದರನು ಅಥವಾ ತಂದೆ, ಮಕ್ಕಳು ಎಲ್ಲರೂ ಕೂಡ ಹೋರಾಡಲು ಹೋಗುತ್ತಾರೆ. ಅವರು ಸಾವಿಗೀಡಾದಾಗ ಹೊಸ ಬಗೆಯ ದ್ವೇಷ ಸೃಷ್ಟಿಯಾಗುತ್ತೆ. ಅಲ್ಲಿ ಒಂದೇ ಒಂದು ದ್ವೇಷ, ಅವನು ದುರ್ಯೋಧನ ಪಾಂಡವರನ್ನ ಮೇಲೆ ಇಟ್ಕೊಂಡಿದ್ದಂತಹ ಒಂದು ಅಸೂಯ, ಒಂದೇ ಒಂದು ದ್ವೇಷ, ಅದ್ರ ಬೀಜ ಎಲ್ಲಾ ಕಡೆ ಬಿದ್ದು ರಕ್ತ ಬೀಜದ ಹಾಗೆ ಅಲ್ಲಲ್ಲಿ ಮತ್ತೆ ಒಂದೊಂದು ಮನೆಯಲ್ಲೂ ಕೂಡ ಈ ದ್ವೇಷ ಅನ್ನುವಂಥದ್ದು ಇನ್ನ ಜಾಸ್ತಿಯಾಗಿ ಸೃಷ್ಟಿಯಾಗುತ್ತಾ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಾವಿರಾರು ಅಶ್ವಮೇಧ ಯಜ್ಞಗಳಿಂದ ಕೂಡ ಪರಿಹರಿಸಲಾಗದಂತಹ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಸರಪಳಿಯೇ ನಿರ್ಮಾಣವಾಗುತ್ತೆ. ಅದು ಈ ಲೌಕಿಕ ಜೀವನದಲ್ಲಿ ನಾವು ತಿಳಿದಿರೇನೋ ನಾವು ಮಾಡುವಂತ ಕೆಲಸಗಳು, ನಾವು ಒಳ್ಳೆ ಉದ್ದೇಶಕ್ಕಾಗಿಯೇ ಮಾಡ್ತಾ ಇದ್ರು ಕೂಡ ಅಲ್ಲಿ ನಮ್ಗೆ ಗೊತ್ತಿಲ್ಲದ ಹಾಗೆಯೂ ಕ್ರಿಯೆ ಪ್ರತಿಕ್ರಿಯೆಗಳ ಸರಪಳಿ ಉಂಟಾಗುತ್ತೆ. ಅಂದ್ರೆ ಒಂದಕ್ಕೊಂದು ಇನ್ನಷ್ಟು ಮತ್ತಷ್ಟು ನಾವು ಪಾಪ ಪುಣ್ಯ ಕಾರ್ಯಗಳನ್ನ ಮಾಡ್ಕೊಂಡೇ ಹೋಗ್ತಾ ಇರ್ತೀವಿ. ಹಾಗೆ ಕರ್ಮದ ಬಗೆಯೇ ಹಾಗೆ, ಒಂದೆಡೆ ಕ್ರಿಯೆಯನ್ನು ಮತ್ತೊಂದೆಡೆ ಪ್ರತಿಕ್ರಿಯೆಯನ್ನು ಒಟ್ಟೊಟ್ಟಿಗೆ ನಿರ್ಮಿಸುತ್ತದೆ. ನಾವು ಮಾಡೋದು ಕರ್ಮ ಅಂತಂದ್ರೆ ಅದು ಯಾವಾಗ್ಲೂ ಹಾಗೆ ಇರುತ್ತೆ. ಕರ್ಮದಲ್ಲಿ ನಾವು ತೊಡಗಿದೀವಿ ಅಂತಂದ್ರೆ ಗೊತ್ತಿಲ್ದಿರೇನೋ ನಾವು ಇನ್ನೊಂದು ಪಾಪವನ್ನು ಪುಣ್ಯವನ್ನು ಸಂಪಾದನೆ ಮಾಡ್ತಾ ಹೋಗ್ತಾ ಇರ್ತೀವಿ. ಕರ್ಮದಲ್ಲಿ ತೊಡಗಿರುವವನನ್ನು ಲೌಕಿಕ ಬಂಧನದಲ್ಲಿ ಸಿಕ್ಕಿಸಿ ಲೌಕಿಕ ಕಾರ್ಯಗಳ ಕೊಂಡಿಯನ್ನು ಹೆಚ್ಚು ಮಾಡುತ್ತದೆ. ಯಾವಾಗ ನಾವು ಈ ರೀತಿ ಕರ್ಮದಲ್ಲಿ ತೊಡಗ್ತೀವಿ, ಕೆಲಸದಲ್ಲಿ ನಾವು ಇಂದ್ರಿಯ ಸುಖದಲ್ಲಿ, ಇಲ್ಲಿ ಗೃಹಮೇಧಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಗೃಹಮೇಧಿಗಳವ್ರು ಮಾಡುವಂತ ಕೆಲಸಗಳೆಲ್ಲ ಈ ರೀತಿಯದ್ದಾಗಿರುತ್ತೆ. ಅವುಗಳಿಂದ ಈ ಕೊಂಡಿ ಸರಪಳಿ ದೊಡ್ಡದಾಗ್ತಾನೆ ಹೋಗುತ್ತೆ. ಅಂದ್ರೆ ನಾವು ಎಷ್ಟು ವರ್ಷಗಳು ಬದುಕಿರ್ತೀವಿ ಅಷ್ಟು ಜಾಸ್ತಿ ನಾವು ಪುಣ್ಯಗಳನ್ನ, ಅಷ್ಟು ಜಾಸ್ತಿ ಪಾಪಗಳನ್ನ ನಾವು ಸಂಗ್ರಹ ಮಾಡ್ತಾ ಹೋಗ್ತಾ ಇರ್ತೀವಿ. ಅದು ಎಷ್ಟು ಪುಣ್ಯ ಆಗಿರ್ಲಿ, ಎಷ್ಟು ಪಾಪ ಆಗಿರ್ಲಿ, ಅಷ್ಟೇ ಅದು ನಮ್ಮನ್ನ ಈ ಭೌತಿಕ ಜಗತ್ತಿನ ಬಂಧನಕ್ಕೆ ಕಾರಣವಾಗ್ತಾ ಹೋಗುತ್ತೆ. ಇದಕ್ಕೆ ಭಗವದ್ಗೀತೆಯಲ್ಲಿ 9.27 ಮತ್ತು 28 ಪರಿಹಾರವನ್ನ ಸೂಚಿಸಿದೆ. ಏನಂತ ಹೇಳಿದ್ದಾರೆ, ಅಂತಹ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಕಾರ್ಯಮಾರ್ಗವನ್ನು ಹತೋಟಿಯಲ್ಲಿ ಇಡಲು ಸಾಧ್ಯವಾಗುವುದು ನಾವು ಮಾಡುವ ಕಾರ್ಯವನ್ನು ಭಗವಂತನ ಪರವಾಗಿ ಮಾಡಿದಾಗ ಮಾತ್ರ. ನಾವು ಏನನ್ನೇ ಮಾಡಿದ್ರು ಕೂಡ ಅದನ್ನ ಭಗವಂತನ ಸೇವೆ, ಭಕ್ತಿ ಸೇವೆ ಅಂತ ಮಾಡ್ಬೇಕು, ಭಗವಂತನನ್ನ ಕೇಂದ್ರೀಕರಿಸಿ ಮಾಡ್ಬೇಕು. ಹಾಗೆ ಮಾಡಿದಾಗ ಮಾತ್ರನೇ ಈ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಅನ್ನುವಂತಹ ಸರಪಳಿಯಿಂದ ನಮ್ಮನ್ನ ನಾವು ಬಿಡುಗಡೆ ಮಾಡ್ಕೊಳ್ಳಕ್ಕೆ ಸಾಧ್ಯ. ಪರಮಪ್ರಭು ಶ್ರೀಕೃಷ್ಣನೇ ಹೇಳಿದಂತೆ ಕುರುಕ್ಷೇತ್ರ ಯುದ್ಧವು ನಡೆದದ್ದು ನಿಜವಾಗಿಯೂ ಅವನ ಇಚ್ಛೆಯಿಂದ. ಭಗವಂತನ ಭಕ್ತಿ ಸೇವೆ ಅಂತಾನೆ ಅರ್ಜುನ ಆ ಯುದ್ಧವನ್ನು ಮಾಡಿದ್ದು, ಭಗವಂತನಿಗೋಸ್ಕರನೇ ಆ ಯುದ್ಧವನ್ನು ಮಾಡಿದ್ದು. ಅವನಿಗೆ ಸ್ವಂತ ಅಂದ್ರೆ ಸ್ವಾರ್ಥ ಯಾವ್ದು ಇರ್ಲಿಲ್ಲ. ಅವನು ಹೇಳ್ದ ಇವ್ರನ್ನೆಲ್ಲ, ಈಗ ಯುಧಿಷ್ಠಿರ ಹೇಳ್ತಾ ಇದ್ದಾನೆ ನಾನು ಇಷ್ಟು ಪಾಪ ಮಾಡಿದ್ದೀನಿ ಅಂತ. ಆದ್ರೆ ಅರ್ಜುನ ಅದು ಶುರು ಆಗಕ್ ಮುಂಚೆನೆ ಹೇಳ್ಬಿಟ್ಟ, ಬೇಡಪ್ಪ ನನ್ಗಿದು, ಇವ್ರನ್ನೆಲ್ಲ ಕೊಂದು ನಾನು ಏನ ಪಡ್ಕೊಳ್ಳಿ, ಇಷ್ಟು ದಿನ ಕಷ್ಟಪಟ್ಟಿದ್ದೀವಿ, ಇನ್ನು ಮುಂದೇನು ಇದ್ದು ಬಿಡ್ತೀವಿ ಹೀಗೇನೆ, ನನ್ಗೆ ಯಾವ ರಾಜ್ಯ ಬೇಡ, ಯಾವ ರಾಜ್ಯ ಬೇಡ, ಇವ್ರನ್ನೆಲ್ಲ ಕೊಂದು ಯಾವ ಪಾಪನ ಸಂಪಾದನೆ ಮಾಡ್ಕೊಳ್ಳಿ ಅಂತ ಅವನು ಮೊದ್ಲೇ ಹೇಳ್ಬಿಡ್ತಾನೆ. ಹಾಗೆ ಅವ್ರು ಯಾವುದೇ ಸ್ವಾರ್ಥಕ್ಕಾಗಿ ಯುದ್ಧವನ್ನ ಮಾಡ್ಲಿಲ್ಲ. ಆ ಯುದ್ಧವನ್ನ ಅರ್ಜುನ ಮಾಡಿದ್ದು ಭಗವಂತನ ಭಕ್ತಿ ಸೇವೆ ಅಂತಾನೆ, ಭಗವಂತನ ಇಚ್ಛೆಗೆ ಅನುಗುಣವಾಗಿ ಅದನ್ನ ಮಾಡಿದ್ದಾನೆ. ಅವನ ಇಚ್ಛೆಯಿಂದಲೇ ಹಸ್ತಿನಾಪುರದ ಸಿಂಹಾಸನದ ಮೇಲೆ ಯುಧಿಷ್ಠಿರನು ವಿರಾಜಮಾನನಾದದ್ದು. ಅಂದ್ರೆ ಭಗವಂತ ಅವನ ಇಚ್ಛೆಯಿಂದಲೇ ಆ ಯುಧಿಷ್ಠಿರ ಈಗ ಮಹಾರಾಜ ಆಗಿರುವಂತದ್ದು. ಆದ್ದರಿಂದ ನಿಜವಾಗಿ ನೋಡಿದರೆ ಪಾಂಡವರಿಗೆ ಯಾವ ಪಾಪ ಸ್ಪರ್ಶವೂ ಇಲ್ಲ, ಏಕೆಂದರೆ ಅವರು ಭಗವಂತನ ಆಜ್ಞೆಯನ್ನು ಪರಿಪಾಲಿಸಿದರು ಮಾತ್ರ. ಸ್ವಂತ ಹಿತಾಸಕ್ತಿಯಿಂದ ಯುದ್ಧವನ್ನು ಘೋಷಿಸಿದ ಇತರರ ಪಾಲಿಗೆ ಸಂಪೂರ್ಣ ಜವಾಬ್ದಾರಿ ಅವರದೇ ಆಗಿರುತ್ತೆ. ಅಂದ್ರೆ ದುರ್ಯೋಧನಾದಿಗಳು ಈ ಯುದ್ಧವನ್ನು ಗೆದ್ದಿದ್ರು ಅಂದ್ರೆ ಆ ಪಾಪ ಪುಣ್ಯಗಳು ಸತ್ಯವಾಗ್ಲೂ ಈಗ
ಯುಧಿಷ್ಠಿರ ಮಹಾರಾಜ ಏನ್ ಹೇಳ್ತಾ ಇದ್ದಾನೆ, ಇಷ್ಟು ಜನರನ್ನ ಕೊಂದಿದ್ದು, ಇಷ್ಟು ಜನ ಹೆಣ್ಣು ಮಕ್ಕಳನ್ನ ನಿರ್ಗತಿಕರನ್ನಾಗಿ ಮಾಡಿದ್ದು, ಇದೆಲ್ಲ ಪಾಪ. ನಾನು ಎಷ್ಟು ಜನ್ಮ ಎತ್ತಿದ್ರು ನನ್ನ ನರಕದಿಂದ ನಾನು ಬಿಡುಗಡೆ ಮಾಡ್ಕೊಳಕ್ ಆಗಲ್ಲ ಅಂತ ಏನ್ ಹೇಳ್ತಾ ಇದ್ದಾನೆ. ಅದು ದುರ್ಯೋಧನ ಗೆದ್ದಿದ್ರೆ ಆ ಮಾತು ಸತ್ಯ ಆಗ್ತಾ ಇತ್ತು. ಆದ್ರೆ ಇಲ್ಲಿ ಇದು ಭಗವಂತನ ಇಚ್ಛೆಗೆ ಅನುಸಾರವಾಗಿ ನಡೆದಂತ ಯುದ್ಧ. ಭಗವಂತ ಅವನ ಇಚ್ಛೆನ ತಿಳ್ಕೊಂಡು ಅರ್ಜುನ ಯುದ್ಧವನ್ನ ಮಾಡಿದ ಕಾರಣ ಇಲ್ಲಿ ಇವರಿಗೆ ಅಂತಹ ಯಾವುದೇ ಪಾಪದ ಲೇಪ ಇಲ್ಲ ಅನ್ನೋದನ್ನ ಅಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಶ್ಲೋಕ 52. ಯಥಾ ಪಂಕೇನ ಪಂಕ ಅಂಬ ಸುರಯಾವಾ ಸುರಾಕೃತಂ ಭೂತ ಹತ್ಯಾಂ ತಥಾ ಏವ ಏಕಾಂನ ಯಜ್ಞೆ ಮಾರ್ಷಂ ಅರ್ಹತಿ. ಅನುವಾದ. ಹೇಗೆ ಮಣ್ಣಿನಿಂದ ರಾಡಿ ನೀರನ್ನು ಶೋಧಿಸಲು ಸಾಧ್ಯವಿಲ್ಲವೋ, ಹೇಗೆ ಮದ್ಯದ ಪಾತ್ರೆಯನ್ನು ಶುಚಿಗೊಳಿಸಲು ಸಾಧ್ಯವಿಲ್ಲವೋ, ಹಾಗೆ ಪ್ರಾಣಿ ಬಲಿಯಿಂದ ಮಾನವ ಹತ್ಯೆಯ ಪಾಪವನ್ನು ಕಳೆದುಕೊಳ್ಳಲು ಸಾಧ್ಯವಿಲ್ಲ. ಅಂದ್ರೆ ಏನ್ ಹೇಳ್ತಾ ಇದಾರೆ, ಮಣ್ಣನ್ನ ಹಾಕ್ಬಿಟ್ಟು ಆ ಮಣ್ಣು ಮಿಕ್ಸ್ ಆಗಿರುವ ನೀರನ್ನ ಆ ಮಣ್ಣಿನ ಮೇಲೆ ಸುರಿದ್ರೆ ಅದು ಕೆಳಗಿಂದ ಬರೋ ನೀರಲ್ಲಿ ಮತ್ತೆ ಮಣ್ಣಿನ ಕಣಗಳು ಇಲ್ಲ ಅಂತ ಹೇಳಕ್ಕಾಗಲ್ಲ. ಹಾಗೆ ಒಂದು ಮದ್ಯದ ಪಾತ್ರೆ, ಯಾವ್ದ್ರಲ್ಲಿ ಒಂದು ಮದ್ಯವನ್ನ ಕುಡಿದಿದ್ದಾರೆ, ಆ ಪಾತ್ರೆಯನ್ನ ನೀರಿನಿಂದ ತೊಳೆಯೋದು ಬಿಟ್ಟು ಮತ್ತೆ ಮದ್ಯದಿಂದಲೇ ತೊಳೆಯೋದ್ರಿಂದ ಏನು ಕ್ಷಮಿಸಿ, ಹಾಗೆ ಪ್ರಾಣಿ ಬಲಿ ಕೊಟ್ಬಿಟ್ಟು ಮಾನವ ಹತ್ಯೆ ಪಾಪದಿಂದ ನಾನು ಬಿಡುಗಡೆ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅಶ್ವಮೇಧ ಯಾಗ ಅಂತಂದ್ರೆ ಆ ಕುದುರೆಯನ್ನ ಬಲಿ ಕೊಡ್ತಾರೆ. ಆ ರೀತಿ ಕುದುರೆಯನ್ನ ಬಲಿ ಕೊಟ್ಟು ನಾನು ಮಾಡಿದ ಇಷ್ಟೊಂದು ಮನುಷ್ಯರ ಬಲಿ ಏನ್ ಕೊಟ್ಟಿದ್ದೀನಿ, ಆ ಪಾಪದಿಂದ ನಾನು ಹೊರಗಡೆ ಬರಕ್ ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಭಾವಾರ್ಥ. ಪ್ರಭುಪಾದರಿಗೆ ಜಯವಾಗಲಿ. ಕುದುರೆ ಅಥವಾ ಎತ್ತನ್ನು ಬಲಿ ಕೊಡುವ ಅಶ್ವಮೇಧ ಯಜ್ಞಗಳನ್ನು ಅಥವಾ ಗೋಮೇಧ ಯಜ್ಞಗಳನ್ನು ಪ್ರಾಣಿ ಬಲಿಯನ್ನು ಕೊಡುವ ಉದ್ದೇಶದಿಂದ ಮಾಡಲಾಗುತ್ತಿರಲಿಲ್ಲ. ಚೈತನ್ಯ ಮಹಾಪ್ರಭುಗಳು ಹೇಳುವಂತೆ ಯಜ್ಞದ ಕೊನೆಯಲ್ಲಿ ಬಲಿಯಾದ ಪಶುವನ್ನು ಪುನರ್ಜೀವಿಸುವಂತೆ ಮಾಡಲಾಗುತ್ತಿತ್ತು ಮತ್ತು ಅವುಗಳಿಗೆ ನವಜೀವನವನ್ನು ಕೊಡಲಾಗುತ್ತಿತ್ತು. ಇದು ವೇದ ಮಂತ್ರಗಳ ಪ್ರಭಾವದಿಂದ ಮನವರಿಕೆ ಮಾಡಿಕೊಡುವ ಒಂದು ವಿಧಾನವಾಗಿತ್ತು. ಅಂದ್ರೆ ಅಲ್ಲಿ ಪ್ರಾಣಿ ಬಲಿ ಕೊಡ್ತಾರೆ ಅಂತಂದ್ರೂ ಕೂಡ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಅಲ್ಲಿ ಒಂದು ಕುದುರೆಯನ್ನು ಅಥವಾ ಎತ್ತನ್ನು ಬಲಿ ಕೊಟ್ಟರು ಕೂಡ ಏನಾಗುತ್ತೆ ಅಂತಂದ್ರೆ ಆ ಯಜ್ಞದಲ್ಲಿ ಮತ್ತೆ ಆ ಯಜ್ಞದ ಕೊನೆಯಲ್ಲಿ ಆ ಕುದುರೆ ಅಥವಾ ಎತ್ತು ಅದು ಮತ್ತೆ ಒಂದು ಮನುಷ್ಯ ದೇಹವನ್ನ ಪಡ್ಕೊಳ್ಳುತ್ತೆ. ಆ ರೀತಿ ಆ ಯಜ್ಞವನ್ನ ಮಾಡ್ತಿದ್ರು. ಅಂದ್ರೆ ಬಲಿ ಕೊಡುವುದು ಅಂದ್ರೆ ಅದು ಸಾವನ್ನಪ್ಪೋದು ಅಂತಲ್ಲ, ಅದಕ್ಕೆ ನವಜೀವನವನ್ನ ರೂಪಿಸುವಂತದ್ದು. ಅಂತಹ ಒಂದು ಶಕ್ತಿ ಆ ಮಂತ್ರಗಳಲ್ಲಿತ್ತು. ಮತ್ತೆ ಅದನ್ನು ಉಚ್ಚರಿಸುವಂತಹ ಆ ಯಾಜ್ಞಿಕರು ಅಂದ್ರೆ ಬ್ರಾಹ್ಮಣರಲ್ಲಿ ಇತ್ತು. ವೇದ ಮಂತ್ರಗಳನ್ನು ಸರಿಯಾಗಿ ಉಚ್ಚರಿಸಿದಾಗ ಯಾಜ್ಞಿಕನು ತಪ್ಪದೇ ಪಾಪ ಪರಿಣಾಮದಿಂದ ಮುಕ್ತನಾಗುತ್ತಾನೆ. ಆದರೆ ಪರಿಣಿತರಲ್ಲದವರ ನೇತೃತ್ವದಲ್ಲಿ ಅಂತಹ ಯಜ್ಞಗಳನ್ನು ಅನುಚಿತವಾಗಿ ಮಾಡಿದರೆ ಆಗ ಅವನು ಪ್ರಾಣಿ ಬಲಿಗೆ ಜವಾಬ್ದಾರನಾಗ್ಬೇಕು. ಆದ್ರೆ ಯಾವ ಬ್ರಾಹ್ಮಣ ಅದಕ್ಕೆ ಪುನರ್ಜೀವನವನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆ ಬಲಿ ಕೊಟ್ಟಂತಹ ಕುದುರೆಗಾಗಲಿ ಎತ್ತಿಗಾಗಲಿ ಅವನು ಮತ್ತೆ ಇನ್ನೊಂದು ಜೀವನ ಅಂದ್ರೆ ಇನ್ನೊಂದು ದೇಹವನ್ನ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಅವ್ನು ನಿಜವಾಗ್ಲೂ ಅಲ್ಲಿ ಪ್ರಾಣಿ ಬಲಿನೇ ಕೊಟ್ಟ ಹಾಗೆ ಆಗುತ್ತೆ. ಆ ಪಾಪ ಕೂಡ ಅವನಿಗೆ ಸಿಗುತ್ತೆ ಅಂತ ಬ್ರಾಹ್ಮಣನಿಗೆ. ಕಲಹ ಮತ್ತು ಬೂಟಾಟಿಕೆಗಳ ಈ ಯುಗದಲ್ಲಿ ಅಂತಹ ಯಜ್ಞಗಳನ್ನು ಸಮರ್ಥವಾಗಿ ಮಾಡಿಸಬಲ್ಲ ಪರಿಣಿತ ಬ್ರಾಹ್ಮಣರ ಕೊರತೆ ಇರುವುದರಿಂದ ಯಜ್ಞಗಳು ಪರಿಪೂರ್ಣವಾಗಿ ನಡೆಯುವ ಸಂಭವವೇ ಇಲ್ಲ. ಅಂದ್ರೆ ಈ ಕಲಿಯುಗದಲ್ಲಿ ಅಂತಹ ಬ್ರಾಹ್ಮಣರು ಇಲ್ಲ, ಪರಿಣಿತ ಬ್ರಾಹ್ಮಣರು ಇಲ್ಲ. ಅವರು ಮಂತ್ರಗಳಿಂದಲೇ ಆ ಯಜ್ಞಕುಂಡವನ್ನ ಹತ್ತಿಸ್ತಿದ್ರು ಅಂತಾರೆ. ಹಾಗೆ ಅಷ್ಟೊಂದು ಶಕ್ತಿ ಇರುವಂತಹ ಬ್ರಾಹ್ಮಣರು, ಅಷ್ಟೊಂದು ಸಾಮರ್ಥ್ಯ ಇರುವಂತಹ ಬ್ರಾಹ್ಮಣರು ಈಗ ಇಲ್ಲ. ಆದ ಕಾರಣ ನಾವು ಅಂತ ಯಜ್ಞಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಮಹಾರಾಜ ಯುಧಿಷ್ಠಿರನು ಕಲಿಯುಗದಲ್ಲಿ ಯಜ್ಞ ಮಾಡುವ ವಿಧಾನದ ಬಗ್ಗೆ ಒಂದು ಸೂಚನೆ ನೀಡಿದ್ದಾನೆ. ಕಲಿಯುಗದಲ್ಲಿ ಸಲಹೆ ಮಾಡಲಾದ ಒಂದೇ ಒಂದು ಯಜ್ಞ ಎಂದರೆ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರಾರಂಭಿಸಿದ ಹರಿನಾಮ ಯಜ್ಞವನ್ನು ಮಾಡುವುದು. ಯಾರೇ ಆಗಲಿ ಪ್ರಾಣಿವಧೆಯಲ್ಲಿ ತೊಡಗಬಾರದು. ಪ್ರಾಣಿವಧೆಯನ್ನು ಮಾಡಿ ಹರಿನಾಮ ಯಜ್ಞದಿಂದ ಪಾಪ ಪರಿಹಾರಕ್ಕೆ ಯತ್ನಿಸಬಾರದು. ಅಂದ್ರೆ ಯಾರೇ ಇನ್ನೊಂದು ಪ್ರಾಣಿಯನ್ನ ಕೊಂದುಬಿಟ್ಟು ನಂತರ ಈ ಕಲಿಯುಗಕ್ಕೆ ಹೇಳಿರುವಂತಹ ಯಜ್ಞ ಹರಿನಾಮ ಸಂಕೀರ್ತನೆ ಮಾಡಿ ಅದರಿಂದ ನಾವು ಪಾಪದಿಂದ ಪರಿಹಾರ ಸಿಗುತ್ತೆ ಅಂತ ಅನ್ಕೋಬಾರ್ದು. ಭಗವದ್ ಭಕ್ತರಾದವರು ಸ್ವಂತ ಹಿತಾಸಕ್ತಿಯಿಂದ ಪ್ರಾಣಿವಧೆಯನ್ನು ಎಂದಿಗೂ ಮಾಡುವುದಿಲ್ಲ. ಭಗವಂತನು ಅರ್ಜುನನಿಗೆ ಆಜ್ಞಾಪಿಸಿದಂತೆ. ಅಂದ್ರೆ ಯಾರು ಕೂಡ ಭಕ್ತರಾದವರು ಯಾವತ್ತೂ ಕೂಡ ಇನ್ನೊಂದು ಜೀವಕ್ಕೆ ನೋವನ್ನು ಅವರು ಕೊಡೋದಿಲ್ಲ. ಆದ್ರೆ ಕ್ಷತ್ರಿಯನಾದವನು ತನ್ನ ಕರ್ತವ್ಯವನ್ನು ಮಾಡುವಲ್ಲಿ ಮಾತ್ರ ಅದಕ್ಕೆ ಹಿಂಜರಿಯುವುದಿಲ್ಲ.
ಆದ್ರೆ ಯಾರು ಕ್ಷತ್ರಿಯ ಇದ್ದಾನೆ ಅದು ಅವನ ಕರ್ತವ್ಯ. ಆದ ಕಾರಣ ಯುದ್ಧ ಅಂತ ಬಂದಾಗ ಅವನು ಹಿಂದೆ ಮುಂದೆ ಯೋಚನೆ ಮಾಡೋ ಹಾಗಿಲ್ಲ. ಯುದ್ಧ ಅಂತ ಬಂದಾಗ ಅವನು ಆ ದೇಹಕ್ಕೆ ಹಿಂಸೆ ಕೊಡ್ತಾನೆ. ಆದ್ರೆ ಆ ದೇಹಕ್ಕೆ ಹಿಂಸೆ ಕೊಡುವಾಗ್ಲೂ ಕೂಡ ಅವನಿಗೆ ಆತ್ಮದ ಜ್ಞಾನ ಇದೆ. ನಾನು ಕೊಟ್ಟಿರುವಂತದ್ದು ಆ ಈಚೆಗಡೆ ಇರುವಂತಹ ಕವಚನ ನಾ ಕತ್ತರಿಸ್ತಾ ಇದ್ದೇನೆ ಹೊರತು ಆ ಜೀವವನ್ನ ಕತ್ತರಿಸೋ ಶಕ್ತಿ ನನಗೂ ಇಲ್ಲ ಅಂತ ಅವನಿಗೆ ತಿಳಿದಿರುತ್ತೆ. ಆದ್ದರಿಂದ ಪೂರ್ಣ ಉದ್ದೇಶ ಈಡೇರಬೇಕಾದ್ರೆ ಭಗವಂತನ ಇಚ್ಛೆಗೋಸ್ಕರ ಎಲ್ಲವನ್ನು ಮಾಡುವುದು ಇದು ಭಕ್ತರಿಂದ ಮಾತ್ರ ಸಾಧ್ಯ. ನಾವು ಏನನ್ನೇ ಮಾಡಿದ್ರು ಕೂಡ ಭಗವಂತನ ಇಚ್ಛಾನುಸಾರ ಮಾಡ್ಬೇಕು. ಅವನ ಇಚ್ಛೆಗೆ ಅನುಗುಣವಾಗಿ ಮಾಡೋದಿದ್ರೆ ಅದು ಭಕ್ತಿ ಸೇವೆ ಅನ್ನಿಸ್ಕೊಡುತ್ತೆ. ಅದು ನಮ್ಮನ್ನ ಆ ಪ್ರತಿಕ್ರಿಯೆಗಳ ಸರಪಳಿಗಳಿಂದ ನಮ್ಮನ್ನ ಆ ಬಂಧನದಿಂದ ನಮ್ಮನ್ನ ಮುಕ್ತಿನ ಕೊಡುವಂಥದ್ದು ಭಕ್ತಿ ಸೇವೆ ಮಾತ್ರ. ಇದು ಭಕ್ತರಿಂದ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲಿಗೆ ಶ್ರೀಮದ್ ಭಾಗವತದ 1ನೇ ಸ್ಕಂದದ ಕುಂತಿಯ ಪ್ರಾರ್ಥನೆ ಹಾಗೂ ಪರೀಕ್ಷಿತರ ರಕ್ಷಣೆ ಎಂಬ 8ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರೂ ಸಹಕರಿಸಿದ್ದಕ್ಕಾಗಿ. ಈ ಅಧ್ಯಾಯದಲ್ಲಿ ನಾವು ಏನೆಲ್ಲ ನೋಡಿದ್ವಿ ಅಂತ ಒಂದ್ಸತಿ ನೋಡೋಣ, ಏನೆಲ್ಲ ವಿಷಯಗಳನ್ನ ತಿಳ್ಕೊಂಡ್ವಿ ಅಂತ. ಇಲ್ಲಿ ನಾವು ಮೊದಲಿಗೆ ಕುಂತಿಯ ಪ್ರಾರ್ಥನೆ ಮತ್ತೆ ಪರೀಕ್ಷಿತರ ರಕ್ಷಣೆ. ಇದರಲ್ಲಿ ಪಾಂಡವರಿಗೆ ಸಾಂತ್ವನ ಹೇಳ್ತಾರೆ. ಯಾವಾಗ ಉಪ ಪಾಂಡವರು ಸಾವನ್ನಪ್ತಾರೆ, ಅವರ ದೇಹಾಂತ್ಯ ಅಂದ್ರೆ ಅವರ ದೇಹ ದಹನ ಎಲ್ಲ ಆದ್ಮೇಲೆ, ಶವ ಸಂಸ್ಕಾರ ಆದ್ಮೇಲೆ ಅವರು ಗಂಗೆಯಲ್ಲಿ ಮಿಂದು ಬರುವಾಗ ಕೃಷ್ಣ ಮತ್ತೆ ಅವನ ಜೊತೆಯಲ್ಲಿ ಮುನಿಗಳು ಅವರಿಗೆ ಜ್ಞಾನೋಪದೇಶವನ್ನ ಮಾಡ್ತಾರೆ, ಮತ್ತೆ ಅವರಿಗೆ ಜ್ಞಾನವನ್ನ ಕೊಡ್ತಾರೆ, ಅವರನ್ನ ಸಮಾಧಾನ ಪಡಿಸ್ತಾರೆ. ನಂತರ ಪಾಂಡವರು ತರ್ಪಣ ಸಲ್ಲಿಸಿ ಗಂಗೆಗೆ ಸ್ನಾನ ಮಾಡಿ ಬರ್ತಾರೆ. ನಂತರ ದುಷ್ಟ ಕುರುವರ ಅಂತ್ಯ ಅಂದ್ರೆ ಹೀಗೆ ಅವರು ಎಲ್ಲ ಕೌರವರು ಯಾರಿದ್ದಾರೆ ಅವರನ್ನ ಅಂತ್ಯ ಮಾಡಿದ್ದಾರೆ. ಅದಕ್ಕಾಗಿ ಭಗವಂತ ಅಶ್ವಮೇಧ ಯಜ್ಞವನ್ನ ಮಾಡ್ಲಿಕ್ಕೆ ಹೇಳ್ತಾನೆ. ಹಾಗೆ ಯುಧಿಷ್ಠಿರ ಮಹಾರಾಜ 3 ಅಶ್ವಮೇಧ ಯಜ್ಞಗಳನ್ನ ಮಾಡ್ತಾನೆ. ನಾವು ನೋಡ್ತೀವಿ 100 ಅಶ್ವಮೇಧ ಯಜ್ಞ ಮಾಡಿದಂತಹ ಇಂದ್ರನಿಗಿಂತ 3 ಅಶ್ವಮೇಧ ಯಜ್ಞ ಮಾಡಿದಂತಹ ಯುಧಿಷ್ಠಿರ ಮಹಾರಾಜ ಕೀರ್ತಿಯನ್ನ ಹೇಗೆ ಸಂಪಾದನೆ ಮಾಡ್ತಾನೆ ಅಂದ್ರೆ ಅವನು ಭಗವಂತನ ಭಕ್ತನಾದ ಕಾರಣ ಅಂತ ನಾವು ನೋಡ್ತೀವಿ. ನಂತರ ಅದನ್ನ ಮಾಡಿ ಅವ್ರು ಬಂದ ಮೇಲೆ ಏನಾಗುತ್ತೆ, ಗರ್ಭದಲ್ಲಿ ಪರೀಕ್ಷಿತನ ರಕ್ಷಣೆ. ಉತ್ತರೆಯ ಗರ್ಭದಲ್ಲಿ ಪರೀಕ್ಷಿತ ಮಹಾರಾಜ ಇದ್ದಾನೆ. ಅವರು ಎಲ್ಲ ಇನ್ನ ಮುಗೀತು ಯುದ್ಧ ಅಂತ ಅನ್ಕೊಂಡು ಬರ್ತಾರೆ. ಮತ್ತೆ ಕೃಷ್ಣ ದ್ವಾರಕೆಗೆ ಹೋಗೋದಕ್ಕೆ ಸಿದ್ಧ ಆಗಿದ್ದಾನೆ. ಆ ಸಂದರ್ಭದಲ್ಲಿ ಮತ್ತೆ ಏನ್ ಮಾಡ್ತಾನೆ ಇವನು, ಅಶ್ವತ್ಥಾಮ ಬಂದು ಉತ್ತರೆಯ ಗರ್ಭಕ್ಕೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾನೆ. ಆಗ ಭಗವಂತ ಪಾಂಡವರು ಶಸ್ತ್ರಗಳನ್ನ ಎತ್ತಿ ಯುದ್ಧಕ್ಕೆ ನಿಲ್ತಾರೆ. ಆ ಅಷ್ಟೊತ್ತಿಗೆ ಭಗವಂತ ಅವನು ಕೂಡ ಸುದರ್ಶನ ಚಕ್ರವನ್ನ ಹಿಡಿದು ಪಾಂಡವರನ್ನು ರಕ್ಷಿಸ್ತಾನೆ. ನಂತರ ಕೃಷ್ಣ ಉತ್ತರೆಯ ಗರ್ಭದಲ್ಲಿದ್ದಂತಹ ಪರೀಕ್ಷಿತ ಮಹಾರಾಜನನ್ನು ರಕ್ಷಣೆ ಮಾಡ್ತಾನೆ. ಮತ್ತೆ ಆ ಬ್ರಹ್ಮಾಸ್ತ್ರವನ್ನ ನಿಷ್ಕ್ರಿಯಗೊಳಿಸ್ತಾನೆ. ಮತ್ತೆ ಕೃಷ್ಣನ ಅದ್ಭುತ ಕಾರ್ಯ, ಕುಂತಿ ಮಹಾರಾಣಿ ಅವಳ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾಳೆ. ಭಗವಂತನ ಬಗ್ಗೆ ಅನೇಕ ಪ್ರಾರ್ಥನೆಗಳನ್ನ ಹೇಳ್ತಾಳೆ. ಅಂದ್ರೆ ಭಗವಂತ ಅವನನ್ನ ಕಳಿಸ್ಕೊಡೋದಕ್ಕೆ ಅವಳಿಗೆ ಇಷ್ಟ ಇಲ್ಲ, ಬೀಳ್ಕೊಡೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಅವಳು ಹೇಳ್ತಾಳೆ ನೀನು ಹೋಗ್ಬಾರ್ದು ಅಂತ ಅವಳ ಪ್ರಾರ್ಥನೆಗಳ ಮೂಲಕ ತಿಳಿಸ್ತಾಳೆ. ಭಗವಂತನನ್ನ ವೈಭವೀಕರಿಸ್ತಾಳೆ. ಉತ್ತಮ ಶ್ಲೋಕ ಅಂತ ಹೇಳ್ತಾರೆ. ಅಂದ್ರೆ ಅವಳು ಆಯ್ದ ಅವನ ಮಹಿಮೆಗಳನ್ನ ಹೇಳಿ ಶ್ಲೋಕಗಳ ಮೂಲಕ ಅವನನ್ನ ಪ್ರಾರ್ಥನೆ ಮಾಡ್ತಾಳೆ. ನಂತರ ಏನಾಗುತ್ತೆ, ಯುಧಿಷ್ಠಿರನ ಜೊತೆ ಭಾಗವತನ ಸಂಬಂಧ, ಯುಧಿಷ್ಠಿರ ನಿವೇದನೆ. ಆಮೇಲೆ ಕೊನೆಗೆ ಯುಧಿಷ್ಠಿರ ಮಹಾರಾಜ ಕೂಡ ಬಂದು ಹೇಳ್ತಾನೆ, ಇಲ್ಲ ನನಗೂ ಮನಸ್ಥಿತಿ ಸರಿ ಇಲ್ಲ ಭಗವಂತ. ಅಂದ್ರೆ ಆ ಪ್ರೀತಿ ವಿಶ್ವಾಸಕ್ಕೆ ಕಟ್ಟು ಬಿದ್ದು ಪರಮಾತ್ಮ ಕೂಡ ಹೋಗೋದಕ್ಕೆ ಪ್ರಾರ್ಥನೆಯ ನಂತರ, ಕುಂತಿಯ ಪ್ರಾರ್ಥನೆ ನಂತರ ಕೂಡ ಯಾರು ಕೂಡ ಅವನನ್ನ ತಡೀಲಿಕ್ಕೆ ಸಾಧ್ಯ ಆಗಲ್ಲ. ಅವನು ಹೊರಟು ನಿಲ್ತಾನೆ. ಅವನು ಎಲ್ಲರಿಗೂ ಕೂಡ ಹೇಳ್ತಾನೆ. ಅಂದ್ರೆ ದ್ರೌಪದಿ ಮತ್ತೆ ಅವನ ತಂಗಿ ಸುಭದ್ರೆ ಎಲ್ಲರಿಗೂ ಕೂಡ ಹೇಳಿ ಅವನು ಹೊರಡ್ಬೇಕು. ಆ ಸಂದರ್ಭದಲ್ಲಿ ಯುಧಿಷ್ಠಿರ ಮಹಾರಾಜ ಬಂದು ಕೇಳ್ಕೊತಾನೆ, ಇಲ್ಲ ನನಗ್ ಮನಸ್ಸು ಸರಿ ಇಲ್ಲ, ನೀನೀಗ ನನ್ನನ್ನ ಇಂಥ ಸಮಯದಲ್ಲಿ ಬಿಟ್ಟು ಹೋಗ್ಬೇಡ ಅಂತ ಹೇಳಿದಾಗ ಅವನು ಒಪ್ಕೋತಾನೆ. ಆಮೇಲೆ ಅವನಿಗೂ ಅವನು ಒಂದು ನಿರ್ಧಾರಕ್ಕೆ ಬರ್ತಾನೆ. ಈಗ ಭೀಷ್ಮಾಚಾರ್ಯರು ಕೂಡ ಅಲ್ಲಿ ಶರಶಯ್ಯ ಮೇಲೆ ಇದ್ದಾರೆ. ಅವ್ರಿಗೂ ಕೂಡ ಮುಕ್ತಿ ಸಿಗ್ಬೇಕು. ಅವರು ಕೂಡ ಮಹಾಜನರು, ಭಗವಂತನ ಶುದ್ಧ ಭಕ್ತರು. ಅವರಲ್ಲೂ ಕೂಡ ಅಪಾರ ಜ್ಞಾನ ಅನ್ನೋದಿದೆ. ಆ ಜ್ಞಾನವನ್ನ ಎಲ್ಲರಿಗೂ ಕೂಡ ತೋರಿಸ್ಬೇಕು. ಅವರಲ್ಲಿ ಇರುವಂತಹ ಜ್ಞಾನ ಅದು ಕೂಡ ಎಲ್ಲರಿಗೂ ತಿಳಿಬೇಕು ಅಂತ ಹೇಳಿ ಅವನು ಏನ್ ಮಾಡ್ತಾನೆ, ಅವನು ಸಮಾಧಾನ ಪಡಿಸಿದ್ರು ಕೂಡ ಯುಧಿಷ್ಠಿರ ಮಹಾರಾಜ ಸಮಾಧಾನ ಆಗದೆ ಇರೋಗೆ ನೋಡ್ಕೋತಾನೆ. ಮತ್ತೆ ವ್ಯಾಸರು ಕೂಡ ಹೇಳ್ತಾರೆ, ಆಗ್ಲೂ ಕೂಡ ಅವನು ಸಮಾಧಾನ ಆಗದೆ ಇರೋಗೆ ಪರಮಾತ್ಮ ಅವನ ಹೃದಯದಲ್ಲಿ ಇದ್ಕೊಂಡು ನೋಡ್ಕೋತಾನೆ. ಅವನನ್ನ ಯಾವಾಗ್ಲೂ ಭ್ರಮೆಯಲ್ಲೇ ಇಡ್ತಾನೆ. ನಾವು ಮುಂದೆ ನೋಡ್ತೀವಿ 9ನೇ ಅಧ್ಯಾಯದಲ್ಲಿ ಭೀಷ್ಮಾಚಾರ್ಯರ ಜ್ಞಾನ, ಅವ್ರು ಏನೆಲ್ಲ ಹೇಳ್ತಾರೆ, ಎಂತಹ ಮಹಾಜ್ಞಾನವನ್ನ ಕೊಡ್ತಾರೆ, ಅವರೆಂತಹ ಮಹಾಭಕ್ತ ಅನ್ನೋದನ್ನ ನಾವು ನೋಡ್ತೀವಿ. ಹೀಗೆ ಅವನು ಯುಧಿಷ್ಠಿರ ಮಹಾರಾಜ ಮತ್ತೆ ಹೇಳ್ತಾ ಇದ್ದಾನೆ ಏನಂತ, ನಾನು ಮಹಾಪಾಪಿ, ಎಲ್ಲರ ಇಷ್ಟೊಂದು ಲಕ್ಷಾಂತರ ಕೋಟ್ಯಾಂತರ ಜನರ ಸಾವಿಗೆ ಕಾರಣನಾದವನು, ನಾನು ನರಕಕ್ಕೆ ಹೋಗೋದು ಖಂಡಿತ.
ಎಂತಹ ಯಾಗ ಯಜ್ಞಗಳನ್ನೇ ಮಾಡ್ಬಿಟ್ರು ಕೂಡ ನಾನು ಸಂಪಾದನೆ ಮಾಡಿರುವಂತಹ ಪಾಪ ಅದು ಏನೇನೂ ಕಡಿಮೆ ಆಗೋದಿಲ್ಲ ಅಂತ ಹೇಳಿ ದುಃಖದಲ್ಲಿ ಇದ್ದಾನೆ. 9ನೇ ಅಧ್ಯಾಯದಿಂದ ನಮಗೆ 9ನೇ ಅಧ್ಯಾಯದಲ್ಲಿ ಕೃಷ್ಣನು ಶೋಕಗ್ರಸ್ತನಾದ ಯುಧಿಷ್ಠಿರನನ್ನು ಭೀಷ್ಮನ ಹತ್ರ ಕರ್ಕೊಂಡು ಹೋಗ್ತಾನೆ. ಮತ್ತೆ ಅಲ್ಲಿ ಭೀಷ್ಮರು ಅವ್ರಿಗೆ ಹೇಳ್ತಾರೆ, ಭೀಷ್ಮನ ಹತ್ತಿರ ಋಷಿಗಳ ಆಗಮನ ಅಂದ್ರೆ ಅಲ್ಲಿ ಎಲ್ಲರೂ ಹೋಗ್ತಾರೆ ಭೀಷ್ಮರನ್ನ ನೋಡೋದಕ್ಕೆ. ಭೀಷ್ಮ ಭಗವಂತನನ್ನ ಸ್ವಾಗತಿಸ್ತಾರೆ. ಭೀಷ್ಮ ಕೃಷ್ಣ ಸ್ವತಃ ಎಲ್ಲರೂ ಕೂಡ ಸಾಯೋ ಸಂದರ್ಭದಲ್ಲಿ ಭಗವಂತನನ್ನ ನೆನೆಸ್ಬೇಕು ಅಂತಾರೆ. ಭೀಷ್ಮಾಚಾರ್ಯರು ಎಂತ ಮಹಾಭಕ್ತರು ಅಂತಂದ್ರೆ ಸ್ವತಃ ಕೃಷ್ಣ ಅವರ ಕಣ್ಣ ಮುಂದೆ ಹೋಗಿ ನಿಂತ್ಕೋತಾರೆ. ಅವರು ಭಗವಂತನನ್ನ ನೆನೆಸೋದಲ್ಲ, ಭಗವಂತನನ್ನ ಕಣ್ಣಾರೆ ನೋಡ್ತಾ ಪ್ರಾಣವನ್ನ ಬಿಡ್ತಾರೆ. ಭೀಷ್ಮನು ಪಾಂಡವರಿಗೆ ಸಾಂತ್ವನ ನೀಡ್ತಾರೆ, ಅಂದ್ರೆ ಅವರು ಉಪದೇಶಗಳನ್ನ ಹೇಳ್ತಾರೆ. ಯುಧಿಷ್ಠಿರ ಮಹಾರಾಜನಿಗೆ ಉಪದೇಶಗಳನ್ನ ಕೊಡ್ತಾರೆ, ಅವ್ರಿಗೆ ಸಮಾಧಾನ ಪಡಿಸ್ತಾರೆ. ಮತ್ತೆ ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅನ್ನೋದನ್ನ ಅವರು ವರ್ಣಿಸ್ತಾರೆ. ಅವರು ಕೂಡ ಕುಂತಿಯ ಹಾಗೆ ಅವರು ಕೂಡ ಶುದ್ಧ ಭಕ್ತರಾದ ಕಾರಣ ಕೃಷ್ಣ ದೇವೋತ್ತಮ ಪರಮ ಪುರುಷ ಅನ್ನೋದು ಅವ್ರಿಗೆ ತಿಳಿದಿರುವ ಕಾರಣ ಅವರು ಎಲ್ಲರಿಗೂ ಕೂಡ ಅದನ್ನ ಹೇಳ್ತಾರೆ. ಮತ್ತೆ ಭೀಷ್ಮನ ಅಂತಿಮ ಕ್ಷಣಗಳು, ಅವರು ಸಾವಿನ ಸಂದರ್ಭದ ಬಗ್ಗೆ ನಾವು ತಿಳ್ಕೊತೀವಿ. 9ನೇ ಅಧ್ಯಾಯ ಕೂಡ ತುಂಬಾ 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 ಸುಂದರವಾದ ಒಂದು ಅಧ್ಯಾಯ. ಯಾರು ಮಿಸ್ ಮಾಡ್ಕೋಬೇಡಿ ದಯವಿಟ್ಟು. ರೀನಾ ಮಾತಾಜಿ ನೆಕ್ಸ್ಟ್ ವಾರದಿಂದ ಮಾಡ್ತಾರೆ. ಎಲ್ಲರೂ ಇಷ್ಟು ಸಮಯ ಸಹಕರಿಸಿ ಕೇಳಿದ್ದಕ್ಕಾಗಿ 5 ಗಂಟೆಗೆ ಅಂತಂದ್ರು ಎಲ್ಲರೂ ಬಂದು ಇದು ಮುಗಿಸ್ಕೊಟ್ಟಿದ್ದಕ್ಕಾಗಿ ತುಂಬಾ ತುಂಬಾ ಹೃದಯದಿಂದ ಧನ್ಯವಾದಗಳು. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ ಧನ್ಯವಾದಗಳು ಮಾತಾಜಿ. ಪ್ರಶ್ನೆಗಳಿದ್ರೆ ಕೇಳ್ಬೋದು ಮಾತಾಜಿ. ಹರೇ ಯಾರಿಗಾದ್ರೂ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಮಾತಾಜಿ ಕೃಷ್ಣ ಪ್ರಭುಜಿ. ಪ್ರಶ್ನೆಗಳಿದ್ರೆ ಕೇಳ್ಬೋದು. ಅಲ್ಲ ಪ್ರಶ್ನೆ ಅಲ್ಲ, ಒಂದು ಇದು ಬೇಡಿಕೆ ಏನು ಅಂತಂದ್ರೆ, ನೀವು ಅವಲೋಕನದ್ದು ಮಾಡಿದಿಲ್ಲ ಕಡೆ ಪೇಜ್ ನಲ್ಲಿ ಶ್ಲೋಕಗಳ ಎಷ್ಟನೆಯಿಂದ ಎಷ್ಟು ತನಕ ಇವಳದು ಏನು ಕುಂತಿಯ ಇದು ಪ್ರಾರ್ಥನೆ ಇದೆ ಅಂತ ಅನ್ಕೊಂಡು ಆತರ ಎಲ್ಲ ಅದನ್ನ ಗ್ರೂಪ್ ನಲ್ಲಿ ಹಾಕ್ಲಿಕ್ಕೆ ಆಗುತ್ತಾ ಮಾತಾಜಿ? ಅದೊಂದು ಪೇಜ್ ಸ್ಲೈಡ್ ಇದೊಂದು ಸರಿ ಹಾಕ್ಲಿಕ್ಕೆ ಆಗ್ಬೋದ? ಅಂದ್ರೆ ಕನ್ಸಾಲಿಡೇಟೆಡ್ ಇರುತ್ತಲ್ಲ ಎಲ್ಲಾ ಅಧ್ಯಾಯದು, ಹಿಂಗಾದ್ರೆ ಬಹಳ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ ಇದು. ಅಂದ್ರೆ ಸುಮ್ನೆ ಗ್ಲಾನ್ಸ್ ಮಾಡಿದ್ರೆ ನಮಗೆ ಒಂದು ಅದ್ರೊಳಗೆ ಏನಿದೆ ಪಿಕ್ಚರ್ ಅಂತ ಸಿಗುತ್ತೆ, ಅನ್ನೋದು ಅದ್ರಲ್ಲಿ ಏನಿದೆ ವಿಷಯ ಅಂತ. ಸಿಕ್ಕತ್ತೆ. ತುಂಬಾ ಚೆನ್ನಾಗಿದೆ ಮಾತಾಜಿ. ಎಲ್ಲಾ ಅಧ್ಯಾಯಗಳು ಹಿಂಗೆ ಆದ್ರೆ ಬಹಳ ಚೆನ್ನಾಗಿರುತ್ತೆ ನಿಜವಾಗ್ಲು. ನನ್ನ ಹತ್ರ ಇದ್ರೆ ಕಳಿಸ್ತೀನಿ ಮಾತಾಜಿ. ಎಲ್ಲಾ ಅಧ್ಯಾಯ ಸಿಕ್ಕಿದ್ರೆ ಎಲ್ಲಾನು ಹಾಕ್ತೀನಿ. ಓಕೆ ಮಾತಾಜಿ, ಥ್ಯಾಂಕ್ ಯು, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ತುಂಬಾ ಕೃಷ್ಣ ಚೆನ್ನಾಗಿ ಮಾತಾಜಿ. ಬರ್ತೀವಿ ಹರೇ ಇವತ್ತು ಕೃಷ್ಣ. ಕೂಡ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ.